ಕಲಾವಿದರು ಮತ್ತು ಪ್ರೆಸ್ ಮೀಡಿಯಾ ಪರ್ಸನ್ ಅವರನ್ನು ಎಲ್ಲ ಸ್ವಾಗತಿಸ್ತೇನೆ. ಕಾದೆ ನಮ್ಮ ಮನೆಯಲ್ಲಿ ಗ್ರಾಮ ಒಂಜಿ ಚಿತ್ರಕೂಟ ಈ ಇನಿ ನಡಪುನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೂ ಶುರುವಾದ ಪುರಲ್ದ ಉಪ್ಪೇನ ರಕ್ಷೆ ಕೇಳೊಂದು ಅಂಚನೆ ಮುಲ್ಪ ವೆಂಕಟರಮಣ ದೇವಸ್ಥಾನದ ಸಭಾಂಗಣರು ನಡಪುನಂಚಿನ ಈ ಚಿತ್ರಕೂಟಗೂ ಇನ್ನಿತ ಕಾರ್ಯಕ್ರಮಕ್ಕೂ ಬತ್ತಿಸಿದ ದಿನ ಚಿತ್ರಕೂಟದ ಉದಿಪಣ ಗಣೇಶ್ ಸೋಮಯ್ಯಜಿ ಪೆರ್ಮೆದ ಚಿತ್ರ ಕಲಾವಿದರು ಮೆರೆಗೆ ಅಕಾಡೆಮಿದ ಬೊಕ್ಕ ರಾಣಿ ಹಬ್ಬಕ್ಕ ಚಾವಡಿದ ಪರವಾದ ಎದುಕೋಣೆ ಇಂಚನೆ ಇನ್ನಿತ ಗುರುಕಾರ್ಮೆ ವಹಿಸೋಣಂಚಿನ ತಾರನಾಥ್ ಗಟ್ಟಿ ಕಾಪಿಗಾಡು ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಕ್ಲಿನ್ನ ಅರೆಲ್ಲ ಎಂಗ್ಲ ರಾಣಿ ಹಬ್ಬಕ್ಕ ಚಾವಡಿದ ಮಣಿಯಲ್ದ ಪರವಾದ ಸ್ವಾಗತ ಮಲ್ಪ ತಿಂಗಳ ಇನ್ನಿತ ಪ್ರಶಾಂತ್ ಕುಮಾರ್ ಕಟ್ಟೆಮಾರು ಮಲ್ಲ ಬಿನ್ನಿರ ಅದ್ರಲ್ಲಿರು ಆರು ಇತ್ತೇನೆ ಬರ್ಪೇರು ಅಂಚ ಅರೆಲ್ಲ ಅಕಾಡೆಮಿ ಬೊಕ್ಕ ಇಂಗ್ಲ ರಾಣಿ ಹಬ್ಬಕ್ಕ ಈ ಸಭಾಭವನದ ಅಂತಿ ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ದ ಗುರುಕಾರಯ್ಯನ ಓಮನ್ ನಾಯ್ಕುಲಿರು ಅರೆಲ್ಲ ಅಕಾಡೆಮಿ ಬೊಕ್ಕ ಇಂಗ್ಲ ರಾಣಿ ಹಬ್ಬಕ್ಕ ಚಾವಡಿದ ಪರವಾದ ಎದುಕೊಂಡ್ವೆ ಐದು ಬೊಕ್ಕ ಇಂಗ್ಲ ನಮ್ಮ ಜಮ್ಮಾ ಮಸೀದಿ ಮಲಳಿ ಪೇಟೆ ನೆತ್ತ ಗುರ್ಕಾರಯ್ಯನ ಅಬ್ದುಲ್ ರಜಾಕ್ ಮುಲ್ಪ ಆಸಿನಾರ್ ಹತ್ತಿರ ಅರೆಲ್ಲ ಅಕಾಡೆಮಿ ಮಗ ಎಂಗ್ಲ ಹಬ್ಬಕ್ಕ ರಾಣಿ ಚಾವಡಿದ ರೆಕ್ಕೋಡು ಎದುಕೊಂಡ್ವೆ ಅಂಚನೆ ಬಾರಿ ಮಲ್ಲ ಒಂಜಿ ವಿಶೇಷ ರೀತಿಡ್ ನಮ್ಮ ಈ ಮಣ್ಣದ ಇತಿಹಾಸ ಮನೆಯಲ್ದ ಊರನ್ನು ತೋಡೊಂದು ನಮ್ಮೊಂಜಿ ಸಹಾಯಕ ಪೊಲೀಸ್ ಅಧೀಕ್ಷರು ಆರು ಅನಿಲ್ ಕುಮಾರ್ ಬೊಮ್ಮರೆಡ್ಡಿ ಆರೆಡೆಗೆ ಬೈದಿರಂದ ನಮ್ಮ ಒಂಜಿ ಪುಣ್ಯದ ಮುಲ್ಪದ ಮಣ್ಣಂದು ಪಣುಲಿ ಅಂಚ ಆರನೇ ಮುಲ್ಪ ಒಂಜಿ ತುಯ್ಯರೆ ವೀಕ್ಷಣೆ ಮುಲ್ಪ ಬೈದಿರು ಅರೇನು ಅಕಾಡೆಮಿ ಬೊಕ್ಕ ಎಂಕಲ್ನ ರಾಣಿ ಹಬ್ಬಕ್ಕ ಚಾವಡಿದ ಲೆಕ್ಕಡು ಎದ್ಕೊಂಡ್ವೆ ಎಂಗ್ಲ ಪ್ರೇಮ್ಚಂದ್ರ ನಾಯ್ಕರು ಬೇರೆ ನೆತ್ತ ಟ್ರಸ್ಟ್ದ ಸದಸ್ಯರು ಊರ್ದಾರು ಕೃಷಿಕರು ಮಾತಾ ಮಟ್ಟಲ್ಲ ಸಾಕಾರ ಮಲ್ಪುನಾರು ಆರ್ಲ ಈ ವೇದಿಕೆಯನ್ನು ಅಲಂಕರಿಸಿದರು ಅರೇನು ಎಂಗ್ಲ ಅಕಾಡೆಮಿ ಬೊಕ್ಕ ಇಂಗ್ಲ ರಾಣಿ ಹಬ್ಬಕ್ಕ ಚಾವಡದ ಲೆಕ್ಕೊಡು ಎದುಕೊಂಡ್ವಿ ಬೊಕ್ಕ ನಮ್ಮ ಪುಂಡಿಕಾಯಿ ನಮ್ಮ ಡಾಕ್ಟರ್ ಇತಿಹಾಸ ತಜ್ಞರು ಪುಂಡಿಕಾಯಿ ಗಣಪತಿ ಭಟ್ ಮೇರು ನಡೆದು ಐದು ತಿಂಗಳ ದುಂಬು ರಾಣಿ ಹಬ್ಬಕ್ಕ ವಿಚಾರಗೋಷ್ಠಿಡು ಮುಲ್ಪತ್ತದ ಒಡ್ತಿನಾಥ ವಿಷಯನು ಅರ್ನ ಅಭಿಪ್ರಾಯ ಪೂರ ಮಸ್ತ್ ತೆರಿಪಾದೇರು ಐಟ್ ಮಸ್ತ್ ಜನ ಐನು ಒಂಜಿ ಗಮನವಳದೇ ತೊಂದಿರು ಅಂಚಂದು ಮುಲ್ಪ ಆಪಿನ ಕಾರ್ಯಕ್ರಮ ಬಾರಿ ಎಡ್ಡೆಂದಲ ಕೆಲವರು ಪಂತೇರು ಅಂಚಂದಾರು ರಡ್ಡನೇ ಸರ್ತಿ ಮುಲ್ಪ ಬೈದೇರು ವೇದಿಕೆಡು ಆಸಿನಾರ್ ಹತ್ತೇರು ಅರೆಲ್ಲ ಅಕಾಡೆಮಿ ಬೊಕ್ಕ ಎಂಗ್ಲ ರಾಣಿ ಹಬ್ಬಕ್ಕ ಚಾವಡಿದ ನೆಟ್ಟು ಎದ್ಕೊಂಡ್ವಿ ಆರು ರಾಣಿ ಹಬ್ಬಕ್ಕ ಚಾವಡಿದ ಒಂಜಿ ಗುರ್ಕಾರೆಲ್ಲ ಇಂಚ ಅರೆಲ್ಲ ಈ ಅಕಾಡೆಮಿದ ಲೆಕ್ಕಡು ಬೊಕ್ಕ ಇಂಗ್ಲ ಚಾವಡಿದ ಲೆಕ್ಕಡು ಎದುಕೊಂಡ್ವಿ ಬೊಕ್ಕ ಇಂಗ್ಲ ಪೂರ್ಣಿಮಾ ರಿಜಿಸ್ಟರ್ಡ್ ಬರಡಿತ್ತುಂಡು ಆರು ಎಂಕ್ಲು ಮಾತ ಇಂದು ಕಾರ್ಯಕ್ರಮ ಮಲ್ಪನಾಗ ಸುರುಕಾದ ಅಕಾಡೆಮಿದ ಪರವಾನಿಗೆ ಅರ್ನಬೋಡು ಎಂಕ್ಲಿಗೆ ಆರು ಇತ್ತ ಇನ್ನು ಬತ್ತೀಜರು ಅರೆಲ್ಲ ಈ ಟೈಮುಡು ನೆನಪಾಲು ಪೂಡಾಪುಂಡು ಆರು ಎಲ್ಲ ಅಕಾಡೆಮಿ ಬೊಕ್ಕ ಎಂಗ್ಲ ಚಾವಡಿದ ಲೆಕ್ಕಡು ಎದುಕೊಂಡ್ವೆ ಬೊಕ್ಕ ಸುಭಾಷ್ ಚಂದ್ರ ಬೋಸ್ ಸಂಚಾಲಕಿಯರು ಇಂಟಾಕ್ ಮಂಗಳೂರು ವಿಭಾಗ ನೀರ್ಲ ಈ ಸಭೆಟ್ಟು ಮಿತ್ತ ಚಾವಡಿ ಆಸಿನಾರ್ ಹತ್ತಿರ ಅರೆಲ್ಲ ಅಕಾಡೆಮಿ ಬೊಕ್ಕ ಎಂಗಲ್ಲ ರಾಣಿ ಹಬ್ಬಕ್ಕ ಚಾವಡಿ ಮಣಿಯಲ್ದ ಲೆಕ್ಕಡು ಎದ್ಕೊಂಡ್ವೆ ಬೊಕ್ಕ ಎಂಗಲ್ಲ ಮುಲ್ಪ ಇಡೆಗೆ ಇನಿ ಬತ್ತಿನ ಒಂಜಿ ಚಿತ್ರಕಲೆತ್ತ ಒಂಜಿ ಒಂದು ಬುಡ್ಪಾಯರೆ ಅಕ್ಲು ಒಂಜಿ ಕಲ್ತಿನ ಕಲಾವಿದರು ಪಂಡ ಇಡೆಗೆ ಒಂಜಿ 16 ಜನ ಬರ್ಪೇರಂದಾಂಡ ಐತಾತ್ ಮಲ್ಲ ಸೌಭಾಗ್ಯ ಈ ಮನೆಯಲ್ದಕ್ಲೆಗಿಜ್ಜಿ ಅಕಲೆ ಸಾಧಾರಣ ಏರ್ ಬಂಡ ವಿಲ್ಸನ್ ಸೋಜಾ ಸಂತೋಷ್ ಅಂದಾದ್ರೆ ಜೀವನ್ ಸಾಲಿಯನ್ ಹರೀಶ್ ಕುಡಿಯಾಲ್ಬೈಲ್ ರೇಷ್ಮಾ ಎಸ್ ದೀರ್ಘಾ ಎಂ ನಶ್ಚಿತಾ ಡಿ ನಾರಾಯಣನ್ ಶ್ರೀಕಾಂತ್ ಎ ಅಭಿಷೇಕ್ ತೀರ್ಥಹಳ್ಳಿ ರೂಪೇಶ್ ಸುವರ್ಣ ಎಸ್ ಸಂದೀಪ್ ಲಿಖಿತ್ ಪೂಜಾರಿ ಬತ್ತಿನ ಎಂಕಲ್ನ ಪೂರ ಊರ್ದಕ್ಕಲ ಬರವಾದಿ ಅನ್ನೋ ಸುರುಕಾದ ಒಂಜಿ ಎದ್ಕೊಂಡು ಬೊಕ್ಕ ಅಕಾಡೆಮಿದ ರಾಣಿ ಹಬ್ಬಕ್ಕೆ ಚಾವಡಿದ ಬೊಕ್ಕ ಅಂಚ ಅಕ್ಲೆಗೆ ಒಂಜಿ ಈ ಊರು ತೂಪುನ ಒಂಜಿ ಮುಲ್ಪ
ಅಂಚ ದಾಖಲೆ ಈಗಲ ರಡ್ಡನೇವಾದ ಎಂಕಲ ಊರ ದಾಖಲೆ ಕೊಡೊಂದು ಸರ್ತಿ ಎದ್ಕೊಂಡು ಬೊಕ್ಕ ಮುಲ್ಪ ಮನೆಯಲ್ದ ಇತಿಹಾಸದ ಬೊಕ್ಕ 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 ಪೂರ ಆಯ್ನ ಎಂಕಲ ಪೂರ ಸದಸ್ಯರು ಬೊಕ್ಕ ಪೂರ ಪಂಚಾಯತ್ದ ನಿಕಟ ಪೂರ ಸದಸ್ಯರು ಅಂಚನೆ ಪೂರ ದಾಣಿನಕಲು ಕೃಷಿಕರು ಬೊಕ್ಕ ಸಮಾಜ ಸೇವೆ ಮಲ್ಪನಕಲು ಕೆಲವು ಕ್ಲಬ್ದ ಸದಸ್ಯರ ನಕಲು ಪೂರ ಮಾತದ ಮುಲ್ಪ ಸೇರ್ದೇರು ಅಂಚಂದ ಅಕ್ಲಿನ ಅಕಾಡೆಮಿದ ಬೊಕ್ಕ ಎಂಗಲ ರಾಣಿ ಹಬ್ಬಕ್ಕ ಚಾವಡಿದ ಲೆಕ್ಕಡು ಮಾತರೆನ್ನ ಎದ್ಕೊಂಡ್ವೆ ಬೊಕ್ಕ ಎಂಕಲ್ನ ಹೂವೆ ಕಾರ್ಯಕ್ರಮ ಆವಡಂಡಲ ಮಾಧ್ಯಮದ ಕುಲು ಪತ್ರಕರ್ತ ಇರ್ಬೋದು ಅಕುಲು ಇಜ್ಜಿಂದಂಡ ಇತ್ತೆ ಹೂವೆ ಕಾರ್ಯಕ್ರಮ ಇಜ್ಜಿಂದ ಆಪುಡು ಅಂಚೆ ಅಕುಲ್ಲ ಭಾರಿ ಎಡ್ಡೆ ಪೊರ್ತರು ಬೈದೇರು ಅಕ್ಲೆಂಡ ಈ ಸಂದರ್ಭಡು ಅಕಾಡೆಮಿ ಬೊಕ್ಕ ರಾಣಿ ಹಬ್ಬಕ್ಕ ಚಾವಡಿದ ಲೆಕ್ಕಡು ಎದ್ಕೊಂಡ್ವೆ ಬುಕ್ಕೊಂಜಿದಾದ ಬಂಡ ಎಂಗಲ ಕೆಲವು ಈ ಮನೆಯಲ್ದ ಇತಿಹಾಸ ಬಂಡ ಕೆಲವು ವಿಷಯಡು ಈ ಮನೆಯಲ್ಡೆ ಎಂಗಲ ಇದು ಸರ್ಕಾರ ರಚನೆ ಆಪನಗ ನಮ್ಮ ಪ್ರಜಾಪ್ರಭುತ್ವ ಆಡಳಿತ ಸರ್ಕಾರ ರಚನೆ ಮಲ್ಪುನಾಗ ಈ ಮನೆಯಲ್ದ ಶ್ರೀನಿವಾಸ್ ನಾಯ್ಕ್ ಮನೆಯಲ್ಲಿ ಶ್ರೀನಿವಾಸ್ ನಾಯ್ಕ್ ಪ್ರಥಮ MLA ಅದು ಮೆಡ್ರಾಸ್ ರಾಜಧಾನಿ ಪುಣಗ ಮುಲ್ಪೊಂಜಿ MLA ಅದು ಮೂಲ ಜನಪ್ರತಿನಿಧಿ ಮುಲ್ತಾರ ಆತರಿಂದ ಬಂಡ ಐತಾತ್ ಮಲ್ಲ ನಮ್ಮ ಒಂಜಿ ಉಂದುವೆ ಇಜ್ಜಿ ಅಂಚೆ ಈಗ ಹೆಂಚಿನ ಪಂಪುಣಂದೆಲ್ಲ ಪೂಜೆ ಅಂಚೆ ಒಂಜಿ ಆತಿ ನಮ್ಮ ಈ ಇತಿಹಾಸ ಮನೆಯಲ್ಡುಂಡು ಅಂಚ ಈ ಮನೆಯಲ್ಡು ಭಾರಿ ಕೃಷಿಕರು ಭಾರಿ ಈ ಕುಶಲ ಕಾರ್ಮಿಕರು ಉಂಡ ಕರ ಮಲ್ಪನಕಲು ಮೂರ್ತೆದಕಲು ಇಂದೇನೇ ಉದ್ಯೋಗ ಮಲ್ತದ ಬಂಜಿ ದಿಂಜಾಯಿನಕಲು ಅಕಲು ಪೂರ ದಾದ ಪಂಡ ಅಕಲು ಆ ಬಂಜಿ ದಿಂಜದ ಅಕಲ್ನ ಜೋಕ್ಲೇನು ಮಾತ ಕಲ್ಪಾದು ಒಂಜಿ ಮನೆಯಲ್ದ ಶಾಲೆ ಎತ್ತನೆ ಆ ಶಾಲೆ ಉಂಡು ಮುಗುಲಿ ಉಂಡು ಅದು ಮೂಲ ಮಣ್ಣದ ಮುಗುಳಿ ದೇವಸ್ಥಾನ ತದ್ದನ ದೇವಸ್ಥಾನ ಉಪ್ಪು ಅಂಡ ಮನೆಯಲ್ದ ಶಾಲೆ ಮುಗುಲಿಪ್ಪು ಬೇತೆಗಾಡೆಡ್ಲುಂಡು ಉಂಡು ಇತ್ತೆಲ್ಲ ಉಂಡು ಐಟ್ ಕಲ್ತಿನ ಮುಲ್ಪ ವಿದ್ಯಾವಂತರೇ ಅದು ಈ ಕೃಷಿಕರ ಕಲ್ಪನೆಂಚಿನ ಯುವಕರು ಮಲ್ಲ ಮಲ್ಲ ಡಾಕ್ಟರ್ನಕಲು ಮಲ್ಲ ಮಲ್ಲ ಇಂಜಿನಿಯರ್ಗಳು ಮಲ್ಲ ಮಲ್ಲ ಅಧಿಕಾರಿನಕಲು ಆತಿನಲ್ಲ ಈ ಮಣ್ಣದ ಒಂಜಿ ಗುಣ ಪಂಚಾಯತ್ ಹತ್ರ ನಿಂಗೆ ಮಾತ ಮುಲ್ಪ ಸೇರ್ತಾರೆ ಬೊಕ್ಕ ನಮ್ಮ ಪೂರ ಈ ಕಾರ್ಯಕ್ರಮವನ್ನು ಮುಗಿತದು ಪೋಡು ಬೊಕ್ಕ ಎಲ್ಲೆ ಮುಟ್ಟ ಮಕ್ಕಳು ಚಿತ್ರಗಳೆತ್ತಗಳು 16 ಜನ ಎಲ್ಲೆ ಮುಟ್ಟ ಇಪ್ಪುರು ಆ ಓಲೋಲು ನಮ್ಮ ಸಂಪ್ರದಾಯದ ನಮ್ಮಕ್ಕ ತೆರಿನ ಇತ್ತಂಡ ಆ ಚಿತ್ರ ಇಂಚಿನಿಂಚಿನ ಬಣ್ಣದಾಗಲಿ ಒಂಜಿ ಮನವರಿಕೆ ಮಲ್ಪುಣ ನಮ್ಮಡ ಒಂಜಿ ಕರ್ತವ್ಯಗಳುಂಡು ಪಡೆದು ಈ ಉತಿಪಣದ ಒಂಜಿ ಈ ಇನ್ನೇನು ವಿದಾಯ ಮಲ್ಪ ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾಯನ ತಾರನಾಥರದು ಒಂಜಿ 4 ಪಾತೆರ ಬಂಧುಲೆ ಮಾತೆರಿಗೆಲ್ಲ ನಮಸ್ಕಾರ ನಿಖಿಲ ದಿಂಜ ಪೊರ್ತುನು ದೆತೋನುಜಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇಂಟ್ಯಾಕ್ ಮಂಗಳೂರು ಭಾಗ ರಾಣಿ ಹಬ್ಬಕ್ಕ ಚಾವಡಿ ಮನೇಲ್ ಅಂಚನೆ ಆರ್ಟ್ ಕೆನರಾ ಟ್ರಸ್ಟ್ ಈ ಮಾತ ಸಂಸ್ಥೆಯಲ್ಲಿನ ಸಹಯೋಗಗಳು ನಡಪನಂಚಿತನ ಒಂಜಿ ಲೇಸ್ ಈ ಊರುಗುಪ್ಪನ ಒಂಜಿ ಚಾರಿತ್ರಿಕವಾಯಿನ ಹಿನ್ನೆಲೆದಾದುಂಡು ಮುಲ್ಪದ ಸಾಂಸ್ಕೃತಿಕ ಪರಂಪರೆದಾದುಂಡು ಇಂದೇನು ಚಿತ್ರಮುಖೇನವಾದ ದಾಖಲೀಕರಣ ಅಂತದ್ದು ಐನೊಂಜಿ ಬೊಕ್ಕ ನೆಕ್ಸ್ಟ್ ಲೆವೆಲ್ ಒಂಜಿ ಪುಸ್ತಕ ಸ್ವರೂಪ ಕೊನಪುನಂಚಿತ್ತನ ನಮ್ಮ ಬೇತೆ ಬೇತೆ ನಮ್ಮ ಟೀನಿ ಇತಿಹಾಸದ ಜ್ಞರುಲ್ಲೇರು ಊರದ ಇತಿಹಾಸನ ಒಂಜಿ ಪುಸ್ತಕ ರೂಪ ಕೊನಪನ ನಮ್ಮ ತೂತ ಅಣ್ಣ ಇನ್ನು ಚಿತ್ರಮುಖ ಏನ ಫೋಟೋತ ಬದಲ್ಗೆ ಅಂಚಾದ ಇನಿ ಮುಲ್ಪ ಸೇರಿದನ ಚಿತ್ತನ ಕಲಾವಿದೇರು ಎಂಕಲ್ನ ಬುಬ್ಬ ಪೂಜಾರ್ಲು ಮಾತೆರನ್ನ ಪುದರ್ ಪಂಡೇರು ವಿಲ್ಸನ್ ಸೋಜೇರು ಸಂತೋಷ್ ಅಂದ್ರಾದೇರು ಜೀವನ್ ಸಾಲ್ಯಾನ್ರು ಹರೀಶ್ ಕೊಡಿಯಲ್ ಬೈಲ್ ರೇಷ್ಮಾ ದೀರ್ಘ ನಶ್ಮಿತಾ ಶ್ರೀಕಾಂತ್ ಅಭಿಷೇಕ್ ರೂಪೇಶ್ ಸಂದೀಪ್ ಲಿಖಿತ್ ಬೊಕ್ಕ ಬಸು ಸರ್ ಉಲ್ಲೇರು ಗಣೇಶ್ ಸೋಮಯ್ಯಜಿ ಉಲ್ಲೇರು ಕೇದಿಗೆ ಉಲ್ಲೇರು ಮಿಕಲ್ ಮಾತ ಈ ಊರದ ಬೇತೆ ಬೇತೆ ಚಾರಿತ್ರಿಕ ಮಹತ್ವದ ದಾದ ಉಂಡು ಮುಲ್ಪ ಐನು ಮಾತ ಚಿತ್ರದ ಮುಖೇನ ಪಂಡ ಪೇಂಟಿಂಗ್ ಮುಖೇನ ದಾಖಲೀಕರಣ ಮನ್ಪುಯರು ಇಂಚಿತ್ತನ ಒಂಜಿ ಕಾರ್ಯಕ್ರಮ ಆವೋಡು ಪಂಡಂದೆತ ಪಿರವೋಡು ಒಂಜಿ ಎಲ್ಲಿಯ ಪ್ರಕ್ರಿಯೆ
ಉದ್ದ ಚರಿತ್ರೆ ದಾದ ಉಂಡು. ಈ ಊರುಗಳ ಹಬ್ಬಕ್ಕಗಳ ಸಂಬಂಧ ಸಂಪರ್ಕ ಅತ್ತಂಡ ಹೊಸ ತಲೆಮಾರ್ಗ ತೆರಿಪಾವುಡು ಕಾರಣ ನೆನಪು ಮನ್ಪುನ ಕಾರ್ಯಕ್ರಮ ಮನ್ಪೋಡೊಂದು ಎಂಕಲ್ನ ಅಕಾಡೆಮಿದ ಸದಸ್ಯರಾಯಿನ ಭೂಪ ಪೂಜಾರ್ಲು ಅಂಚನೆ ಪುರಂದರ ಕೊಲಾಲರು ಅಕ್ಷಯ ಮಾಸ್ಟರ್ ಬೊಕ್ಕ ಕಟ್ಟೆಮಾರ್ ಪ್ರಶಾಂತ್ ಅಣ್ಣೆ ಮೇಕಲ್ ಮಾತ ಒಂಜಿ ಅಭಿಪ್ರಾಯ ಪಂಡೊಂಡೇರು. ಆ ಪ್ರಕಾರ ನಿಖಿಲ್ ಸುಮಾರು ಜನ ಪಾಲ್ ಪಡೇತಾರೆ ಊರು ದಾಖಲು ಹೊಸ ಕಲಾವಿದರೇ ಪಡೆದೇನು ಪನ್ಪನಿ ಒಂಜಿ ಮೂಜಿ ತಿಂಗಳಿಗೆ ದುಂಬು ಎಂಕಲು ಆ ಶಾಲೆದ ಆವರಣ ಮನೇಲ್ದ ಪೆರ್ಮೆ ರಾಣಿ ಹಬ್ಬಕ್ಕ ಅನ್ನೊಂದು ಕಾರ್ಯಕ್ರಮ ಅಂತ ಅವು ಆ ದಿನ ಮೊನ್ನೆ ಪುಂಡಿಕಾಯಿ ಗಣಪಾಯಿ ಭಟ್ರು ಇತ್ತೇರು, ತುಕಾರಾಮ್ ಪೂಜಾರ್ಲು ಇತ್ತೇರು, ಬೊಕ್ಕ ಡಾಕ್ಟರ್ ಚಿನ್ನಪ್ಪ ಗೌಡ್ರು ಇತ್ತೇರು. ಆ ಚಿನ್ನಪ್ಪ ಗೌಡ್ರು ಅವತ್ತು ಉದ್ಘಾಟನೆ ಮಾಡುವಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಹಿರಿಯ ಸಂಶೋಧಕರಾಗಿದ್ದವರು ಮತ್ತು ಜನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು ಡಾಕ್ಟರ್ ಚಿನ್ನಪ್ಪ ಗೌಡರು. ನಾವು ಒಂದು ಇಡೀ ಅರ್ಧ ದಿವಸದ ಒಂದು ಸೆಮಿನಾರ್ ಮಾಡುವಾಗ ಇಡೀ ಊರಿನ ಜನ ಪೂರ್ತಿ ಸೇರಿಕೊಂಡ್ರು. ಸಣ್ಣ ಬಾಲಕರಿಂದ ಹಿಡಿದು ವಯೋವೃದ್ಧರ ತನಕ ಈ ಊರಿನ ಚರಿತ್ರೆಯನ್ನು ತಿಳಿಯಬೇಕಂತ. ಅವತ್ತು ಮೊನ್ನೆ ಚಿನ್ನಪ್ಪ ಗೌಡರು ಒಂದು ಮಾತು ಹೇಳಿದರು, ಈ ಮಣ್ಣೆಯಲ್ಲಿ ಇಲ್ಲಿಯ ಇತಿಹಾಸ, ಇಲ್ಲಿಯ ಪರಂಪರೆ ಇದು ಮುಂದಿನ ತಲೆಮಾರಿಗೆ ಮತ್ತು ಹೊರ ಊರಿನ ಜನರಿಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹಬ್ಬಕ್ಕ ಅಂತ ಹೇಳಿದ್ರೆ ನಾವು ಉಳ್ಳಾಳದ ರಾಣಿ ಹಬ್ಬಕ್ಕ ಅಂತ ಹೇಳೋದು, ನಾವೆಲ್ಲ ಉಳ್ಳಾಳದವರೇ. ಇಲ್ಲಿ ಬಾಬಣ್ಣ ಕೂಡ ಬಂದು ಸೇರಿಕೊಂಡ್ರು. ನಮಗೆ ಯಾವತ್ತೂ ಕೂಡ ಅದು ಖುಷಿ ಮತ್ತು ಒಂದು ಹೆಮ್ಮೆಯ ವಿಚಾರ ಕೂಡ. ಆದರೆ ಹಬ್ಬಕ್ಕ ಈ ಗ್ರಾಮಕ್ಕೆ ಸಂಬಂಧಪಟ್ಟವಳು ಕೂಡ ಅದನ್ನು ಕೂಡ ಇವತ್ತಿನ ತಲೆಮಾರಿನವರಿಗೆ ತಿಳಿಸಿಕೊಡಬೇಕನ್ನೋ ಕಾರಣಕ್ಕಾಗಿ ನಾವು ಆ ಕಾರ್ಯಕ್ರಮ ಮಾಡಿದೆವು. ಆ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಊರಿನ ಎಲ್ಲ ವಯೋಮಾನದವರು ಬಂದು ಆ ಶತಮಾನ ಪೂರ್ಣಗೊಂಡ ಶಾಲೆಯಲ್ಲಿ ಸೇರಿದರು. ಆವತ್ತು ಚಿನ್ನಪ್ಪ ಗೌಡರನ್ನು ಮಾತು ಹೇಳಿದರು, ಈ ಕಾರ್ಯಕ್ರಮದ ಮುಖಾಂತರ ಈ ಮಣೇಲ್ ಗ್ರಾಮ ಅದು ಜಗದಗಲ ವಿಸ್ತಾರ ಆಗಲಿಕ್ಕೆ ಒಂದು ಮುನ್ನುಡಿ ಆಗಬೇಕು. ಹಾಗಾಗಿ ಇವತ್ತಿನ ವಿಚಾರಗೋಷ್ಠಿಯಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ತಿಳಿಸ್ತೇವೆ. ತುಕಾರಾಮ್ ಪೂಜಾರಿ ಅವರು ಮಾತಾಡ್ತಾರೆ, ಪುಂಡಿಕಾಯಿ ಗಣಪಯ್ಯ ಭಟ್ರು ಅವರು ಮಾತಾಡ್ತಾರೆ. ಮುಂದಕ್ಕೆ ಕೊಂಡೋಗ್ಬೇಕಲ್ಲ. ಇಲ್ಲಿ ಹಬ್ಬಕ್ಕನ ನೆನಪಿನಲ್ಲಿ ಈ ಊರಿನ ಈ ಗ್ರಾಮದ ಪರಂಪರೆ, ಈ ಗ್ರಾಮದ ಸೌಹಾರ್ದ ಪರಂಪರೆಯನ್ನು ಮತ್ತು ಈ ಗ್ರಾಮೀಣ ಬದುಕು ಇನ್ನೂ ಕೂಡ ಒಂದು ಪೇಟೆಯ ದೊಡ್ಡ ಮಟ್ಟಿನ ಗೌಜಿ ಅಥವಾ ಗದ್ದಲದ ವಾತಾವರಣ ಇಲ್ಲದೆ, ಸರ್ ಬರುವಾಗ ಹೇಳಿದರು ಬೊಮ್ಮರೆಡ್ಡಿಯವರು, ನಿನ್ನೆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, ಮಣೇಲ್ ಗ್ರಾಮದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಅಂತ. ಮೊನ್ನೆ ACP ಸಾಹೇಬರು ನನಗೆ ಫೋನ್ ಮಾಡಿದರು, ಅದು ಇಲ್ಲಿ ಮಣೇಲ್ ಗ್ರಾಮ ಇಲ್ಲಿ ನನಗೆ ಕೂಡ ನೋಡಬೇಕು, ಅಲ್ಲಿ ಪಾರಂಪರಿಕ ಮನೆ ಉಂಟಂತೆ, ನಾನು ತುಂಬ ಗುತ್ತಿನ ಮನೆಗಳನ್ನೆಲ್ಲ ಹುಡುಕಿಕೊಂಡು ಹೋಗಿದ್ದೇನೆ ಅಂತ. ಸರಿ, ಒಂಜಿ ಈ ಕಾರ್ಯಕ್ರಮದ ನೆಲೆಟಾಯಿನ ಒಂಜಿ ಪ್ರಯೋಜನ ತುಲೆ ಆರು ಬತ್ತೇರು ಅರ್ನಂಚಿನ ಏತೋ ಜನ ತೂದುಪ್ಪುವೇರು ಐತೆ ಬಾಬಣ್ಣೆ ಬತ್ತೇರು ಉಳ್ಳಾಲಾಡ್ದು. ಸೊ ಈ ಗ್ರಾಮಕ್ಕೆ ಬೇತೆ ಊರು ದಕ್ಕಲು ಬರೋಡು ಮತ್ತು ಈ ಗ್ರಾಮದ ಚರಿತ್ರೆ ನಮ್ಮ ಹೊಸ ತಲೆಮಾರ್ಗ ಪೋಡು ಆ ನೆಲೆಟ್ಟು ಬೇತೆ ಸ್ವರೂಪದ ಕಾರ್ಯಕ್ರಮ ಆವೋಡು ಒಂದು ಮುರಾಣಿದ ವಿಚಾರಗೋಷ್ಠಿ ಹಿಡಿದ ಬಕ್ಕದ ಇನ್ನಿತ ಈ ಕಲಾ ಒಂಜಿ ಕುಂಚದ ಮೂಲಕ ಈ ಗ್ರಾಮನ ದಾಖಲೀಮಕರಣ ಮನ್ಪುನ ಒಂಜಿ ಕಾರ್ಯಕ್ರಮನ ನಮ್ಮ ಪಾಡೊಂದ ಐಕ್ ಆ ಪೊರ್ತುಗು ಇಂಟ್ಯಾಕ್ ಕುಡ್ಲಾದಾಕಲ್ ರಾಜೇಂದ್ರ ಕೇದಿಗೆ ಒಪ್ಪುತ್ತಂಡ ಬಸ್ಸು ಸರ್ ಚರ್ಚೆ ಮಂತಿರ್ತಾರೆ ಇಂಚ ವಾ ಸ್ವರೂಪಡು ಮನ್ಪೊಲ್ಲಿಂದ ಅಂಚನೆಕಲ ಆರ್ಟ್ ಕೆನರ ಸಂಸ್ಥೆ ದಕ್ಕಲ್. ಸೊ ಯಾನು ಅಂಚ ಅದು ಇಂಟ್ಯಾಕ್ ದಕ್ಲೆಗೆಲ್ಲ ಬೊಕ್ಕ ಈ ಆರ್ಟ್ ಕೆನರ ಟ್ರಸ್ಟ್ ದಕ್ಲೆಗೆಲ್ಲ ಆಭಾರಿ ಆದಿಲ್ಲ ಈ ಒಂಜಿ ಕಾರ್ಯಕ್ರಮ ಈತ ಪೊರ್ಲಾಯರೆ ಬೊಕ್ಕ ಪ್ರಶಾಂತ್ ಅಣ್ಣ ಈತ ಕಲಾವಿದರೇನು ಚಿತ್ರ ಕಲಾವಿದರೇನು ಒಟ್ಟು ಮನ್ಪೆರೆ ಸಾಧ್ಯ ಅಣ್ಣ ನನದ ದುಂಬದ ಸಂದರ್ಭಕ್ಕೆ ನೆಡ್ದಲ್ಲ ಜಾಸ್ತಿ ಜನ ಒಟ್ಟು ಮನ್ಪುನ ಅಂಚೇತನ ದಯಬಂಡ ಚಿನ್ನಪ್ಪ ಗೌಡ್ರು ಕಾಂಡು ಒಂಜಿ ಮೆಸೇಜ್ ಪಾಡ್ದೇರು ನಿಖಿಲ್ ಸುರತ ಕಾರ್ಯಕ್ರಮದ ಆಶಯದ ಪ್ರಕಾರ ದುಂಬು ಪೋವಂದುಲ್ಲಾರು ಅವು ಭಾರಿ ಎಡ್ಡೆ ಆವಾಡು ಲೋಕಪೂರ್ತಿ ಪ್ರಚಾರ ಆವಡು ಈ ಮಣೇಲ್ ಗ್ರಾಮ ಮುಲ್ಪದ ಸಾಂಸ್ಕೃತಿಕ ಹಿನ್ನೆಲೆ ಪರಿಸರ ನನ್ನ ದುಂಬುಗು ಚಿತ್ರ ಸಂತೆ ಚಿತ್ರ ಉತ್ಸವ ಅತ್ತಂಡ ಹಬ್ಬಕ್ಕ ಉತ್ಸವ ಇಂಚಿತನ ಮಾತ ಈ ಗ್ರಾಮಡು ಆವಡು ಒಂದು ಪನ್ಪನ ಆಶಯ. ಆ ಮೂಲಕ ನಮ್ಮ ಪಠ್ಯಡು ನಮ್ಮ ಶಾಲೆಡು ಲೋಕದ ಚರಿತ್ರೆಯ ಮಾತ ಓದುವ ನಮ್ಮ ಊರದ ಚರಿತ್ರೆ ಬಿಡುದು ನಮ್ಮ ಲೋಕದ ಮಾತು ಓದುವತ್ತೆ ನಮ್ಮ ಊರದೆಲ್ಲ ಈ ಮೂಲಕ ಅಲ್ಲ ನಮ್ಮ ತೆರಿಯೊಂದು ಬರೋಡು ಬೊಕ್ಕ ಆ ಊರುಡುಪ್ಪನ ನಮ್ಮ ತುಳುನಾಡನ್ನು ಪಂಡ ಒಂದು ಸೌಹಾರ್ದದ ಪರಂಪರೆ ಇನಿ ತೂಲೆ ನಮ್ಮ ಮಾತ ಧರ್ಮೀಯರೆಲ್ಲ ಒಟ್ಟಿಗೆ ಕೊಲೊಂದ ಸಾಯಿಬೇರುಳ್ಳೇರು ಜೈನರುಳ್ಳೇರು ಹಿಂದೂ ಸಮುದಾಯದಕ್ಕುಳ್ಳೇರು ಕೊಂಕಣಿಯರುಳ್ಳೇರು ನಮ್ಮ ಮಾತಿರಲ್ಲ ಸೇರಿದ ಪಂಡಂದು ಹಬ್ಬಕ್ಕನ ಕಾಲದ ಪರಂಪರೆಲ್ಲ ಅಂಚನೆ ಹಬ್ಬಕ್ಕನ ಸೈನ್ಯದ ಕತೆ ಬಂದಾಗ ಬೊಕ್ಕ ಪುಂಡಿಕಾಯಿ ಗಣಪಾಯಿ ಭಟ್ರು ಪಂಡ್ರೆಪ್ಪೇರು ಹಬ್ಬಕ್ಕನ ಸೈನ್ಯ ಏರಿತ್ತಿರಂದು ಪಂಡಿಟ್ಟು ಮಾತು ಸಮುದಾಯದಕ್ಕೆಲ್ಲ ಮಾತು ಧರ್ಮದಕ್ಕೆಲ್ಲ ಎತ್ತೇರು ಅಂಚ ಮಾತೆಲ್ಲ ಸೇರ್ದು ಪೋರ್ಚುಗೀಸರನ್ನು ಗಿಡತನ ಅಂಚೆತನ. ಸೊ
ಈ ನೆಲೆಟ್ ಈ ಒಂಜಿ ಕಾರ್ಯಕ್ರಮ ಇನಿ ಅತ್ತ ಕಾರ್ಯಕ್ರಮ ಎಂಕಲ್ಲ ಆಶಯ ಎಂಕೇನೈತಿನ ಬಂಡ ಇದು ಮಲ್ಲ ಸಭೆತ ಮಾತ ಅಂದಾಜು ಇಜ್ಜಾಂಡ ಪ್ರಶಾಂತಣ್ಣ ಕಾಲಿಂಜಿ 10-15 ಚಿತ್ರಕಲಾವಿದರೆಲ್ಲ ತಂದು ಬರ್ತದೆ ಒಂದು ಎಲ್ಲಿಯ ಇಂಟಿಮೇಟ್ ಕಾರ್ಯಕ್ರಮ ಅಕ್ಕಲೆಗೆ ಊರದ ಚರಿತ್ರೆನು ಹಬ್ಬಕ್ಕನ ಚರಿತ್ರೆನು ಪುಂಡಿಕಾಯಿ ಗಣಪಾಯಿ ಭಟ್ರೆ ಪನ್ನೋಡು ಕಾಯ್ದ ಬಕ್ಕಲ್ಲಿ ಬೇತೆ ಬೇತೆ ಜಾಗ ಇಡ್ಬೋದು ಕೆಲವೊಂದು ಚಿತ್ರ ಮನ್ಪೋಯಿರಂದು ಖುಷಿದಾದ ಬಂಡ ನಿಖಲ್ ಊರದಕ್ಕಲು ಕೊನೇ ಕ್ಷಣದ ಒಂಜಿ ಆಹ್ವಾನನ ಮನ್ನಿಸಾದ ಬತ್ತದಾರೆ ಪಂಚಾಯತ್ ಸದಸ್ಯರುಳ್ಳರು ಮಾಜಿ ಅಧ್ಯಕ್ಷರ ನಕಲುಳ್ಳರು ಅಂಚ ನಿಖಿಲೆಗಲೇನು ಆಭಾರಿ ಆದುಲ್ಲೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಹಬ್ಬಕ್ಕನ ಚರಿತ್ರೆನು ಮನೇಲದ ಪೆರ್ಮೆನು ಲೋಕರ್ಮೆಲ ತಿರುಪಾಗ ಪೇಪರ್ ತೂದು ಬತ್ತನೆಟ್ಟು ಪಿರಂಜಾನಲ್ಲಿ ದೂರದ ದಾವಣಗೆರೆ ಸದಾನಂದ ಹೆಗಡೆ ಬರ್ತದೆ ಅವರು ವಿಜಯ ಕರ್ನಾಟಕ ಪತ್ರಿಕೆದ ದಾವಣಗೆರೆ ಆವೃತ್ತಿದ ಸಂಪಾದಕರು ಅವರು ಊರಿಗೆ ಬತ್ತನಾರು ಕೋಟೆ ಸುರತ್ಕಲ್ ಆರ್ಲ ಎಂಚ ತುಯರಿಗೆ ತೂದಾನಾಗ ಗಣೇಶ ಸೋಮಯ್ಯರಿಗೆ ಫೋನ್ ಬಂತೀರಿ ಇಂದುವಲ್ಪ ಮಣ್ಣೇಲ್ ಗ್ರಾಮ ದಾದ ಉಂಡಲ್ಪ ಎಂಕಲ ಬರ್ಬೋದು ತೂವೋಡು ಒಂದು ಅಂಚ ತುಲೆಂದು ಒಂಜಿ ಕಾರ ನಡೆದು ಅವು ಇಂಚ ಒಂಜಿಲ್ಲೆ ಬಿತ್ತು ಪಾಂಡ ಅವು ದಯ್ಯ ಅದು ಮರ ಅದು ಗೆಲ್ಲ ಅದು ಎಂಚ ಅವು ವಿಸ್ತಾರ ಹಾಕೊಂಡು ಅಂಚನೆ ಅಂಚಿತನ ಒಂಜಿ ಬಿತ್ತು ಪಾಡದ ಮುಲ್ಪ ನಮ್ಮ ಅವು ಎಡ್ಡೆ ರೀತಿಡ್ ದುಂಬು ಪಾವಡು ಮಾತೆರ್ಲ ಸೇರಿದೇನು ದುಂಬು ಕೊನೋಕ ಮೂರನೇದ ಕಾರ್ಯಕ್ರಮ ಆದಾನಾಗ ಮಧುಸೂದನ್ ಸರ್ ಏನು ಪಂಡೈತೆ ಪುಂಡಿಕಾಯಿ ಗಣಪಾಯಿ ಭಟ್ರು ಬೊಕ್ಕ ಚಿನ್ನಪ್ಪ ಗೌಡ್ರು ತುಕಾರಾಮ್ ಪೂಜಾರ್ಲ ಭಾಷಣ ಮಂತೀರು ಕಾಂಡೆ 10 ಗಂಟೆದು 1 ಗಂಟೆ ಮಟ್ಟ ಪ್ರೈಮರಿ ಶಾಲೆದ ಒಂಜಿ 10 ಜೋಕುಲು ಆನಿ ರಜೆ ಐತಾರ ಹೈಸ್ಕೂಲ್ದು ಒಂಜಿ ಇರುವ ಜೋಕುಲು ಸೇರಿದಿತ್ತೀರಿ ಬೊಕ್ಕ ಒಂಜಿ ವಾರ ಆಯಿ ಬೊಕ್ಕ ಮಾಸ್ಟರ್ ಪಂಡೇರು ಮಾಸ್ಟರ್ ಏನೇ ಒಂಜಿ ಪಾತೆರ ಪಂಡೇನಿ ಜೋಕುಲು ಮಾತ ಭಾಷಣಕ್ಕೆ ಏನಿದೆ ಜೋಕುಲ್ಟ ಐತ ಬಗ್ಗೆ ಚೂರು ಬರೆಪಾಲೆ ಎಂದು ಅಂಚೆ ಪ್ರೈಮರಿ ಶಾಲೆದ ಜೋಕುಲ್ಲ 10-15 ಜೋಕುಲು ನಿಖಿಲ್ನ ಭಾಷಣದ ಬಗ್ಗೆ ಇವರು ಮೊನ್ನೆ ಭಾಷಣ ಮಾಡಿದರು ಸರ್ ಅದರ ಬಗ್ಗೆ ಇಲ್ಲಿ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಕೇಳಲಿಕ್ಕೆ ಬಂದಿದ್ದರು ಭಾನುವಾರ ಆದರೂ ಕೂಡ ಆ ಶಾಲೆಯಲ್ಲಿ ಮಾಡಿದ್ದು ಸುಮಾರು ಒಂದು 300 ಜಾಸ್ತಿ ಜನ ಬಂದಿದ್ದರು ಆ ಮಕ್ಕಳು ಚಂದ ಅದನ್ನು ಪ್ರಬಂಧ ಬರೆದು ಕೊಟ್ಟರು ಪ್ರೈಮರಿ ಶಾಲೆಯವರು ಮತ್ತು ಹೈಸ್ಕೂಲ್ ಮಕ್ಕಳು ಅವರಿಗೆ ಮತ್ತು ಬಣ್ಣ ಇವರೆಲ್ಲ ವ್ಯವಸ್ಥೆ ಮಾಡಿದ್ದು ಸಣ್ಣ ಬಹುಮಾನ ಎಲ್ಲ ಕೊಟ್ಟರು ನೋಡಿ ಹೊಸ ತಲೆಮಾರಿಗೆ ಒಂದು ವಿಷಯವನ್ನು ದಾಟಿಸುವಂಥ ಪ್ರಯತ್ನ ನಾವು ಮಾಡಿರುವಂಥದ್ದು ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಾನು ದೇವಸ್ಥಾನದ ಟ್ರಸ್ಟಿಯವರು ಈ ಜಾಗವನ್ನು ಸ್ಥಳವನ್ನು ವ್ಯವಸ್ಥೆ ಮಾಡಿಕೊಟ್ರು ಶಾಲೆಯಲ್ಲಿ ಮಾಡಬೇಕಂತ ಇತ್ತು ಶಾಲೆಯ ಪ್ರಾರಂಭೋತ್ಸವದೊಂದು ಗೌಜಿ ಅಂತ ಇರ್ತದೆ ಆ ಗೌಜಿಯ ಕಾರಣದಿಂದಾಗಿ ಮುಖ್ಯೋಪಾಧ್ಯಾಯರು ಹೇಳಿದರು 30 ತಾರೀಕಿಗೆ 31 ತಾರೀಕು ಮತ್ತು ಕಾರ್ಯಕ್ರಮ ಮನ್ಪರೆ ಬಂಗೊಂಡು ದಾಂಡ ಆಟಕ್ಕೆ ಟ್ರಸ್ಟ್ ದಕ್ಕಲೆ 30-31 ಮಾತೆರೆಗಳ ಪಾತೆರದ ಆತಂಡು ಆತನಾಗ ದೇವಸ್ಥಾನದ ಟ್ರಸ್ಟಿಯರು ವ್ಯವಸ್ಥೆ ಮಂತ್ ಕುರಿಯರು ಅರಿಗಿಂಕಲ ಆಭಾರಿ ಆದುಲ್ಲ 2 ದಿನ ಆಯ್ತು ನಮ್ಮ 10-15 ಜನ ಕಲಾವಿದರು ಇಲ್ಲಿರು ವನಸು ತೆನಸು ಭಾರಿ ಪುರ್ಲದ ವನಸು ಎಕಡೆ ಚಾಪರ್ಯ ಭೂಮರೆಡ್ಡಿರು ಪಂಡಿರು ನಾನು ಮಧ್ಯಾಹ್ನ ಬದ್ದು ವನಸು ಮನ್ಪೆರೆಜ್ಜಿ ಇಂದು ಆತ ಶೋಕದ ಪ್ರಶಾಂತ್ ಅಣ್ಣೆ ಬಕಾರ್ನ ಧರ್ಮಪತ್ನಿ ಮುಲ್ಪ ಉಳ್ಳೇರು ಬಕಾರ್ನ ಬಂದು ಬಳಗದಕ್ಲೆ ಮಾತಕ್ಲ ಕೈಯಾರೆ ಬಲಸುದು ಭಾರಿ ಶೋಕದೊಂಜಿ ಆತಿಥ್ಯನ ಕೊಡ್ತೇರು ಇನಿ ಒಂಜಿ 4-5 ಜನ ಕಲಾವಿದರ್ನಕ್ಲ ರಾತ್ರಿ ಅರ್ನ ಇಲ್ಲಡೆ ಇನಿ ವಾಸ್ತವ್ಯ ಮನ್ಪೆರಲ ಉಳ್ಳೇರು ಅಂಚ ಅದು ಎಂಕಲು ಪ್ರಶಾಂತ್ ಅಣ್ಣಗೆ ವಿಶೇಷವಾಯಿನ ಆಭಾರಿ ಆದುಲ್ಲ ಅರ್ನ ಒಂಜಿ ಉದಾತ್ತವಾಯಿನ ಮನಸ್ಸಿಗೆ ಬಕಾರ್ನ ಪತ್ನಿ ಬಕಾರ್ನ ಇಡೀ ಸಕುಟುಂಬಕ್ಕೆ ಅರ್ನ ಸಹೋದರ ಸಹೋದರಿಯರು ಮಾತೆರೆಗಳ ಎಂಕಲು ಆಭಾರಿ ಆದುಲ್ಲ ಅಂಚನೆ ಬಸು ಸರ್ ಉಳ್ಳೇರು ಮುಲ್ಪ ಮಾತ ಒಟ್ಟು ನೇನು ವ್ಯವಸ್ಥೆ ಮನ್ಪರೆ ಬೊಕ್ಕ ಅಬ್ದುಲ್ ರಜಾಕರ್ ಉಳ್ಳೇರು ಮಸೀದ ದರ್ಗದ ಅಧ್ಯಕ್ಷರು ಜುಮ್ಮಾ ಮಸೀದಿದ ಬೊಕ್ಕ ಗಣೇಶ ಸೋಮಯ್ಯ ಬತ್ತೇರು ಬೊಮ್ಮರೆಡ್ಡಿಯರು ಬೊಕ್ಕ ದೇವಸ್ಥಾನದರಿ ಅಕ್ಷಯ್ ಕುಮಾರ್ ಬೂಬಣ್ಣೆ ಮಾತೆರೆಗಳ ಯಾನು ಸೊಲ್ಮೆ ಸಂದೈತಮಂತದ್ದು ನನ್ನ ಮಲ್ಲ ದೀರ್ಘ ಭಾಷಣ ಪೂಜೆ ನಮ್ಮ ಮಾತೆರ್ಲ ಕೇನೋಡಾಯನ ಅಂಕಿತನ ಸಾಂಕೇತಿಕ ಉದ್ಘಾಟನೆ ಆಯಿ ಬೊಕ್ಕ ಪುಂಡಿಕಾಯಿ ಗಣಪಯ್ಯ ಭಟ್ರು ಇನ್ನು ಮೊರನೇದಾತ ವಿಸ್ತಾರದ ನೆಲೆತ ಭಾಷಣ ಇಜ್ಜಿ ಬಹು ಮುಖ್ಯವಾದ ಈ ಚಿತ್ರಕಲಾವಿದರನ್ನು ಗಮನ ಹಿಡಿದಿದ್ದು ಹಬ್ಬಕ್ಕ ರಾಣಿಲ ಮನೆಯಲ್ದಲ್ಲ ಸಂಬಂಧ ದಾದ ಅವು ಇಂಚ ಬೊಕ್ಕ ಪಿಯಾತ್ರದಲ್ಲವೆಲ್ಲ ಸಾರತ್ತ ಆಜಿನುತ್ತ 24 ಇಡೇ ಬತ್ತನ ಆ ಸಂದರ್ಭ ಆಯ ದಾಖಲೀಕರಣ ಮಂತನ ನಮಕ್ಕೆ ಸುರೂತ ಹಬ್ಬಕ್ಕನ ಬಗ್ಗೆ ಲಿಖಿತವಾಯಿನ ದಾಖಲೆ ತಿಕ್ಕುನಿ ಪಂಡನೆ ಅವು ಇಟಲಿದ ಪ್ರವಾಸಿ ಪಿಯಾತ್ರದಲ್ಲವೆಲ್ಲ ಬರೆಯನಜಿತನ ದಾಖಲೆ ಆಯ್ನದಾದ್ರೆ ಆ ಒಂಜಿ ಹಿನ್ನೆಲೆಡು ಒಂಜಿ 20 ನಿಮಿಷ ನಮ್ಮ ಮಾತೆರ್ಲ ಕೇನಂಜಿತನ ಪಾತೆರನ್ನು ಪುಂಡಿಕಾಯಿ ಗಣಪಯ್ಯ ಭಟ್ರು ಪನಿಯರಲ್ಲಿರು ಅರೆಗಳೇನು ಆಭಾರಿ ಆದುಲ್ಲೆ ಸೊಲ್ಮೇಲು ನಾವು SP ಅವರು ಬಂದಿದ್ದಾರೆ ಅವರಿಗೆ ತಮ್ಮ ಅನಿಸಿಕೆ 2 ಮಾತನ್ನು ಆಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಅವರು ತುರ್ತಾಗಿ ನಿರ್ಗಮಿಸಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ ಅದರಿಂದ 2 ಮಾತು ಈ ಮಣೇಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಚಿತ್ರಕಲಾ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸರದ್ದೇನಿದೆ ಕೆಲಸ ಹೇಳಿಲ್ಲ ಕೇಳಿಲ್ಲ ಧುತ್ ಅಂತ ಹೇಳಿ ಮಧ್ಯದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ
ಅವರು ಕಾಪಿ ಕಾಡವರು ಹೇಳ್ತಾ ಇರಬೇಕಾದ್ರೆ ತೀರಾ ಇತ್ತೀಚೆಗೆ ನಿನ್ನೆ ಮೊನ್ನೆ ಪೇಪರಲ್ಲೆಲ್ಲೋ ನೋಡ್ತಾ ಇದ್ದೆ ನಾನು. ಸೊ ಇದು ಮೊದಲಿಂದನೂ ಆಸಕ್ತಿ ವಿಷಯ ಇತ್ತು ಈ ಮಣೇಲ್ ಗ್ರಾಮದ್ದು. ಯಾಕಂದರೆ ಕೆಲವು ದಿವಸದ ಹಿಂದೆ ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಆಕಸ್ಮಿಕ ಆಗಿ ಅವರು ಒಂದೇನೋ ಮ್ಯೂಸಿಯಂ ನೋಡೋಕ್ಕೆ ಹೋದರು. ನಾನು ಕೇಳಿದೆ ಎಲ್ಲಿ ಹೋದರು ಅವರು ADG ರ್ಯಾಂಕ್ ಅಧಿಕಾರಿ ಅವರು. ಇಲ್ಲ ಅವರು ಮ್ಯೂಸಿಯಂ ನೋಡೋಕೆ ಹೋಗ್ರಿ. ಯಾವುದು ಅಂಥ ಮ್ಯೂಸಿಯಂ ಇರೋದು? ರಾಣಿ ಅಬ್ಬಕ್ಕ ಮ್ಯೂಸಿಯಂ ಇದೆ ಇಲ್ಲಿ BC ರೋಡಿಗೆ ಹತ್ತಿರದಲ್ಲಿ ಇರತಕ್ಕಂಥದ್ದು, ಅಲ್ಲಿ ನೋಡೋಕೆ ಹೋಗಿದ್ದಾರೆ. ಹೌದಾ, ನಾನು ನೋಡಬೇಕು ಅಂತ ಹೇಳಿ ಹುಡ್ಕೊಂಡು ಹೋಗಿ ನೋಡಿ ಆವಾಗ ತುಕಾರಾಮ್ ಪೂಜಾರವರು ಪರಿಚಯ ಆಗಿದ್ದು. ಅವರು ವಸ್ತುಗಳ ಮೂಲಕ ಇತಿಹಾಸ ಅಂತ ಹೇಳ್ಕೊಂಡು ಒಂದೊಂದು ವಸ್ತುವನ್ನು ಹಿಡ್ಕೊಂಡಾಗ ಆ ಇತಿಹಾಸ ತುಳುಕಿ ತುಂಬ ಅದ್ಭುತವಾಗಿ ಮಾತನಾಡ್ತಾ ಹೇಳ್ತಾ ಹೋಗ್ತಾರೆ. ಆವಾಗ ಹೆಚ್ಚು ಹೆಚ್ಚು ಆಸಕ್ತಿ ತುಳುನಾಡಿನ ಸಂಸ್ಕೃತಿ, ಇಲ್ಲಿಯ ರಾಣಿ ಅಬ್ಬಕ್ಕನ ವಂಶಸ್ಥರು ಮತ್ತು ಅವರ ಆಳ್ವಿಕೆ, ಆವಾಗ ಆಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು, ಅದ್ಭುತವಾದಂಥ ವಿಷಯಗಳು ತಿಳಿತಾ ಹೋದಂಗಲೆಲ್ಲ ಎಲ್ಲೂ ಟೈಮ್ ಸಿಕ್ಕಾಗಲೆಲ್ಲ ನನಗೆ ಈ ಕೆಲಸದಲ್ಲಿ ನಾನು ಆದಷ್ಟು ಹೋಗಿಬಿಟ್ಟು, ಯಾಕಂದರೆ ಹಿಂದೆ ಎಂದೂ ಕೂಡ ಇಲ್ಲಿ ನಾನು ಕೆಲಸ ಮಾಡಿರಲಿಲ್ಲ. ಶಿವಮೊಗ್ಗದಲ್ಲಿಂದ ಇಲ್ಲಿ ಬಂದು ಒಂದು 8-9 ತಿಂಗಳ ಕಾಲ ಹೊಸದಾಗಿ ಈ ಕೋಸ್ಟಲ್ ಬೆಲ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪುಣ್ಯ ಸಿಕ್ಕಿದೆ. ಸೊ ತುಳುನಾಡಿನ ಬಗ್ಗೆ ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಳ್ಳೋಣ. ಇಲ್ಲಿ ಇತಿಹಾಸ, ಇಲ್ಲಿ ಮತ್ತು ಇರ್ತಕ್ಕಂಥ ಒಂದು ಸಂಸ್ಕೃತಿ, ಭಾಷೆ ಎಷ್ಟಾಗತ್ತೆ ಅಷ್ಟು ಇಲ್ಲಿಂದ ನಿರ್ಗಮಿಸುವ ಪೂರ್ವದಲ್ಲಿ ಸ್ವಲ್ಪ ತುಳುನೂ ಕೂಡ ಕಲಿಯೋಣ ಅಂತ ಕೂಡ ಆಸೆ ಇದೆ. ನೋಡೋಣ. ಒಂದು ಸತಿ ಅವರಿಗೆ ಕೇಳಿದೆ ನಾನು, ಕಾಪಿ ಕಾಡೋರಿಗೆ, ತುಳು ಕಲಿಸ್ತೀರಾ ಅಂತ. ನೀವು ಒಬ್ಬರೇ ಬಂದರೆ ಎಲ್ಲಿಂದ ಮೇಷ್ಟ್ರು ನೋಡ್ಕೋಣ ಸರ್, ಒಂದು 10-15 ಜನ ಸೇರಿಸ್ಕೊಳ್ಳಿ, ಒಂದೆಲ್ಲರೂ ವ್ಯವಸ್ಥೆ ಮಾಡೋಣ ಅಂತ ಹಾಗೆ ಹೇಳ್ತಾಯಿದ್ರು. ನೋಡೋಣ, ಅದು ಮುಂಬರೋ ದಿವಸದಲ್ಲಿ ಅದು ಒಂದು ಕೂಡಿ ಬಂದರೂ ಬರ್ಬೋದು. ತೀರಾ ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಭಾಳ ಪ್ರೀತಿಯಿಂದ ಕರೆದು, ವಿಶೇಷವಾಗಿ ಆ ಕಟ್ಟೆಮಾರ ಮನೆತನದವರು, ಅವರೇನು ಭಾಳ ವಿಚಿತ್ರವಾಗಿ ಏನು ಕಾಕಿ ಹಾಕ್ಕೊಂಡು ಯಾರೋ ಬಂದುಬಿಟ್ಟಿದ್ದಾರಲ್ಲ ಅಂತ ಏನು ಅನ್ನಿಸ್ಕೊಳ್ಳೇ ಇಲ್ಲ. ಸಹಜವಾಗಿ ಪ್ರೀತಿಯಿಂದ ಕರೆದು ಕೂರಿಸಿ ತುಂಬ ಚೆನ್ನಾಗಿ ನಮಗೆ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ, ಇಲ್ಲಿ ಕೂಡ ಪ್ರೀತಿಯಿಂದ ಕರ್ಕೊಂಡು ಬಂದು 1-2 ಮಾತು ಆಡಿ ಅಂತ ಹೇಳಿ ಕರೆದಿದ್ದಾರೆ. ಮಾತನಾಡುವಂಥದ್ದು ಏನಿಲ್ಲ, ಮಾತನಾಡುವಷ್ಟು ನಾನು ದೊಡ್ಡವನು ಅಲ್ಲ, ಇನ್ನೂ ನಾನು ಬೇಕಾದಷ್ಟಿದೆ. ಬೇಕಾದಷ್ಟು ಮಹನೀಯರಿದ್ದಾರೆ, ಹಿಸ್ಟೋರಿಯನ್ಸ್ ಇದ್ದಾರೆ, ಕಲೆ ಪ್ರತಿಭೆಗಳು ತುಂಬಿ ತುಳುಕ್ತಕ್ಕಂಥ ಎಲ್ಲ ಮಹನೀಯರು ಇಲ್ಲಿ ಕೂತಂಥ ಸಂದರ್ಭದಲ್ಲಿ ಅವ್ರ ಮಾತನ್ನು ಕೇಳಬೇಕು. ಕಾರಣಾಂತರದಿಂದ ವೈಸ್ ಪ್ರೆಸಿಡೆಂಟ್ ಅವರು ಧರ್ಮಸ್ಥಳಕ್ಕೆ ಬರ್ತಾ ಇರೋದರಿಂದ ಅಲ್ಲಿ ಬಂದೋಬಸ್ತಿಗೆ ಹೋಗಬೇಕಾಗಿತ್ತು. ತೀರಾ ಹೋಗ್ತಾ ದಾರಿಯಲ್ಲಿ ಬಂದು ಒಂದು 10 ನಿಮಿಷ ಇರೋಣ ಅಂದರೆ 1 ಗಂಟೆ ಮೇಲೆ 1-1.5 ಗಂಟೆ ಆಯಿತು. ವೆಂಕಟರಮಣನ ದರ್ಶನವೂ ಆಯಿತು, ತಮ್ಮೆಲ್ಲರ ಪರಿಚಯನೂ ಆಯಿತು. ಮಣೇಲ್ ಗ್ರಾಮ ನೋಡಬೇಕು ಅನ್ನುವಂಥ ಒಂದು ಕನಸು ಭಾಳ ದಿವಸದಿಂದ ಇತ್ತು, ಅದು ಸಾಕಾರಗೊಂಡಂತಿದೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ. 2 ದಿನಗಳ ಕಾಲ ಏನು ಹಮ್ಮಿಕೊಂಡಿದ್ದಾರೆ, ಮುಂಬರೋ ದಿನಗಳಲ್ಲಿ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಮಣೇಲ್ ಅಥವಾ ಮಳಲಿ ಬಗ್ಗೆ ಎಲ್ಲ ಕಡೆ ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಇರ್ಬೋದು ಮತ್ತು ಹೊರಗಿನ ಜನಕ್ಕೆ ಇಲ್ಲಿ ಅದ್ಭುತವಾದಂಥ ಒಂದು ಪರಂಪರೆ ಏನೆಲ್ಲ ಆಗಿ ಹೋಗಿದೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಪೀಳಿಗೆಗೆ ಇದು ಒಂದು ದ್ಯೋತಕವಾಗಿ ಇರಲಿ, ಇದು ಒಂದು ಸಿಂಬಾಲಿಕ್ ಆಗಿ ಲೆಟ್ ಇಟ್ ಬಿ ಆನ್ ಇಂಪಾರ್ಟೆನ್ಸ್ ಆಫ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್. ಆ ನಿಟ್ಟಿನಲ್ಲಿ ಇದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತದೆ. ಮುಂಬರೋ ದಿವಸದಲ್ಲಿ ಇಂಥ ಹೆಚ್ಚು ಕಾರ್ಯಕ್ರಮಗಳು ನಡೀಲಿ. ನನಗೆ ಟೈಮ್ ಸಿಕ್ಕಾಗಲೆಲ್ಲ ಬಂದು ನಾನು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪುಣ್ಯ ನಂದಾಗಲಿ. ಅವಕಾಶಕ್ಕಾಗಿ ವಂದಿಸಿ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ನನಗೆ ಇಲ್ಲಿಂದ ಹೋಗೋಕ್ಕೆ ಅನುಮತಿ ನೀಡಬೇಕಾಗಿ ಕೇಳ್ತಾ ಇದ್ದೀನಿ, ಅರ್ಜೆಂಟಲ್ಲಿ ಇದ್ದೀನಿ, ಹಾಗಾಗಿ ನಮಸ್ಕಾರ. ಮನೆಯಲ್ಲಿ ಗ್ರಾಮಡೊಂಜಿ ಚಿತ್ರಕೂಟ ಇಂದೆತ್ತ ಉದೀಪನೆ ಪೆರ್ಮೆದ ಕಲಾವಿದರಾಯನ ಶ್ರೀ ಗಣೇಶ್ ಸೋಮಾಜಿಯರ್ದು.
ವೇದಿಕೆಯದು ಇತ್ತಿನ ಮಲ್ಲ ಭಿನ್ನರೆ ಎದುರಿತ್ತಿನ ಕಲಾವಿದರೇ ಕಲಾಭಿಮಾನಿಗಳೇ ಬೊಕ್ಕ ಮಾತ ಕಲಾಭಿಮಾನಿಗಳೇ ಇನಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇಂಟ್ಯಾಕ್ ಮಂಗಳೂರು ಬೊಕ್ಕ ರಾಣಿ ಅಬ್ಬಕ್ಕ ಚಾವಡಿ ಮಣೇಲ್ ಮೂಜಿ ಗ್ರೂಪ್ ಸೇರ್ದು ಇನ್ನಿ ಒಂಜಿ ಕಾರ್ಯಕ್ರಮ ಮಂತೊಂಡುಳ್ಳ್ಯಾರು ಎನ್ನ ಕನ್ನಡ ಅಂತ ಕನ್ನಡ ಪಾತ್ರ ದಯಪಂಡ ಗ್ರಾಮರ್ದ ಅಂತ ಪೋಡಿಗೆ ಉಂಡು ಐಕೋಸ್ಕರ ಕೊರ್ಲುಂಡೆ ಓಕೆ ಓಕೆ ಅವು ಇಂಚಿನ ತಪ್ಪಂಡ ಇದು ಕ್ಷಮೆ ಒಪ್ಪೋಡು ಇನಿ ಈ ತುಳು ಸಾಹಿತ್ಯ ಅಕಾಡೆಮಿಡು ಈ ಕಾರ್ಯಕ್ರಮ ಮಂತಿನ ಮಾತಾಡಿಗಲ ಐತೆ ಎಂಕ್ಲು ತಗೊಂಡುಳ್ಳ ಭಾಗವಹಿಸ್ಯಾರ ಮಾತಾ 10-15 ಕಲಾವಿದರು ಇನಿ ಎಲ್ಲ ಮಂತೊಂಡುಳ್ಳ ಮೂಜಿ ತಿಂಗಳು ದುಂಬು ಇತ್ತೆ ಎಂಕ್ಲನ ಅಧ್ಯಕ್ಷರ ಪಂಡ್ಲೆಕ್ಕನೆ ಮೂಲು ಶಿಲ್ಪ ಕಲೆತ ಬಗ್ಗೆನೇ ಒಂಜಿ ಚಟುವಟಿಕೆ ಮಲ್ಪೆರ ಉಳ್ಳ್ಯಾರು ಅವು ಸಾಂಕೇತಿಕವಾದ ಮತ್ತು ಉದ್ಘಾಟನೆ ಮಾತು ಆದೀತುಂಡು ನನ್ನ ಕಂಟಿನ್ಯೂ ಆಯರ ಉಂಡು ಇನಿ ಸಾಧಾರಣ 10-15 ಇರುವ ಕಲಾಕೃತಿ ಮೂಡ್ದು ಬರೋರೆ ಉಂಡು ಸಾಮಾನ್ಯವಾದ ಅಂದಕ್ಕೆ ದೃಶ್ಯ ಕಲೆ ಅಂತ ಪಂಡ್ಪೇರು ಇತ್ತು ನಾಟಕ ಸಂಗೀತ ಐಜಂಡ ಯಕ್ಷಗಾನ ಸಾಹಿತ್ಯ ಎಲ್ಲ ಒಂದು ಪೂರ ಅಣ್ಣಾಗ ಅಕ್ಲೇನು ತೂಯರೆ ಸಮಯ ಬೋಡು ಅಂಡ ಇತ್ತು ಎಂಕ್ಲು 2 ದಿನಟ್ಟು ಮಂತಿನ ಈ ಚಿತ್ರಕಲೆ ಉಂಡತೆ ರಾಣಿ ಅಬ್ಬಕ್ಕನ ಬಗ್ಗೆ ಇಜಂಡ ಈ ಮುಲ್ತ ಈ ದೃಶ್ಯಗಳ ಬಗ್ಗೆ ಅಕ್ಲು ಮನಸ್ಸಿಡು ಒಂಜಿ ಆಲೋಚನೆ ಮಂತದ ಮಲ್ಪುನ ಈ ಚಿತ್ರಕಲೆ ಎಲ್ಲದೊಳಗೆ ಕಂಪ್ಲೀಟ್ ಹಾಕೊಂಡು ಅವು ಲೈಫ್ ಟೈಮು ಈ ಮನೇಲ್ದ ಅಂದೆಟ್ಟು ಬೊಕ್ಕ ಅಕಾಡೆಮಿದ ಅಂದೆಟ್ಟು ಪುಸ್ತಕ ರೂಪಡ್ಲ ಮಂತೊಂಡು ಉಪ್ಪುನ ಒಂಜಿ ಯೋಜನೆ ಉಂಡು ಅವು ಈ ಚಿತ್ರಕಲೆದ ಒಂಜಿ ವಿಶೇಷತೆ ಅಂದ್ ಪಣೆರೆ ಇಂಕ್ ಭಾಳ ಒಂಜಿ ಖುಷಿ ಉಂಡು ಹೆಮ್ಮೆ ಉಂಡು ಸಾಮಾನ್ಯವಾದ ಒಂದು ಲಲಿತ ಕಲಾ ಅಕಾಡೆಮಿ ಮಲ್ಪುನ ಇಂಚಿನ ಕಾರ್ಯಕ್ರಮವನ್ನು ತುಳು ಅಕಾಡೆಮಿ ಎಸ್ಪೆಷಲಿ ಇಂಚಿನ ಬಗ್ಗೆ ತಾರನಾಥ್ ಅರ್ನ ಒಂಜಿ ಭಾರಿ ಉಸ್ತುವಾರಿ ಕೆಡು ಉಮೇದಡು ಮಂತೊಂಡುಳ್ಳ್ಯಾರು ಆರೆಗ್ಲ ಅಕ್ಲನ ಅಕಾಡೆಮಿಗ್ಲ ಶುಭಾಶಯ ಪಣ್ಣೊಂಡು ಈ ಕಾರ್ಯಕ್ರಮ ಇಂಚನೆ ಕಲಾತ್ಮಕ ಕಾರ್ಯಕ್ರಮ ಮೂಡ್ದು ಬರೋಡು ಅಂದು ಪಣ್ಣೊಂಡು ಬೊಕ್ಕ ಇನಿ ಕೂಡ ಬಯ್ಯಡು ಕೂಡ ಸಾಹಿತ್ಯದ ಬಗ್ಗೆ ಅಲ್ಪ ಲೈಟ್ ಹೌಸ್ ಒಂಜಿ ಕಾರ್ಯಕ್ರಮ ಉಂಡು ಇಂಚ ಯಾರು ಎಂಕ್ಲನ ತಾರನಾಥರು ಇಂಚ ಟೈಮ್ ಮ್ಯಾನೇಜ್ಮೆಂಟ್ ಮಲ್ಪರಂದು ಎಂಕ್ ಗೊತ್ತಾಪುಜಿ ಅಂಡಲ ಐನಾಥ್ ಇಂಚಿನ ಹೆಚ್ಚೆಚ್ಚ ಕಾರ್ಯಕ್ರಮ ಮೂಡ್ದು ಬರಡು ಬೊಕ್ಕ ಇಂಚನೆ ಊರ್ದಕ್ಕಳು ಬೊಕ್ಕ ಮಾನ್ಯ ಕಟ್ಟೆಮಾರ ಅಕ್ಕಳು ಫ್ಯಾಮಿಲಿದಕ್ಕಳು ಮಾತೆಲ್ಲ ಸೇರ್ದು ಇಂಚ ಮಂತ್ರಿನ ತೂಲೆ ಈ ರೀತಿದು ಈ ಮನೇಲ್ದ ಒಂಜಿ ವಿಷಯಡು ಈ ಕಲೆ ಪಂಪುನ ಜೀವನ ಪರ್ಯಂತರ ಲೈಫ್ ಟೈಮು ಬರಡು ಬರಡನ್ನು ಪಂಡದು ಇಂಕೊಂಜಿ ಅವಕಾಶ ಕೊರಿಯರು ಈರೆಗಲ ಧನ್ಯವಾದ ಸೊಲ್ಮೇಲು ಪಣ್ಣೊಂಡು ಇಂಕ್ಲ ಮಾತ ಕಲಾವಿದರು ಮತ್ತು ಅಕ್ಲೆಗೆಲ್ಲ ಶುಭಾಶಯ ಅಂತ ಪಣ್ಣೊಂಡು ಎನ್ನ ಕಾರ್ಯಕ್ರಮ ಮುಕ್ತೊಂಡುಳ್ಳೆ ಧನ್ಯವಾದಗಳು. ತಜ್ಞರಾದ ಡಾಕ್ಟರ್ ಬುಂಡಿಕಾಯಿ ಗಣಪಯ್ಯ ಭಟ್ ಅವರಿಂದ ರಾಣಿ ಅಬ್ಬಕ್ಕನ ಬಗ್ಗೆ ಉಪನ್ಯಾಸ ಈಗ ನೀಡಲಿದ್ದಾರೆ. ಸರ್ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಅವರು ವರ್ಷವಿಡೀ ಸುಮ್ಮನೆ ಕೂತುಕೊಳ್ಳದೆ, ಅವರ ಜೊತೆಗಿರುವವರನ್ನು ಸುಮ್ಮನೆ ಕೂತುಕೊಳ್ಳಿಕ್ಕೆ ಬಿಡದೆ ಸದಾ ಕ್ರಿಯಾಶೀಲರಾಗಿ ತುಳು ಅಕಾಡೆಮಿಗೆ ಒಂದು ಹೊಸ ಜೀವವನ್ನು ತುಂಬಿದಂತಹ ತಾರಾನಾಥ್ ಗಟ್ಟಿಯವರೇ ಹಾಗೂ ಎಲ್ಲ ಮಿತ್ರರೇ, ಇದು ನಾನು ಮನೆಯಲ್ಲಿ ಮಾಡ್ತಾ ಇರುವಂಥ 2ನೇ ಉಪನ್ಯಾಸ. ಇದು ಕಳೆದ ಸಲದಷ್ಟು ದೀರ್ಘವಾಗಿರುವುದಿಲ್ಲ, ಭಾಳ ಸೀಮಿತವಾದ ಅವಧಿಯಲ್ಲಿ ಕೆಲವೇ ವಿಷಯಗಳನ್ನಷ್ಟೇ, ಮುಖ್ಯವಾದ ಕೆಲವು ವಿಷಯಗಳನ್ನಷ್ಟೇ ಪ್ರಸ್ತಾಪಿಸಲಿಕ್ಕೆ ನಾನಿವತ್ತು ಪ್ರಯತ್ನ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಹೊರಡುವಾಗ ಮೂಡುಬಿದಿರೆಯಲ್ಲಿ ಒಬ್ಬರು ಸಿಕ್ಕಿದರು. ಅವರ ಹತ್ರ ಹೇಳಿದೆ, ಅಬ್ಬಕ್ಕರ ಒಂದು ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿ. ಯಾರ ಹತ್ರ ಅಬ್ಬಕ್ಕ ಅಂತ ಕೇಳಿದರೂ ಅವ್ರದ್ದು ಒಂದೇ ಪ್ರಶ್ನೆ ಇರುವುದು, ಅಬ್ಬಕ್ಕ ಎಷ್ಟು ಜನ ಇದ್ದಾರೆ, ತುಂಬ ಜನ ಅಬ್ಬಕ್ಕ ಅಂತ ಇದ್ದಾರಲ್ವ ಅಂತ ಹೇಳಿ. ಅದಕ್ಕೆ ಆ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಟ್ಟು ನಾನು ಮುಂದುವರಿಯುತ್ತಾ ಇದ್ದೇನೆ. ಒಂದು ಇತಿಹಾಸದ ಗ್ರಂಥಗಳನ್ನು ನೀವು ನೋಡಿದರೆ 5 ಮಂದಿ ಅಬ್ಬಕ್ಕ ದೇವಿಯರ ಹೆಸರು ಬರ್ತದೆ ಚೌಟ ಮನೆತನದಲ್ಲಿ. ಆದರೆ ಎಲ್ಲ ಅಬ್ಬಕ್ಕ ದೇವಿಯರು ಕೂಡ
ಇತಿಹಾಸದ ದೃಷ್ಟಿಯಿಂದ, ಸಾಧನೆಗಳ ದೃಷ್ಟಿಯಿಂದ ಅವರು ಬಹಳ ಮಹತ್ವ ಅಂತ ನಮಗೆ ಅನಿಸುವುದಿಲ್ಲ. ಆರಂಭದ ಒಬ್ಬ ಅಬ್ಬಕ್ಕ ದೇವಿಯ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. 4 ಅಬ್ಬಕ್ಕ ದೇವಿಯರ ಬಗ್ಗೆ ಖಚಿತವಾದಂಥ ದಾಖಲೆಗಳಿದ್ದಾವೆ. ಆದರೆ ಅದರಲ್ಲಿ ತಾಯಿ ಮತ್ತು ಮಗಳು ಅಂತ ಹೇಳಿ ಇತಿಹಾಸಕಾರರು ಒಪ್ಪಿಕೊಂಡಿರುವಂತಹ 2 ಅಬ್ಬಕ್ಕ ದೇವಿಯರ ಬಗ್ಗೆ ಸಾಕಷ್ಟು ಇತಿಹಾಸದ ಮಾಹಿತಿಗಳಿದ್ದಾವೆ. ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ನಮಗೆ ತಿಳಿದಿದೆ. ಆದ್ದರಿಂದ ಅಬ್ಬಕ್ಕ ದೇವಿ ಅಂತ ಹೇಳಿದ ಕೂಡಲೇ ಒಂದು ಪುಸ್ತಕವನ್ನು ನನಗೆ ಕೊಟ್ಟರು, ವಸಂತ ಮಾಧವ್ ಅಂತ ಅವರು ಬರೆದದ್ದು. ಅದರ ಶೀರ್ಷಿಕೆ ಅಬ್ಬಕ್ಕ ದೇವಿಯರು ಅಂತೇಳಿ ಉಂಟು. ಅಂದರೆ ಒಂದಕ್ಕಿಂತ ಹೆಚ್ಚು ಅಬ್ಬಕ್ಕ ದೇವಿಯರಿದ್ದಾರೆ ಅಂತ ಹೇಳಿ. ಆದರೆ ನಮಗೆ ತುಳುನಾಡಿನ ಇತಿಹಾಸದ ದೃಷ್ಟಿಯಿಂದ, ತುಳುನಾಡಿನ ಇತಿಹಾಸದ ಒಂದು ಮಹತ್ವದ ಘಟ್ಟದಲ್ಲಿ ಅವರು ವಹಿಸಿದಂಥ ಪಾತ್ರದ ದೃಷ್ಟಿಯಿಂದ ನಮಗೆ ಹೆಚ್ಚು ಪ್ರಸ್ತುತ ಅಂತ ಅನ್ನಿಸುವವರು 2 ಅಬ್ಬಕ್ಕ ದೇವಿಯರು. ಅವರು ತಾಯಿ ಮತ್ತು ಮಗಳು ಅಂತ ಹೇಳ್ತಾಳೆ. ನಾವು ಹೇಳುವಂಥ ಹಿರಿಯ ಮತ್ತು ಕಿರಿಯ ಅಬ್ಬಕ್ಕ ಅಂತ ಹೇಳ್ತಾರೆ. ಸುಮಾರು 1554ನೇ ಇಸವಿಯಿಂದ 1584, ಸುಮಾರು 30 ವರ್ಷಗಳ ಕಾಲ ಉಳ್ಳಾಲದಲ್ಲಿ ಇದ್ದುಕೊಂಡು ಉಳ್ಳಾಲ ಪ್ರದೇಶವನ್ನು ಆಳಿದಂಥ ಹಿರಿಯ ಅಬ್ಬಕ್ಕ. ಆಮೇಲೆ ಅವಳ ನಂತರ ಕೆಲವು ವರ್ಷಗಳ ನಂತರ ಪಟ್ಟಕ್ಕೆ ಬಂದಂತಹ ಸುಮಾರು 1595ರಿಂದ 1640ರವರೆಗೆ ಆ ಪಟ್ಟದಲ್ಲಿದ್ದಂಥ 2 ಅಬ್ಬಕ್ಕ ದೇವಿಯರು ನಮಗೆ ಹೆಚ್ಚು ಪ್ರಸ್ತುತ ಅಂತ ಅನ್ನಿಸ್ತದೆ ಇತಿಹಾಸದ ಹಿನ್ನೆಲೆಯಲ್ಲಿ. ಈಗ ಇಲ್ಲಿ ಯಾವ ಅಬ್ಬಕ್ಕನ ಬಗ್ಗೆ, 2 ಅಬ್ಬಕ್ಕಂದರೂ ನಮಗೆ ಬಹಳ ಪ್ರಮುಖರೇ. ಆದರೆ ಮಣೇಲನ್ನು ಒಂದು ಕೇಂದ್ರವಾಗಿಟ್ಟುಕೊಂಡು ನಾನು ಮಾತಾಡುವಾಗ ನಾನು 2ನೇ ಅಬ್ಬಕ್ಕ ದೇವಿಯ ಬಗ್ಗೆ ಇಲ್ಲಿ ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗ್ತದೆ. ಮೊದಲನೇ ಅಬ್ಬಕ್ಕ ದೇವಿ ಅಂತ ನಾನು ಯಾರು ಹೇಳಿದೆ 1584ರ ನಂತರ ಆ ಟೈಮಿನಲ್ಲಿ 54ರಿಂದ 84ರವರೆಗೆ ಆಡಳಿತ ಮಾಡಿದವರು. ಅವರು ನಮಗೆ ಗೊತ್ತಿರುವ ಹಾಗೆ ಮಣೇಲಿಗೂ ಸಂಬಂಧ ಇದ್ದಿರಬಹುದು, ಆದರೆ ಅವರ ಎಲ್ಲ ಚಟುವಟಿಕೆಗಳು ಕೂಡ ಕೇಂದ್ರೀಕೃತವಾಗಿದ್ದದ್ದು ಉಳ್ಳಾಲದಲ್ಲಿ. ಆದರೆ ಅವರ ಮಗಳು 2ನೇ ಅಬ್ಬಕ್ಕ 1595ರಿಂದ 1640, ಸುಮಾರು 45 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ 2ನೇ ಅಬ್ಬಕ್ಕನಿಗೂ ಮಣೇಲಿಗೂ ಬಿಡಿಸಲಾಗದಂತಹ ಒಂದು ರೀತಿ ಅವಿನಾಭಾವ ಅಂತ ಹೇಳ್ತಾರೆ ನೋಡಿ, ಆ ನಂಟು ಇದೆ. 2ನೇ ಅಬ್ಬಕ್ಕನಿಗೆ ಮಣೇಲಿನ ಹೆಸರನ್ನು ಹೇಳದೆ ಆಕೆಯ ಸಾಧನೆಗಳನ್ನು ನಾವು ಹೇಳಲಿಕ್ಕಾಗುವುದಿಲ್ಲ. ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ ಇದ್ದುಕೊಂಡು ನನ್ನ ಒಂದು ಗಮನಕ್ಕೆ ಬಂದ ಹಾಗೆ ಸುಮಾರು ಕೊನೆಯ ಕನಿಷ್ಠ ಒಂದು 20 ವರ್ಷಗಳ ಕಾಲ ಆಕೆ ಮಣೇಲಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆದಿರುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮಣೇಲಿನ ಮಣ್ಣಿಗೂ 2ನೇ ಅಬ್ಬಕ್ಕನಿಗೂ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿ ಈ ಕಾರ್ಯಕ್ರಮ ನಡೆಸುವಂಥದ್ದು ಹೆಚ್ಚು ಪ್ರಸ್ತುತ ಅಂತ ನಾನು ತಿಳಿಯುತ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿಯೇ ಇಲ್ಲಿ ನಡೆಯುತ್ತಾ ಇರುವಂಥ 2ನೇ ಕಾರ್ಯಕ್ರಮ ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳು ನಡೀಬಹುದು. ಕಳೆದ ವರ್ಷ ಇಡೀ ವರ್ಷ ಒಂದು ಅಬ್ಬಕ್ಕ ದೇವಿಯ 500ನೇ ವರ್ಷದ ಆಚರಣೆ ಅಂತ ಮಾಡಿದರು ನೋಡಿ. ನಾನು ಯಾವುದೇ ವಿಭಿನ್ನವಾದ ದೃಷ್ಟಿಯನ್ನು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಕಳೆದ ವರ್ಷ 500ನೇ ವರ್ಷ ಅಂತ ಆಚರಣೆ ಮಾಡಿದ್ದು ನೋಡಿ. ಆ 500ನೇ ವರ್ಷದ ಆಚರಣೆ ಅದು ಹಿರಿಯ ಅಬ್ಬಕ್ಕನ ಬಗ್ಗೆ, ಕಿರಿಯ ಅಬ್ಬಕ್ಕನ ಬಗ್ಗೆ ಅಲ್ಲ. ಹಿರಿಯ ಹಬ್ಬಕ್ಕೆ ಜನಿಸಿದ್ದು 1525ರಲ್ಲಿ ಅಂತ ಹೇಳುವ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಇಡೀ ತುಳುನಾಡಿನಲ್ಲಿ ಅಂಥ ಒಂದು ಕಾರ್ಯಕ್ರಮ ನಡೆಯಿತು. ಆದರೆ ಕಿರಿಯ ಹಬ್ಬಕ್ಕನ 500ನೇ ವರ್ಷ ಇನ್ನೂ ಕೂಡ ಆಗಲಿಲ್ಲ. ಬಹುಶಃ ನಾವಾಗ ಜೀವಂತವಾಗಿ ಇರ್ತಾ ಇದ್ದೇವೋ ಗೊತ್ತಿಲ್ಲ. ಮಣೇಲಿನಲ್ಲಿ ಅದೇ ರೀತಿಯಲ್ಲಿ ವರ್ಷ ಇಡೀ ಕಿರಿಯ ಹಬ್ಬಕ್ಕನ 500ನೇ ವರ್ಷ ಅಂತ ಹೇಳುವ ಒಂದು ಆಚರಣೆ ನಡೆಯಲಿ ಅಂತ ಹೇಳುವಂಥ ಹಾರೈಕೆಗಳೊಂದಿಗೆ ನಾನು ತಾಯಿ ಮಗಳಲ್ಲಿ ಏನು ವ್ಯತ್ಯಾಸವನ್ನು ಹೇಳ್ತಾ ಇಲ್ಲ. ಅನೇಕರಿಗಿದು ಗೊತ್ತಿಲ್ಲ. ಹಬ್ಬಕ್ಕನ 500ನೇ ವರ್ಷ ಅಂತೇಳಿದರೆ ಯಾವ ಹಬ್ಬಕ್ಕಂದು ಅಂತೇಳಿ, ಅದು ಹಿರಿಯ ಹಬ್ಬಕ್ಕಂದು. ಕಿರಿಯ ಹಬ್ಬಕ್ಕಂದು ಇನ್ನೂ 500 ವರ್ಷ ಆಗಲಿಲ್ಲ. ಅದು ಮುಂದೆ ನಡೆಯಲಿ. ಅದನ್ನು ನಡೆಸುವಂಥ ಅವಕಾಶ ಇಲ್ಲಿ ಕುಳಿತುಕೊಳ್ಳುವವರಿಗೆ ಅಲ್ಲದಿದ್ದರೂ ಇವರ ಮುಂದಿನ ತಲೆಮಾರಿಗಾದರೂ ಬರಲಿ ಅಂತ ಹೇಳುವ ಆಶಯದೊಂದಿಗೆ ಹಬ್ಬಕ್ಕ ಮತ್ತು ಮಣೇಲಿನ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಬ್ಬರು ಹಬ್ಬಕ್ಕಂದ್ರನ್ನು ಕೂಡ ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಿಳೆಯರ ಪೈಕಿಯಲ್ಲಿ ಪ್ರಥಮರು ಅಂತ ಹೇಳುವಂಥ ಒಂದು ಹೆಸರನ್ನು ನಾವು ಈ ಹಬ್ಬಕ್ಕ ದೇವಿಯರಿಗೆ ಕೊಟ್ಟಿದ್ದೇವೆ.
ಯಾಕೆ ಅಂತ ಹೇಳಿದರೆ ವಿದೇಶಿ ಶಕ್ತಿಗಳು ನಮ್ಮ ಈ ಪ್ರದೇಶದಲ್ಲಿ ಆಕ್ರಮಣವನ್ನು ಮಾಡಿದಾಗ, ಇಲ್ಲಿ ಅವರ ಪ್ರಭಾವವನ್ನು ಹರಡಿಸಲಿಕ್ಕೆ ನೋಡಿದಾಗ, ಈ ಪ್ರದೇಶದ ಎಲ್ಲ ಆರ್ಥಿಕ ರಾಜಕೀಯವಾದಂತಹ ಒಂದು ಹತೋಟಿಯನ್ನು ಅವರು ಇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಸೂಕ್ತವಾದಂತಹ ತಡೆಯನ್ನು ಒಡ್ಡಿ ಅವರು ಈ ಪ್ರದೇಶದಲ್ಲಿ ಹೆಚ್ಚು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಮಾಡಿದವರು ತಾಯಿ ಅಬ್ಬಕ್ಕ ಮತ್ತು ಕಿರಿಯ ಅಬ್ಬಕ್ಕ. ಆದ್ದರಿಂದ ಇಬ್ಬರಿಗೆ ಕೂಡ ಇತಿಹಾಸದಲ್ಲಿ ಸಮಾನವಾದಂಥ ಸ್ಥಾನವನ್ನು ಕೊಡಬೇಕು ಅಂತ ಹೇಳುವ ಮಾತನ್ನು ನಾನಿಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಮಣೇಲಿಗೂ ಅಬ್ಬಕ್ಕನಿಗೂ ಸಂಬಂಧ ಏನು? ಸುಮಾರು ಯಾಕೆ ಮಣೇಲಿಗೆ ಅಬ್ಬಕ್ಕನಿಗೆ ಹೆಚ್ಚು ಆಕರ್ಷಣೆ ಆಯಿತು? ಇದಕ್ಕೊಂದು ಕಾರಣವನ್ನು ನಾನಿಲ್ಲಿ ಹೇಳಬೇಕು. ಹಿರಿಯ ಅಬ್ಬಕ್ಕ ಪೋರ್ಚುಗೀಸರ ಜೊತೆ ಸುಮಾರು 3ಕ್ಕಿಂತ ಹೆಚ್ಚು ಯುದ್ಧಗಳನ್ನು ಮಾಡಿದ್ದಾಳೆ. ಅದರ ವಿವರಗಳನ್ನೆಲ್ಲ ನಾನಿಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಕಿರಿಯ ಅಬ್ಬಕ್ಕ, ಮಣೇಲಿಗೆ ಸಂಬಂಧ ಇರುವಂಥ ಅಬ್ಬಕ್ಕ ಕೂಡ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದಾಳೆ. ಆದರೆ ಕೊನೆಯಲ್ಲಿ ಒಂದು ಪ್ರಮಾದ ಆಗಿದೆ. ಏನು ಅಂತ ಹೇಳಿದರೆ, ಈ ಪೋರ್ಚುಗೀಸರ ಒಂದು ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಆಕೆ ಅನಿವಾರ್ಯವಾಗಿ ಕೆಳದಿಯ ವೆಂಕಟಪ್ಪ ನಾಯಕ ಅಂತೇಳಿ ಅವನ ಸಹಾಯವನ್ನು ಪಡ್ಕೊಳ್ಬೇಕಾಯಿತು. ಆ ಕೆಳದಿಯ ವೆಂಕಟಪ್ಪ ನಾಯಕ ಮತ್ತು ಕಿರಿಯ ಅಬ್ಬಕ್ಕ ಮಣೇಲಿಗೆ ಸಂಬಂಧ ಇದ್ದವಳು, ಅವರು ಸಮಕಾಲೀನರು. ಈ ಕೆಳದಿಯ ವೆಂಕಟಪ್ಪ ನಾಯಕ ಏನು ಮಾಡಿದ್ದಾನೆ, ಆತ ತುಳುನಾಡಿನ ಮೇಲೆ ದಾಳಿ ಮಾಡಿ ಇಡೀ ತುಳುನಾಡಿನ ಅರಸರನ್ನೆಲ್ಲ ಸೋಲಿಸಿ ಅಬ್ಬಕ್ಕಳನ್ನು ಸೇರಿದಂತೆ ಇಡೀ ತುಳುನಾಡನ್ನು ಅವನು ವಶಪಡಿಸಿಕೊಂಡಿದ್ದಾನೆ. ಆದರೆ ಇಲ್ಲಿ ಬಂದು ಅವನು ಆಡಳಿತ ಮಾಡಲಿಲ್ಲ. ಇಲ್ಲಿ ಯಾರ್ಯಾರು ರಾಜರಿದ್ದರು ಅವರಿಗೆ ಅವನ ಹೆಸರಿನಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಸಂಪೂರ್ಣ ಸ್ವತಂತ್ರವಾಗಿ ಅಲ್ಲ, ಆ ಒಂದು ಅಧಿಕಾರವನ್ನು ಕೊಟ್ಟರು. ಈ ಕಿರಿಯ ಅಬ್ಬಕ್ಕ ಸುಮಾರು ಆರಂಭದಲ್ಲಿ ಆಕೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ದೆಲ್ಲ ಹೌದು, ಆದರೆ ಸುಮಾರು 1616ನೇ ಇಸವಿಯ ನಂತರ ಕೆಳದಿ ವೆಂಕಟಪ್ಪ ನಾಯಕನ ಸಹಾಯವನ್ನು ಪಡೆದುಕೊಂಡು, ಅದಕ್ಕಿಂತ ಮೊದಲೇ ಅವನು ಆಕ್ರಮಣ ಮಾಡಿದ್ದಾನೆ, ಅವನ ಸಹಾಯವನ್ನು ಪಡೆದುಕೊಂಡು ಪೋರ್ಚುಗೀಸರನ್ನು ಹತ್ತಿಕ್ಕುವಂಥ ಕೆಲಸ ಆಕೆ ಮಾಡಬೇಕಾಯಿತು. ಇಲ್ಲಿ ಇತಿಹಾಸದ ಒಬ್ಬ ವಿದ್ಯಾರ್ಥಿಯಾಗಿ ನಾನೊಂದು ಮಾತನ್ನು ಹೇಳಬೇಕು. ಕಿರಿಯ ಅಬ್ಬಕ್ಕ, ನಾವು ಬಾಣಲೆಯಿಂದ ಬೆಂಕಿಗೆ ಅಂತ ಹೇಳ್ತೇವೆ ನೋಡಿ, ಪೋರ್ಚುಗೀಸರಿಂದ ರಕ್ಷಣೆ ಪಡೀಲಿಕ್ಕಾಗಿ ಕೆಳದಿ ವೆಂಕಟಪ್ಪ ನಾಯಕನ ಮೊರೆ ಹೋದಳು. ಆದರೆ ಕೊನೆಗೆ ವೆಂಕಟಪ್ಪನ ಅಧೀನಕ್ಕೆ ಅವಳು ಬರಬೇಕಾಯಿತು. ಈಗ ಇದನ್ನು ಯಾಕೆ ನಾನಿಲ್ಲಿ ವಿಶೇಷವಾಗಿ ಹೇಳ್ತೇನೆ, ಆಕೆಯ ಕೇಂದ್ರವಾದಂಥ ಉಳ್ಳಾಲ ನೋಡಿ, ಕೆಳದಿ ವೆಂಕಟಪ್ಪ ನಾಯಕ ಉಳ್ಳಾಲದವರೆಗೆ ಬಂದು ಅಲ್ಲಿ ಕೋಟೆಯನ್ನು ಕೂಡ ಕಟ್ಟಿದ್ದಾನೆ ಅಂತೇಳಿ ಕಿರಿಯ ಅಬ್ಬಕ್ಕನ ಕಾಲದಲ್ಲಿ ಅದು ದಾಖಲೆಗಳಲ್ಲಿ ಬರುತ್ತದೆ. ಆಗ ಏನಾಯಿತು ಅಂತೇಳಿ ಅವರು ಪೋರ್ಚುಗೀಸರನ್ನೆಲ್ಲ ತಣ್ಣಗಾಗಿಸಿ ಆಗಿದೆ, ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿ ಆಗಿದೆ. ಆದರೆ ಕೆಳದಿ ವೆಂಕಟಪ್ಪ ನಾಯಕನ ಆಡಳಿತದ ಅಡಿಯಲ್ಲಿ ಇವರೆಲ್ಲ ಬರಬೇಕಾಯಿತು, ಅಬ್ಬಕ್ಕನು ಸೇರಿ. ಆಗ ಏನಾಯಿತು ಅಂತ ಹೇಳಿದರೆ, ಅಬ್ಬಕ್ಕ ದೇವಿ ಉಳ್ಳಾಲದಲ್ಲಿದ್ದವಳು, ಆ ಉಳ್ಳಾಲಕ್ಕೆ ಸ್ವಲ್ಪ ಮಹತ್ವವನ್ನು ಕಡಿಮೆ ಮಾಡಿ ಮಣೇಲಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಬಂತು. ಯಾಕೆಂದರೆ ಕೆಳದಿ ವೆಂಕಟಪ್ಪ ನಾಯಕನು ಉಳ್ಳಾಲದ ಮೇಲೆ ಸಂಪೂರ್ಣವಾದಂತಹ ಹತೋಟಿಯನ್ನು ಸ್ಥಾಪಿಸಿದ, ಅವಳಿಗೆ ಅಧಿಕಾರ ಇತ್ತು, ಆದರೆ ಮೇಲಿನಿಂದ ಅವ ಇದ್ದ. ಆದ್ದರಿಂದ ಈ ಕಿರಿಯ ಹಬ್ಬಕ್ಕೆ ಏನು ಮಾಡಲಿಲ್ಲ, ಈ ಪ್ರದೇಶ ಕೂಡ ಅವಳ ಕೈಯಲ್ಲೇ ಇತ್ತು, ಇಲ್ಲಿ ಕೂಡ ಅವರ ಒಂದು ಅರಮನೆ ಇತ್ತು. ಆದ್ದರಿಂದ ಸುಮಾರು 1595ರಲ್ಲಿ ಅವಳು ಪಟ್ಟಕ್ಕೆ ಬಂದಿದ್ದಾಳೆ. 1616ರಲ್ಲಿ ಪಟ್ಟಕ್ಕೆ ಬಂದು ಸುಮಾರು 20 ವರ್ಷಗಳ ನಂತರ ಆಕೆ ತನ್ನ ಕೇಂದ್ರವಾಗಿ ಮಣೇಲನ್ನು ಮಾಡಬೇಕಾಯಿತು, ಉಳ್ಳಾಲವನ್ನು ಬಿಟ್ಟು. ನೋಡಿ, ಪಿತ್ರೋಡ್ ಎಲ್ಲ ವೆಲ್ಲೆ ಅಂತ ಹೇಳುವ ಪ್ರವಾಸಿ ಬರ್ತಾನೆ, ಆತ ಅವಳನ್ನು ಹುಡುಕಿಕೊಂಡು ಉಳ್ಳಾಲಕ್ಕೆ ಹೋಗ್ತಾನೆ, ಅವಳ ಅರಮನೆಗೆ ಹೋಗ್ತಾನೆ. ಆಗ ಅವನು ಹೇಳ್ತಾನೆ, ಆ ಅರಮನೆಯಲ್ಲಿ ಅಲ್ಲಿ ಕಾಯುವವರು ಬಿಟ್ಟು ಬೇರೆ ಯಾರೂ ಇಲ್ಲ ಅಂಥೇಳಿ. ಅವನೇ ಹೇಳ್ತಾನೆ, ಅಬ್ಬಕ್ಕ ರಾಣಿ ತನ್ನ ಹೆಚ್ಚಿನ ಸಮಯವನ್ನು, ತನ್ನ ಆಸ್ಥಾನವನ್ನು ಆಕೆ ಮಣೇಲಿಗೆ ಸ್ಥಳಾಂತರಿಸಿದ್ದಾಳೆ ಅಂತೇಳಿ. ಆದ್ದರಿಂದ ಮಣೇಲಿನವರಾದಂಥ ನೀವು ಹೆಮ್ಮೆ ಪಟ್ಟುಕೊಳ್ಬೇಕು. ಈ ಕಿರಿಯ ಅಬ್ಬಕ್ಕ ದೇವಿ ಆಕೆ ತನ್ನ ಹೆಚ್ಚಿನ ಕೊನೆಯ ಕಾಲದಲ್ಲಿ ಸುಮಾರು 20 ವರ್ಷಗಳ ಕಾಲ ತನ್ನ ಹೆಚ್ಚಿನ ಸಮಯವನ್ನು, ತನ್ನ ಅಧಿಕಾರವನ್ನು ಮಣೇಲಿನಲ್ಲಿ ಇದ್ದುಕೊಂಡು ಆ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ಲು ಅಂತ ಹೇಳುವಂಥ ಮಾತು ಇಲ್ಲಿ ವಿಶೇಷವಾಗಿ ಅನ್ವಯಿಸ್ತದೆ. ಈ ಅಬ್ಬಕ್ಕ ದೇವಿಯ ಬಗ್ಗೆ ಇದೆಲ್ಲ ವಿಷಯಗಳು ನಮಗೆ ಎಲ್ಲಿಂದ ಗೊತ್ತಾಗ್ತದೆ? ಒಬ್ಬ ಪ್ರವಾಸಿ ಬರ್ತಾನೆ. ನೋಡಿ, ವಿಶೇಷತೆ ಏನು ಅಂತ ಹೇಳಿದರೆ, ಇಡೀ ತುಳುನಾಡಿನ ಇತಿಹಾಸವನ್ನು ನಾವು ನೋಡಿದರೆ ತುಳುನಾಡಿನ ಒಬ್ಬ ರಾಜ ಅಥವಾ ರಾಣಿಯನ್ನು ನೋಡಬೇಕು ಅಂತ ಹೇಳಿ, ರಾಜ ಅಥವಾ ರಾಣಿಯನ್ನು
ಸ್ವತಃ ಮಾತಾಡಬೇಕು ಅಂತ ಹೇಳಿ ವಿದೇಶದಿಂದ ಆ ಕಾಲದಲ್ಲಿ ಯಾರಾದರೂ ಬಂದದ್ದಿದ್ದರೆ ಅದು ಅಬ್ಬಕ್ಕ ದೇವಿಯನ್ನು ನೋಡಲಿಕ್ಕೆ ಮಾತ್ರ, ಬೇರೆ ಯಾವುದೇ ತುಳುನಾಡಿನ ಅರಸರನ್ನಾಗಲಿ ರಾಣಿಯನ್ನಾಗಲಿ ನೋಡಲಿಕ್ಕೆ ಅಂತೇಳಿ ದೂರದ ಯುರೋಪಿನಿಂದ ಪ್ರವಾಸಿಗಳು ಬಂದದ್ದಿಲ್ಲ. ಅಂದರೆ ಆ ಅಬ್ಬಕ್ಕನ ಕೀರ್ತಿ ಹಿರಿಯ ಹಬ್ಬಕ್ಕಲ್ಲ, ಹಿರಿಯ ಹಬ್ಬಕ್ಕನ ಕೊನೆ ಆಗುವಾಗ ಪಿಯತ್ರೋದೆಲ್ಲವೆಲ್ಲ ಹುಟ್ಟಲೇ ಇಲ್ಲ. ಅವನಿಗೆ ಗೊತ್ತಿರುವಂಥದ್ದು ಮಣೇಲು ಪ್ರದೇಶ, ಉಳ್ಳಾಲ ಪ್ರದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಹಬ್ಬಕ್ಕ. ಆಕೆಯ ಕೀರ್ತಿ ಯುರೋಪಿನವರಿಗೆ ಗೊತ್ತಿತ್ತಂತೆ, ಪರ್ಷಿಯಾ ದೇಶದವರಿಗೆ ಗೊತ್ತಿತ್ತಂತೆ. ಅವರೇ ಹೇಳ್ತಾ ಇದ್ರಂತೆ, ನೀನು ಭಾರತಕ್ಕೆ ಹೋಗಬೇಕು, ಭಾರತಕ್ಕೆ ಹೋಗಿ ಅಲ್ಲಿ ಉಳ್ಳಾಲಕ್ಕೆ ಹೋಗಬೇಕು, ಅಲ್ಲಿ ರಾಣಿ ಅಬ್ಬಕ್ಕ ಇದ್ದಾಳೆ, ಪೋರ್ಚುಗೀಸರನ್ನು ಹೋರಾಟದಲ್ಲಿ ಸೋಲಿಸಿದಂಥ ಒಬ್ಬ ಮಹಿಳೆ ಇದ್ದಾಳೆ, ಆಕೆಯನ್ನು ನೋಡಿ ಬರಬೇಕು ಅಂತೇಳಿ. ಆದ್ದರಿಂದ ಅಬ್ಬಕ್ಕ ದೇವಿಯನ್ನು ನೋಡಬೇಕು ಅಂತಲೇ ಹೇಳುವ ಒಂದೇ ಉದ್ದೇಶದಿಂದ ಈ ಕಡೆಗೆ ಕರ್ನಾಟಕಕ್ಕೆ ಪ್ರವಾಸ ಬಂದಂಥ ಒಬ್ಬ ಪ್ರವಾಸಿ ವಿದೇಶಿಯ ಇದ್ದರೆ ಆತ ಪಿಯತ್ರೋ ಡೆಲ್ಲಾ ಮಾತ್ರ ಒಬ್ಬ ನಮ್ಮ ತುಳುನಾಡಿನ ಇಡೀ ಇತಿಹಾಸದ ವ್ಯಕ್ತಿಗಳ ಪೈಕಿಯಲ್ಲಿ ಯುರೋಪ್ ಪರ್ಷಿಯಾ ದೇಶದವರೆಗೆ ಕೀರ್ತಿಯನ್ನು ಹಬ್ಬಿಸಿದಂತಹ ಯಾರಾದರೂ ಒಬ್ಬ ರಾಜ ಅಥವಾ ರಾಣಿ ಇದ್ದರೆ ಆಕೆ ಅಬ್ಬಕ್ಕ ದೇವಿ ಮಾತ್ರ ಅಂತ ಹೇಳುವಂಥ ಮಾತನ್ನು ನಾವು ಮಣೇಲಿನ ಈ ನೆಲದಲ್ಲಿ ಇದ್ದುಕೊಂಡು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆ ಪಿಯತ್ರೋ ಡೆಲ್ಲಾ ಅಂತ ಆತ ಇಟಲಿಯಿಂದ ಬಂದವ. ಅವನು ತನ್ನ 28ನೇ ವಯಸ್ಸಿನಲ್ಲಿ 1614ನೇ ಇಸವಿಯಲ್ಲಿ ತನ್ನ ದೇಶ ಇಟಲಿ ರೋಮ್ ಬಿಟ್ಟು ಈ ಕಡೆ ಬರ್ತಾನೆ ಪ್ರವಾಸ. 28 ವರ್ಷ ಆಗ ಅವನಿಗೆ, ಸುಮಾರು 12 ವರ್ಷ ಆತ ಪ್ರವಾಸದಲ್ಲಿರ್ತಾನೆ. ಆತ ಟರ್ಕಿಗೆ ಬರ್ತಾನೆ, ಪರ್ಷಿಯಾಕ್ಕೆ ಬರ್ತಾನೆ, ಮತ್ತು ಭಾರತಕ್ಕೆ ಬರ್ತಾನೆ, ಕರ್ನಾಟಕಕ್ಕೆ ಬರ್ತಾನೆ, ಕೊನೆಗೆ ಆತ ಉಳ್ಳಾಲ ಮತ್ತು ಮಣೇಲಿಗೆ ಬರ್ತಾನೆ. ಆತ ಅಲ್ಲಿ ಟರ್ಕಿಯಲ್ಲಿ ಏನು ಮಾಡಿದ, ಪರ್ಷಿಯಾದಲ್ಲಿ ಏನು ಮಾಡಿದ, ಕರ್ನಾಟಕದಲ್ಲಿ ಯಾರ್ಯಾರನ್ನು ಭೇಟಿಯಾದ, ಅದೆಲ್ಲ ಬಹಳ ಕುತೂಹಲಕರವಾದಂಥ ಮಾಹಿತಿ ಇದೆ. ಆದರೆ ಇಲ್ಲಿ ಅದು ಹಂಚಿಕೊಳ್ಳುವಂಥ ಸಮಯವೂ ಇಲ್ಲ, ಅದು ಸಂದರ್ಭವೂ ಅಲ್ಲ. ಈಗ ಅಲ್ಲಿ ಎಲ್ಲ ತಿರುಗಾಡಿ ನೋಡಿ, ಕೆಳದಿ ವೆಂಕಟಪ್ಪ ನಾಯಕ ಅಂತ ಹೇಳಿದೆ ನೋಡಿ, ಆಗ ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಅರಸ. ಅವನ ಆಸ್ಥಾನಕ್ಕೆ ಹೋಗಿ 18 ದಿನಗಳ ಕಾಲ ಈ ಪ್ರವಾಸಿ ಅವನ ಕ್ಯಾಪಿಟಲ್, ಅವನ ರಾಜಧಾನಿ ಇಕ್ಕೇರಿ ಅಂತ ಅಲ್ಲಿ ವಾಸವಾಗಿದ್ದ. ಅದರ ವಿವರಗಳನ್ನೆಲ್ಲ ಕೊಡ್ತಾನೆ. ಭಾಳ ಕನ್ಫ್ಯೂಸಿಂಗ್ ಉಂಟು, ದಯವಿಟ್ಟು ಗೊಂದಲ ಆದರೆ ಕ್ಷಮಿಸಿ. ಅಲ್ಲಿ ಎಲ್ಲ ನೋಡಿಕೊಂಡು ಆತ ಕೊನೆಗೆ ಮಂಗಳೂರಿಗೆ ಬರ್ತಾನೆ. ಯಾಕೆ ಮಂಗಳೂರಿಗೆ ಬರ್ತಾನೆ? ಮಂಗಳೂರನ್ನು ನೋಡುವ ಉದ್ದೇಶದಿಂದ ಅಲ್ಲ, ಅಬ್ಬಕ್ಕ ದೇವಿಯನ್ನು, ಪೋರ್ಚುಗೀಸರಿಗೆ ಪಾಠ ಕಲಿಸಿದಂಥ ಅಬ್ಬಕ್ಕ ದೇವಿಯನ್ನು ನೋಡಬೇಕು, ಆಕೆಯ ಜೊತೆ ಮಾತಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಆತ ಬರ್ತಾನೆ. ಆತ ಮಂಗಳೂರಿಗೆ ನವೆಂಬರ್ 28, 1623ನೇ ಇಸವಿಯನ್ನು ಮಂಗಳೂರಿಗೆ ಬರ್ತಾನೆ. ಅಲ್ಲಿ 2-3 ದಿವಸ ಮಂಗಳೂರಿನ ಪರಿಸರವನ್ನೆಲ್ಲ ನೋಡಿಕೊಂಡು ಆಮೇಲೆ ಡಿಸೆಂಬರ್ 2ನೇ ತಾರೀಕು 1623 ಆತ ಉಳ್ಳಾಲಕ್ಕೆ ಬರ್ತಾನೆ, ಅಬ್ಬಕ್ಕ ದೇವಿಯನ್ನು ಭೇಟಿಯಾಗಬೇಕು ಅಂತೇಳಿ. ಆಗ ಅಲ್ಲಿ ಅವನಿಗೆ ಗೊತ್ತಾಗ್ತದೆ ಅಬ್ಬಕ್ಕ ದೇವಿ ಉಳ್ಳಾಲದಲ್ಲಿಲ್ಲ. ಅವಳ ಅರಮನೆಯನ್ನು ನೋಡ್ತಾನೆ, ಅಲ್ಲಿ ಎಲ್ಲ ಪರಿಸರವನ್ನು ನೋಡ್ತಾನೆ. ತನ್ನ ಪತ್ರದಲ್ಲಿ ಅವನು ವಿವರಿಸಿದ್ದಾನೆ. ಅವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಸ್ವಲ್ಪ ವಾಯ್ಸು ಜಾಸ್ತಿ ಆಯಿತಾ ನಂದು, ಅದಕ್ಕೆ ಜಾಸ್ತಿ ಆಯ್ತಾನ ಇಡಬಿಡಿ, ಕೇಳ್ತದೆ. ಆತ ಏನು ಮಾಡಿದ ಅಂತ ಹೇಳಿದರೆ, ಉಳ್ಳಾಲಕ್ಕೆ ಬಂದವ, ಕೇಳ್ತದಲ್ಲ, ನಾನು ಎಷ್ಟೋ ಸಲ ಹೇಳುವುದುಂಟು ಲಾಸ್ಟಿನಲ್ಲಿದ್ದವರಿಗೆ ಕೇಳ್ತದ ಅಂತೇಳಿ. ಆಗ ಕೆಲವರು ಸುಮ್ಮನೆ ಕುತಂತ್ರಕ್ಕೆ ಕೇಳುವುದಿಲ್ಲ ಅಂಥೇಳಿ. ಹಾಗಾದ್ರೆ ನಾನು ಕೇಳ್ತದ ಅಂತ ಹೇಳಿದ್ದು ನಿಮಗೆ ಹೇಗೆ ಕೇಳಿದ್ದು? ಮಾತಿಲ್ಲ. ಹಾಗೆ ಇರಲಿ, ಏನೇ ಇರಲಿ, ಈ ರೀತಿಯಲ್ಲಿ ಆತ ಉಳ್ಳಾಲಕ್ಕೆ ಬರ್ತಾನೆ. ಇದಿರಲಿ ಡೆಕೋರೇಷನಿಗಾದರೂ, ಸ್ವರ ಇಲ್ಲದಿದ್ದರೂ ಉಳ್ಳಾಲಕ್ಕೆ ಬರ್ತಾನೆ. ಉಳ್ಳಾಲದ ಪರಿಸರವನ್ನೆಲ್ಲ ಆತ ವಿವರಿಸಿದ್ದಾನೆ. ನೋಡಿ, ಆತನ ಪ್ರವಾಸ ಕಥನ ಅಂದರೆ ಎಂಥದ್ದು? ಆತ ಭಾರತಕ್ಕೆ ಬಂದಾಗ ಅಥವಾ ಇಡೀ 12 ವರ್ಷಗಳ ಅವಧಿಯಲ್ಲಿ ಆತ ಅವನ ಮಿತ್ರನಿಗೆ 54 ಪತ್ರಗಳನ್ನು ಬರೆಯುತ್ತಾನೆ. 18 ಪತ್ರಗಳು ಟರ್ಕಿಯಿಂದ, 18 ಪತ್ರಗಳು ಪರ್ಷಿಯಾದಿಂದ, 18 ಪತ್ರಗಳು ಭಾರತದಿಂದ. ಆ ಪತ್ರದಲ್ಲಿ ಅವನೇನೇನು ನೋಡಿದ್ದೇನೆ, ಯಾರನ್ನು ಭೇಟಿಯಾಗಿದ್ದೇನೆ, ಅದನ್ನು ತನ್ನ ಮಿತ್ರನಿಗೆ ರೋಮ್ ದೇಶಕ್ಕೆ ಕಳಿಸ್ತಾನೆ. ಆ ಪತ್ರಗಳು ಅವನ ಪ್ರವಾಸದ ಕಥನದ ರೂಪದಲ್ಲಿ ಪ್ರಕಟ ಆಗಿದ್ದಾವೆ. ಆರಂಭದಲ್ಲಿ ಅದು ಇಟಾಲಿಯನ್ ಭಾಷೆಯಲ್ಲಿ ಪ್ರಕಟ ಆಯಿತು. ಆಮೇಲೆ 2 ಬಾರಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಯಿತು. 1972ನೇ ಇಸವಿಯಲ್ಲಿ
ಎಚ್.ಎಲ್. ನಾಗೇಗೌಡ ಅಂತ ಹೇಳುವವರು ಅವರು ಅವನ ಪ್ರವಾಸ ಕಥನವನ್ನು ಕನ್ನಡದಲ್ಲಿ ಕೂಡ ಅನುವಾದಿಸಿದರು. ಈ ಬಂದಂಥ ಪ್ರವಾಸಿ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಉಳ್ಳಾಲಕ್ಕೆ ಹೋಗಿ ಉಳ್ಳಾಲದಲ್ಲಿ ಆಕೆ ಸಿಕ್ಕದೆ ಅಲ್ಲಿ ಅವರು ಹೇಳ್ತಾರೆ ಆಕೆ ಹೆಚ್ಚಾಗಿ ಮಣೇಲಿನಲ್ಲಿರುವುದು, ಉಳ್ಳಾಲದಲ್ಲಿ ಇರುವುದಿಲ್ಲ ಈಗ ಅಂಥೇಳಿ. ಆದ್ದರಿಂದ ಆತ ಮಂಗಳೂರಿಗೆ ಹೋಗ್ತಾನೆ. ಆಮೇಲೆ 4ನೇ ತಾರೀಕು ಡಿಸೆಂಬರ್ 1623 ಇಸವಿಯಂದು ಬೆಳಿಗ್ಗೆ ಬೇಗ ಎದ್ದುಕೊಂಡು ಆ ಗುರುಪುರ ನದಿಯನ್ನು ಹಾದು ಆತ ಮಣೇಲಿಗೆ ಬರ್ತಾನೆ. ಡೇಟು 4ನೇ ತಾರೀಕು 1623 ಇಸವಿ ಡಿಸೆಂಬರ್ ತಿಂಗಳಲ್ಲಿ. ಆತ ಬೆಳಿಗ್ಗೆ ಹೊರಟವ ಸಂಜೆಯ ಹೊತ್ತಿಗೆ ಮಣೇಲಿಗೆ ಬರ್ತಾನೆ. ಮಣೇಲಿನಲ್ಲಿ ಅವನ ಉದ್ದೇಶ ಇದ್ದದ್ದು ಅಬ್ಬಕ್ಕ ರಾಣಿಯನ್ನು ನೋಡಬೇಕು, ಅವಳ ಅರಮನೆಯಲ್ಲಿ ಅವಳನ್ನು ಭೇಟಿಯಾಗಿ ಅವಳ ಜೊತೆ ಮಾತಾಡಬೇಕು ಅಂತೇಳಿ. ಅವನು ಇಲ್ಲಿ ಬರುವಾಗ ಅವನು ಹೇಳ್ತಾನೆ, ಮಣೇಲು ಅಂತ ಹೇಳಿದರೆ ಒಂದು ಬೀದಿ ಮಾತ್ರ ಉಂಟು, ಆ ಬೀದಿಯ ಎರಡೂ ಬದಿಗಳಲ್ಲಿ ಮನೆಗಳಿದ್ದಾವೆ, ಆದರೆ ಅವುಗಳು ಅತ್ಯಂತ ಶ್ರೀಮಂತವಾದ ಮನೆಗಳಲ್ಲ, ಗುಡಿಸಲಿನ ರೀತಿಯ ಮನೆಗಳು, ಒಂದೇ ರಸ್ತೆ ಇರುವಂಥದ್ದು, ಅದರ ಎರಡು ಬದಿಯಲ್ಲಿಯೂ ಇದೆ ಅಂತೇಳಿ. ಆ ರಸ್ತೆಯಲ್ಲಿ ಅವನು ಮುಂದಕ್ಕೆ ಬರ್ತಾ ಇರುವಾಗ ಆಕಸ್ಮಿಕವಾಗಿ ಆತ ರಸ್ತೆಯಲ್ಲಿ ಅಬ್ಬಕ್ಕಳನ್ನು ಭೇಟಿಯಾಗ್ತಾನೆ. ಅಬ್ಬಕ್ಕಳನ್ನು ಹೇಗೆ ಅವನು ನೋಡಿದ, ಅವಳ ರೂಪ ಹೇಗಿತ್ತು, ಅವಳ ಉಡುಪು ತೊಡುಪು ಹೇಗಿತ್ತು, ಎಲ್ಲ ವಿವರಗಳನ್ನು ಅದರಲ್ಲಿ ಬರೆದಿದ್ದಾನೆ. ಆಕೆ ಕಾಣಲಿಕ್ಕೆ ಬಹಳ ಕಪ್ಪಾಗಿದ್ದರಂತೆ. ಆಫ್ರಿಕಾದ ಜನ ಇದ್ದಾರೆ ನೋಡಿ, ಆ ರೀತಿ ಇದ್ಲಂತೆ ಅವಳು, ದಡೂತಿ ಶರೀರ ಅಂತೆ. ಕೆಲವರು ತಪ್ಪಾಗಿ, ನನಗದು ಸರಿ ಅಂತ ಅನ್ನಿಸ್ತಾ ಇಲ್ಲ, ಇಂಗ್ಲೀಷಿಂದ ಟ್ರಾನ್ಸ್ಲೇಷನ್ ಆದ್ದು, ಅದನ್ನೆಲ್ಲ ಭಾಷಣದಲ್ಲಿ ನಿರಂತರವಾಗಿ ಹೇಳ್ತಾ ಇದ್ದಾರೆ, ಗುಡಾಣದಂಥ ಹೊಟ್ಟೆ ಅಂತೇಳಿ. ಅದು ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡುವಲ್ಲಿ ಆದಂಥ ಸ್ವಲ್ಪ ಗೊಂದಲ ಅಷ್ಟೇ. ನನಗೆ ಅವನು ಆ ರೀತಿ ಗುಡಾಣದಂಥ ಹೊಟ್ಟೆ ಇತ್ತು ಅಂತ ಹೇಳಿದಂಥದ್ದು ನನಗೆ ಇಂಗ್ಲೀಷ್ ಮೂಲದಲ್ಲಿ ನೋಡಿದಾಗ ನನಗೆ ಸರಿ ಸಿಕ್ಕಲಿಲ್ಲ. ಆಕೆ ದಡೂತಿಯಾಗಿದ್ಲು, ಸ್ಥೂಲ ಶರೀರದವಳಾಗಿದ್ಲು, ಆದರೂ ಕೂಡ ಆಕೆ ಅತ್ಯಂತ ಚುರುಕಾಗಿದ್ಲು, ವೇಗವಾಗಿ ನಡೆಯುತ್ತಾ ಇದ್ಲು. ಇಂಥ ಮಾತುಗಳನ್ನು ಆತ ಹೇಳಿದ್ದಾನೆ. ಅವಳ ರೂಪದ ಬಗ್ಗೆ ಹೇಳಿದ್ದಾನೆ, ಅವಳ ಉಡುಪಿನ ಬಗ್ಗೆ ಹೇಳಿದ್ದಾನೆ, ಅತ್ಯಂತ ಸರಳವಾಗಿ. ರಸ್ತೆಯಲ್ಲಿ ರಾಣಿಯಲ್ಲಿಗೆ ಹೋಗುವುದು ಅಂತ ನೋಡಿದರೆ ಆಕೆ ಸಂಜೆ ಕೆಲಸ ಮುಗಿಯುವ ಹೊತ್ತಿಗೆ ಅಲ್ಲಿಂದ ಬರ್ತಾ ಇದ್ದದ್ದಲ್ಲ, ಆ ಕೆಲಸವನ್ನು ನೋಡಲಿಕ್ಕೆ ಆತಕ್ಕೆ ಹೋಗ್ತಾ ಇದ್ಲಂತೆ. ಎಲ್ಲಿಗೆ ಹೋಗುವುದು, ಅಲ್ಲಿ ನದಿ ಉಂಟು ನೋಡಿ, ಆ ನದಿಯಿಂದ ಒಂದು ಕಣಿಯನ್ನು ಮಾಡಿ ಅದನ್ನು ಗದ್ದೆಗಳಿಗೆ ನೀರನ್ನು ತರುವಂಥ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇತ್ತಂತೆ ಇವಳ ಆಡಳಿತದಲ್ಲಿ. ಆ ಕೆಲಸದವರು ಏನು ಕೆಲಸ ಮಾಡ್ತಾರೆ ಅಂತ ನೋಡಲಿಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಂಥ ಪ್ರವಾಸಿ. ಅವಳು ಹೇಗೆ ಹೋಗ್ತಾ, ಆ ಅಬ್ಬಕ್ಕ ದೇವಿ ಅವಳು ಹೇಗೆ ಹೋಗ್ತಾ ಇದ್ಲು, ಎದುರಿನಿಂದ ಒಂದು 4-5 ಜನ ಸೈನಿಕರಂತೆ, ಹಿಂದಿಂದ ಒಂದು 4-5 ಜನ ಸೈನಿಕರಂತೆ, ಒಬ್ಬ ಅತ್ಯಂತ ಸಾಮಾನ್ಯ ಮಹಿಳೆಯ ರೀತಿಯಲ್ಲಿ. ಅವನು ಸ್ವಲ್ಪ ಹೇಳಿದ್ದು ಕಟುವಾಗಿ ಉಂಟು. ಏನು ಹೇಳ್ತಾನೆ ಅವನು, ನನಗೆ ಅವಳನ್ನು ನೋಡುವಾಗ ಯಾವುದೋ ಮನೆಯ ಅಡಿಗೆಯವಳೋ ಅಥವಾ ಯಾವುದೋ ಮನೆಯಲ್ಲಿ ಬಟ್ಟೆ ಒಗೆಯುವವಳು ಅಂತ ಹೇಳುವ ರೀತಿಯಲ್ಲಿ ಕಂಡಿತು ಅಂತೇಳಿ. ಅದು ಅವನ ದೃಷ್ಟಿದೋಷವೇನೋ ನಮಗೆ ಗೊತ್ತಿಲ್ಲ, ಅದು ನೋಡುವ ದೃಷ್ಟಿಯಲ್ಲಿ ಉಂಟು, ಏನೇ ಇರಲಿ. ಅವಳು ಭಾಳ ಸರಳವಾಗಿದ್ಲು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಹೇಳಬೇಕು. ಆಕೆಯನ್ನು ನೋಡಿ ಅಲ್ಲಿ ಆಕೆ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರಸ್ತೆಯಲ್ಲಿಯೇ ನಿಂತುಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಆಗ್ತದೆ, ಯೋಗಕ್ಷೇಮ ವಿಚಾರಣೆ ಆಗ್ತದೆ. ಆತ ಹೇಳ್ತಾನೆ, ನಿಮ್ಮನ್ನೊಮ್ಮೆ ಅಧಿಕೃತವಾಗಿ ನಾನು ಭೇಟಿಯಾಗಬೇಕು ಅಂತೇಳಿ. ಆಗ ಆಕೆ ಹೇಳ್ತಾಳೆ, ಈಗ ಇಲ್ಲಿ ಸಮಯ ಇಲ್ಲ, ನಾನು ನಿನಗೆ ಹೇಳಿ ಕಳಿಸ್ತೇನೆ, ಆಗ ಬಾ ಅಂತೇಳಿ. ಆದರೆ ದುರಂತ ಏನು ಅಂತ ಹೇಳಿದರೆ, ನಂತರ ಆಕೆಯ ಜೊತೆ ಮಾತಾಡುವಂಥ ಆತ 3 ದಿವಸ ಇಲ್ಲಿ ವಾಸವಾಗಿದ್ದ ಮಣೇಲಿನಲ್ಲಿ. ಇಟಲಿ ದೇಶದಿಂದ ಬಂದಂಥ ಪ್ರವಾಸಿ. ಅವನಿಗೆ 3 ದಿವಸ ಪ್ರಯತ್ನ ಮಾಡಿದ್ದಾನೆ, ಅಬ್ಬಕ್ಕನ ಜೊತೆ ಮಾತನಾಡುವಂತಹ ಅವಕಾಶವೇ ಸಿಗಲಿಲ್ಲ. ಫಸ್ಟಿಗೆ ರಸ್ತೆಯಲ್ಲಿ ನೋಡಿದ, ಮರುದಿವಸ ಆಕೆ ಅಲ್ಲಿ ಕಣಿಯ ಕೆಲಸ ಮಾಡ್ತಾ ಇದ್ಲು ನೋಡಿ, ಮಾಡಿಸ್ತಾ ಇದ್ಲು, ಅಲ್ಲಿಗೆ ಹೋದ. ಅಲ್ಲಿ ಇವನನ್ನು ನೋಡಿದ ಕೂಡಲೇ ಅವಳು ಜನರ ಹತ್ರ ಹೇಳಿ ಕಳಿಸಿದರಂತೆ, ಈಗ ಮಾತಾಡಲಿಕ್ಕೆ ಆಗೋದಿಲ್ಲ, ನಾನು ಆಮೇಲೆ ಹೇಳಿ ಕಳಿಸ್ತೇನೆ ಅಂತೇಳಿ. 3ನೇ ದಿವಸ ಪುನಃ ಅವನು ಜನ ಕಳಿಸಿದ ಅರಮನೆಗೆ, ನಾನು ಬರಬಹುದು ಅಂತ. ಹಾಗೆ ಆಕೆ ಹೇಳಿದ್ಲಂತೆ, ಈಗ ಬೇಡ, ಇನ್ನೊಮ್ಮೆ ನೋಡುವ ಅಂತೇಳಿ. ಆದ್ದರಿಂದ ಅಲ್ಲಿಂದ ಬಂದಂತಹ ಪ್ರವಾಸಿಗೆ ನೇರವಾಗಿ ಹೆಚ್ಚು ಹೊತ್ತು ಅಬ್ಬಕ್ಕಳ ಹತ್ರ ಮಾತಾಡುವಂತಹ ಸಂದರ್ಭ ಸಿಗಲಿಲ್ಲ. ಆದರೆ ಆಕೆ ಹೇಳ್ತಾನೆ, ಇಂಥ ಒಬ್ಬ ಸರಳ ಉಡುಪಿನ, ಸರಳ ರೂಪದ ಈ ಒಂದು ಮಹಿಳೆ ಪೋರ್ಚುಗೀಸರಿಗೆ ಬುದ್ಧಿ ಕಲಿಸಿದ್ದಾಳೆ ಅಂತ ಹೇಳುವಂಥದ್ದು, ಯುರೋಪ್ ಮತ್ತು ಪರ್ಷಿಯಾಕ್ಕೆ ಅವಳ ಕೀರ್ತಿ ಹಬ್ಬಿದೆ ಅಂತ ಹೇಳುವಂಥದ್ದು ಅವಳನ್ನು ನೋಡುವಾಗ ನನಗೆ ಆಶ್ಚರ್ಯ ಆಯಿತು ಅಂತೇಳಿ. ಅಂಥ ಒಂದು ಅದ್ಭುತವಾದಂತಹ
ಹೊರ ವ್ಯಕ್ತಿತ್ವ ಅಲ್ಲ ನಾನು ಹೇಳುವಂಥದ್ದು, ಅದ್ಭುತವಾದಂಥ ಅಂತರಂಗದ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಅಬ್ಬಕ್ಕ ದೇವಿಯನ್ನು ನೋಡಿದಂಥ ವ್ಯಕ್ತಿ ಆತ ಆಮೇಲೆ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಮರುದಿವಸ ಅಬ್ಬಕ್ಕ ದೇವಿಗೆ 3 ಮಕ್ಕಳಿರ್ತಾರೆ. ದೊಡ್ಡ ಮಗ ತೀರಿ ಹೋಗಿದ್ದಾನೆ, ಮಗಳು ತೀರಿ ಹೋಗಿದ್ದಾಳೆ. ಮಗಳನ್ನು ಕುಂಬಳೆ ಅರಸನಿಗೆ ಮದುವೆ ಮಾಡಿಕೊಟ್ಟಿದ್ರಂತೆ, ಅವರು ತೀರಿ ಹೋಗಿದ್ದಾಳೆ. ಒಬ್ಬ ಮಗ ಇರ್ತಾನೆ, ಆತ ಅರಮನೆಯಲ್ಲಿ ಇರ್ತಾನೆ. ಅವನಿಗೆ ಗೊತ್ತಾಯಿತು, ಅವನು ಯುವಕ ನೋಡಿ, 17-18 ವರ್ಷದ ಯುವಕ ಅಂತೆ ಆತನಿಗೆ ಭಾಳ ಕುತೂಹಲ ಆಯಿತು, ನಮ್ಮ ಊರಿಗೆ ಒಬ್ಬ ಪ್ರವಾಸಿ ಬಂದಿದ್ದಾನಂತೆ ಅಂತೇಳಿ. ಇವನನ್ನು ಅಲ್ಲಿಗೆ ಬರಲಿಕ್ಕೆ ಹೇಳ್ತಾನೆ ಅರಮನೆಗೆ. ಈ ಪ್ರವಾಸಿ ಪಿಯೋತ್ರೋ ಡೆಲ್ಲ ವೆಲ್ಲೆ, ಇಟಾಲಿಯನ್ ಪ್ರವಾಸಿ ಅರಮನೆಗೆ ಹೋಗ್ತಾನೆ. ಆ ಅರಮನೆಯ ಸಮಗ್ರವಾದಂಥ ಚಿತ್ರವನ್ನು ನಮಗೆ ಆತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಅರಮನೆಯ ಸ್ವರೂಪ ಹೇಗಿತ್ತು ಅಂತ ಹೇಳುವುದಕ್ಕೆ ನಮಗೆ ಓದಿದವರಿಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇಂಗ್ಲೀಷಿನಲ್ಲಿ 1892ರಲ್ಲಿ ಬಂದಿದೆ. ಡೆಲ್ಲ ವೆಲ್ಲೆಯ ಭಾರತದ ಇದರ ಬಗ್ಗೆ 2 ವಾಲ್ಯೂಮಿನಲ್ಲಿ ಬಂದಿದೆ. ಅದರಲ್ಲಿ ಆ ಇಂಗ್ಲೀಷ್ ವರ್ಷನ್ನಲ್ಲಿ ಆತ ಅರಮನೆಯ ಗ್ರೌಂಡ್ ಪ್ಲ್ಯಾನ್ ಮಾಡಿದಂಥ ಚಿತ್ರ ಉಂಟು ನೋಡಿ, ಹೀಗುಂಟು, ಯಾವುದೇ ಡೌಟ್ ಇಲ್ಲ, ಇದು ಆತ ಮಾಡಿದಂಥದ್ದು. ಅದರ ವಿವರಗಳನ್ನು 1, 2, 3, 4 ಅಂತ ಪಾಯಿಂಟ್ ಮಾಡಿಕೊಟ್ಟಿದ್ದಾನೆ. ಹೇಗೆ ಅರಮನೆಯ ಒಳಗೆ ಹೋಗುವುದು, ಹೇಗೆ ಮೆಟ್ಟಲುಗಳನ್ನು ಹತ್ತಿ ಒಳಗೆ ಹೋಗುವುದು, ಒಳಗೆ ಯಾವ ರೀತಿಯ ವ್ಯವಸ್ಥೆ ಉಂಟು, ರಾಜಕುಮಾರ ಎಲ್ಲಿ ಕೂತುಕೊಂಡಿದ್ದ, ಸೈನಿಕರು ಎಲ್ಲಿ ನಿಂತುಕೊಂಡಿದ್ದರು, ಇದು ಆತನೇ ಬರೆದಂತಹ ಅರಮನೆಯ ಗ್ರೌಂಡ್ ಪ್ಲ್ಯಾನ್ ಇದು. ಆದ್ದರಿಂದ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲರೂ ಈ ತನಕ ನಾನೇನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಮ್ಮ ದೊಡ್ಡ ದುರಂತ ಏನು ಅಂತ ಹೇಳಿದರೆ, ಒಂದು ಕೃತಿಯನ್ನು ಮಾತ್ರ ನೋಡಿಕೊಂಡು ನಾವು ಮಾತಾಡುವಂಥದ್ದು. ಆದರೆ ಇದು ಆ ನಾಗೇಗೌಡರು ಕನ್ನಡದಲ್ಲಿ ಮಾಡಿದಂಥ ಕೃತಿಯಲ್ಲಿ ಈ ಮ್ಯಾಪ್ ಇಲ್ಲ ನೋಡಿ. ಇವನು ಹೇಳಿದಲ್ಲ ಡೆಲ್ಲ ವೆಲ್ಲೆ, ಆತ ಇಕ್ಕೇರಿಯಲ್ಲಿ ಅಘೋರೇಶ್ವರ ದೇವಸ್ಥಾನ ನೋಡ್ತಾನೆ, ಅದರ ಗ್ರೌಂಡ್ ಪ್ಲ್ಯಾನ್ ಕೊಟ್ಟಿದ್ದಾನೆ ಅವನು, ಇದರ ಗ್ರೌಂಡ್ ಪ್ಲ್ಯಾನ್ ಕೊಟ್ಟಿದ್ದಾನೆ. ಇದು 1623ನೇ ಇಸವಿಯಲ್ಲಿ ಆತ ಹೋಗಿ ಅಲ್ಲಿ ರಾಜಕುಮಾರರ ಜೊತೆ ಮಾತಾಡಿದಂತಹ ಅರಮನೆಯ ಒಂದು ನಕ್ಷೆ ಇದು. ಬಹುಶಃ ಇದನ್ನು ಸ್ವಲ್ಪ ವಿಸ್ತರಿಸಿದರೆ ಅಥವಾ ಈ ನಕ್ಷೆಯನ್ನು ಹಾಗೆ ಸ್ವಲ್ಪ ಚಂದಕ್ಕೆ ಕೊಟ್ಟರೆ ಅದರ ಗ್ರೌಂಡ್ ಪ್ಲ್ಯಾನ್ ಏನು ಅಂತ ಇದನ್ನು ನಾನು ಸಂಬಂಧಪಟ್ಟವರಿಗೆ ಕೊಟ್ಟು ಹೋಗ್ತೇನೆ. ಅದು ವಿಶೇಷವಾಗಿ ನಮಗೆ ಗೊತ್ತಾಗಬಹುದು ಅಂತ. ಯಾಕೆಂದರೆ ಅರಮನೆಯ ಬಗ್ಗೆ ನಮಗೆ ತುಂಬ ಗೊಂದಲ ಉಂಟು, ಇಲ್ಲಿ ಗೊಂದಲವೇ ಇಲ್ಲ ಅದು ಹೇಗಿತ್ತು ಅಂತ ಹೇಳುವುದಕ್ಕೆ. ಏನೇ ಇರಲಿ, ಆ ಅರಮನೆಗೆ ಹೋಗ್ತಾನೆ, ಅಲ್ಲಿ ರಾಜಕುಮಾರನ ಆತಿಥ್ಯವನ್ನು ಪಡ್ಕೊಳ್ತಾನೆ. ಆ ರಾಜಕುಮಾರನಿಗೆ ಇವನನ್ನು ನೋಡಿ ಆಶ್ಚರ್ಯ ಅಂತ, ಇದೆಂಥದ್ದು ಬಿಳಿ ಆಗಿದ್ದಾನೆ, ಇದೇನು ಮುಖ ಮಾತ್ರ ಬಿಳಿಯ, ಅವನು ಫುಲ್ ಅಂಗಿ ಹಾಕಿದ್ದಾನೆ, ಕೈಯ ಒಳಗೆ ಬಿಳಿ ಉಂಟು ಅಂತ ಅವನ ಕೆಲಸದವರನ್ನು ಕಳಿಸಿ ಕೈಯ ಶರ್ಟಿನ ಇದನ್ನು ಎತ್ತಿ ನೋಡಿದಂತೆ, ಉಂಟ ಬಿಳಿ ಇದ್ದಾನೋ ಅಂತೇಳಿ. ಆಮೇಲೆ ಅಂಗಿ ಹಾಕಿದಂಥ ಅಂಗಿಯ ಬಟನ್ಗಳಂತೆ ಇವನು ಸುಮ್ಮನೆ ನಗಾಡಿಕೊಂಡು ನಿಂತಿದ್ದ, ಅವನ ಶರೀರವು ಅಷ್ಟೇ ಬಿಳುಪುಂಟು ಅಂತ ನೋಡಿದಂತೆ. ನೋಡಿ, ಇಲ್ಲಿ ಬಣ್ಣದ ಬಗ್ಗೆ ಅವನೊಂದು ಮಾತು ಹೇಳ್ತಾನೆ, ಅಬ್ಬಕ್ಕ ದೇವಿ ಕಾಡಿಗೆ ಎಷ್ಟು ಅಂತ ಅವನು ಕಾಡಿಗೆ ಅಂತ ಹೇಳಲಿಲ್ಲ, ಅಷ್ಟು ಕಪ್ಪಾಗಿದ್ಲು ಅಂತೇಳಿ. ಆದರೆ ಅವಳ ಮಗ ರಾಜಕುಮಾರ ಆ ರೀತಿ ಇರಲಿಲ್ಲ, ಒಂದು ರೀತಿಯ ಮಣ್ಣಿನ ಬಣ್ಣ ಉಂಟು ನೋಡಿ, ಕಂದು ಬಣ್ಣ, ಅಂದರೆ ನಾವೆಲ್ಲ ಹೇಗಿರ್ತಾ ಇದ್ದೇವೆ ಆ ರೀತಿಯ ಬಣ್ಣ ಆತನಿಗಿತ್ತು. ಆತನಿಗೆ ಸುಮಾರು 16-17 ವಯಸ್ಸಾಗಿರ್ಬೋದು. ಅವನ ಜೊತೆಯಲ್ಲಿ ಇನ್ನೊಬ್ಬ ಇರ್ತಾನೆ, ಆತ ಅಬ್ಬಕ್ಕ ದೇವಿಯ ಮೊಮ್ಮಗ, ಅಬ್ಬಕ್ಕ ದೇವಿಯ ಮಗಳು ತೀರಿ ಹೋಗಿದ್ದಾಳೆ, ಕುಂಬಳೆಯ ಅರಸನನ್ನು ಮದುವೆ ಆದ್ದು ಅವರ ಮಗ. ಯಾಕೆಂದರೆ ಇಲ್ಲಿ ಮಾತೃ ಮೂಲ ಪದ್ಧತಿ ಇರುವುದರಿಂದ ಅಳಿಯ ಈ ರಾಜಕುಮಾರನ ಅವನು ಇದ್ದ, ಅವನಿಗೂ ಸುಮಾರು 18 ವರ್ಷ ಆಗಿರ್ಬೋದು ಅಂತ ಹೇಳ್ತಾರೆ. ನನಗೆ ಇದನ್ನು ನೋಡುವಾಗೆಲ್ಲ ಸ್ವಲ್ಪ ಗೊಂದಲ ಆಯಿತು. ಏನು ಅಂತ ಹೇಳಿದರೆ, ಇಲ್ಲಿ ಅವನು ಹೇಳ್ತಾನೆ ಅಬ್ಬಕ್ಕ ದೇವಿಗೆ ಸುಮಾರು 40 ವರ್ಷ ಆಗಿರಬಹುದು ಅಂತೇಳಿ, ಅಬ್ಬಕ್ಕ ದೇವಿಯ ಮಗನಿಗೆ ಸುಮಾರು 17-18 ವರ್ಷ ಆಗಿರ್ಬೋದು, ತೊಂದರೆ ಇಲ್ಲ. ಅಬ್ಬಕ್ಕ ದೇವಿಯ ಮೊಮ್ಮನಿಗೂ 17-18 ವರ್ಷ ಆಗಿರ್ಬೋದು ಅಂತ ಹೇಳಿದರೆ, ಆದರೆ ಅಬ್ಬಕ್ಕ ದೇವಿಯ ನಿಜವಾದ ವಯಸ್ಸೇನು ನೋಡಿ. ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಈ ರೀತಿ ನಾವು ಬಂದಂಥ ವಿವರಗಳಿಗೆ ಪ್ರಶ್ನೆ ಮಾಡಿಕೊಂಡು ಹೋದರೆ ನಮಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಆತ ಹೇಳಿದ್ದಾನೆ ಅಬ್ಬಕ್ಕ ದೇವಿಗೆ 40 ವರ್ಷ ಅಂತೇಳಿ, ಮಗ 17 ವರ್ಷದವ, ಮೊಮ್ಮಗ 17-18 ವರ್ಷದವ. ಹಾಗಾದರೆ ಅವಳ ವಯಸ್ಸೇನಾಗಿದ್ದಿರ್ಬೋದು, ಕನಿಷ್ಠ ಒಂದು 60 ವರ್ಷ ಆದರೂ ಆಗಿರಬೇಕಲ್ಲ, ಬಾಲ್ಯ ವಿವಾಹ ಆಗಿದ್ದರೂ ಕೂಡ. ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಅಲ್ಲಿ ಹೋಗ್ತಾನೆ, ಅಲ್ಲಿ ಆತಿಥ್ಯವನ್ನೆಲ್ಲ ಸ್ವೀಕರಿಸ್ತಾನೆ. ಮತ್ತೊಂದು ದಿವಸ ಪ್ರಯತ್ನ ಮಾಡಿ ಕೊನೆಗೆ ಅಬ್ಬಕ್ಕ ದೇವಿಯನ್ನು ಕಾಣಲಿಕ್ಕಾಗದೆ ಆತ ಮಂಗಳೂರಿಗೆ ಹೋಗ್ತಾನೆ. 7ನೇ ತಾರೀಕು ಡಿಸೆಂಬರ್ 1623.
4ನೇ ತಾರೀಕು ಡಿಸೆಂಬರ್ 1623 ಸಂಜೆಯಿಂದ 7ನೇ ತಾರೀಕು 1623 ಡಿಸೆಂಬರ್ ಮಧ್ಯಾಹ್ನದವರೆಗೆ ಆತ ಮಣೇಲಿನಲ್ಲಿರ್ತಾನೆ. ಈ ಮಣೇಲಿನಲ್ಲಿ ಆತ ಅಡ್ಡಾಡ್ತಾನೆ. ಈಗ ಕೊನೆಗೆ ನಾನು ಬರ್ತಾ ಇದ್ದೇನೆ. ಇದೆಲ್ಲ ನಾನು ವಿವರಗಳನ್ನು ಒಂದೊಂದು ವಿಚಾರದ ಬಗ್ಗೆ ಕೂಡ ಅರ್ಧ ಗಂಟೆ ಮಾತಾಡಲಿಕ್ಕೆ ಅವಕಾಶ ಉಂಟು, ಆದರೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆಮೇಲೆ ಹೆಚ್ಚು ಮಾತಾಡಿರೋಂದು ಅಪಾಯ ಉಂಟು. ಏನು ಅಂತ ಹೇಳಿದರೆ ಕೂಡಲೇ ಅಕಾಡೆಮಿ ಅಧ್ಯಕ್ಷರು ನೀವು ಬರೆದು ಕೊಡಿ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಭಾಷಣಕ್ಕೆ ಹೋಗುವಾಗ ಒಂದು ಕಂಡೀಷನ್ ಹಾಕುವುದು, ನೀವು ಬರೆದು ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದರೆ ಮಾತ್ರ ನಾನು ಭಾಷಣಕ್ಕೆ ಬರ್ತೇನೆ ಅಂತೇಳಿ. ನಿನ್ನೆ ಒಂದು ಕಡೆ ಹೇಳಿದ್ದೆ, ನಿಟ್ಟೆಯ ಮಂಗಳೂರು ಅಲ್ಲಿ ಕ್ಯಾಂಪಸ್ನಲ್ಲಿ ಒಂದು ತುಳು ಸಂಘ ಅಂತ ಉಂಟು, ತುಳು ಅಧ್ಯಯನ ಕೇಂದ್ರ. ಅವರು ಬರಲಿಕ್ಕೆ ಹೇಳಿದರು ತುಳುವ ಇತಿಹಾಸದ ಬಗ್ಗೆ ಮಾತಾಡಲಿಕ್ಕೆ. ನಂದು ಅದುವೇ ಮೇಡಮ್ ಹೇಳಿದ್ದು, ಸರ್ ಮೇಡಮ್ ಅದನ್ನು ಬರೆದು ಕೊಡಲಿಕ್ಕಿಲ್ಲಲ್ಲ, ಬರೆದು ಕೊಡಲಿಕ್ಕಿದ್ರೆ ನಾನು ಬರುವುದಿಲ್ಲ ಸರ್, ನೀವು ಬನ್ನಿ ಸರ್, ನಾವು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ನಾನೇ ಆಮೇಲೆ ಬರ್ಕೊಳ್ತೇನೆ ಅಂತೇಳಿ. ಇದು ನಾನು ಸ್ವಲ್ಪ ಲೇಜಿ ಸ್ವಭಾವದವ. ನನ್ನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ, ಅಲ್ಲಿ ಮೇಡಮ್ ಇದ್ದಾರೆ, ಪ್ರಶಾಂತ್ ಅವರ ಮಿಸಸ್ ಅವರು ನನ್ನ ವಿದ್ಯಾರ್ಥಿ, ಇವರು ಅಕ್ಷಯ ಕುಮಾರ್ ಕೂಡ ನನ್ನ ವಿದ್ಯಾರ್ಥಿಯೇ. ಆದ್ದರಿಂದ ನನಗೂ ಮನೆಯಲ್ಲಿಗೂ ಸ್ವಲ್ಪ ಹತ್ತಿರದ ನಂಟು ಉಂಟು, ಅದನ್ನು ಇಲ್ಲಿ ನಾನು ಹೇಳಬೇಕು. ಏನೇ ಇರಲಿ ಅವನು ಮಂಗಳೂರಿಗೆ ಹೋಗ್ತಾನೆ. ಈಗ ಕೊನೆಯ ಮಾತಿಗೆ ಬರ್ತಾ ಇದ್ದೇನೆ. ಆತ ಏನೇನು ಇಲ್ಲಿ ನೋಡಿದ ಅಂತೇಳಿ. ಒಂದು ರಸ್ತೆಯನ್ನು ನೋಡಿದ್ದಾನೆ, ಒಂದೇ ರಸ್ತೆ ಇದ್ದದ್ದು. ಆ ರಸ್ತೆಯ ಬೀದಿಯಲ್ಲಿ ಆತ ಅಡ್ಡಾಡಿದ್ದಾನೆ. ಸುತ್ತಲೂ ಎರಡೂ ಬದಿಯಲ್ಲಿ ಮನೆಗಳಿದ್ದವು. ಆಮೇಲೆ ರಸ್ತೆಯಿಂದ ದೂರ ವಿಶಾಲವಾದ ಪ್ರದೇಶದಲ್ಲಿ ಅನೇಕ ಮನೆಗಳಿದ್ದು ಅಂತ ಹೇಳುವಂಥ ಮಾತನ್ನು ಕೂಡ ಆತ ಹೇಳ್ತಾನೆ. ಇನ್ನೊಂದು ಅರಮನೆಯ ಬಗ್ಗೆ ಹೇಳ್ತಾನೆ ಆತ. ಅರಮನೆಯ ವಿವರಗಳನ್ನು ಕೊಡ್ತಾನೆ. ರಸ್ತೆ ಇತ್ತು, ಬದಿಯಲ್ಲಿ ಮನೆಗಳಿದ್ದವು, ದೂರದಲ್ಲಿ ಮನೆಗಳಿದ್ದವು. ಅರಮನೆ, ಆ ಒಂದು ಪೇಟೆಯ ಕೊನೆಯಲ್ಲಿ ಅರಮನೆ ಇತ್ತು. ಆ ಅರಮನೆಯ ವಿವರಗಳನ್ನು ಕೊಟ್ಟಿದ್ದಾನೆ. ಆಮೇಲೆ 1623 ಆ ಸಂದರ್ಭದಲ್ಲಿ ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಂ ಎರಡೂ ಜನಾಂಗದವರಿದ್ದರು. ಮುಸ್ಲಿಮರ ಒಂದು ಮಸೀದಿಯೂ ಇತ್ತು ಅಂತ ಹೇಳುವಂಥ ಮಾತನ್ನು ಆತ ಇಲ್ಲಿ ಹೇಳ್ತಾನೆ. ನಾನಿಲ್ಲಿ ವಿಶೇಷವಾಗಿ ಒಂದು ಮಾತನ್ನು ಹೇಳಬೇಕು. ಅವನು ಎಲ್ಲಿ ವಾಸ ಮಾಡಿದ್ದಿಲ್ಲಿ 3 ದಿವಸ ಅಂತೇಳಿ. ಪಿಯತ್ರೋದೆಲ್ಲವೆಲ್ಲ ಇಲ್ಲಿ ಬಂದವ, ಎಲ್ಲಿ ವಾಸ ಮಾಡಿದ್ದೆಲ್ಲಿ? ಅರಮನೆಯಲ್ಲಿ ಅಲ್ಲ, ಒಂದು ಮುಸ್ಲಿಮರಾಗೆ ಸೇರಿದಂತಹ ಒಂದು ಖಾಲಿ ಮನೆ ಇತ್ತಂತೆ. ಅದರ ಓನರ್ ಮುಸ್ಲಿಂ ಬಾಂಧವರು. ಆ ಮನೆಯಲ್ಲಿ ಆತ 3 ದಿವಸ ವಾಸ ಮಾಡಿದ. ಅವನಿಗೆ ಆಹಾರ ಎಲ್ಲಿಂದ ಬಂತು? ಅಲ್ಲಿ ಹತ್ತಿರ ಇದ್ದಂಥ ಮುಸ್ಲಿಮರ ಮನೆಯಿಂದ. ಅವನಿಗೆ ನಾನ್ ವೆಜ್ ಎಲ್ಲ ಆಗಬೇಕು ನೋಡಿ, ಜೈನ ರಾಣಿಯ ಕಡೆಯಿಂದ ಅದನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಮುಸ್ಲಿಮರ ಮನೆಯಿಂದ ಆಹಾರವನ್ನು ತರಿಸಿ ತಿಂದ. ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಮನೆಯಲ್ಲಿ ಆತ ವಾಸ ಮಾಡಿದ. ಅದನ್ನು ಆತ ಹೇಳ್ತಾನೆ. ಇನ್ನೊಂದು ಆತ ಹೇಳುವಂಥದ್ದು ಮಸೀದಿ ಇತ್ತು ಅಂತ ಹೇಳ್ತಾನೆ. ನನಗೆ ಭಾಳ ಆಶ್ಚರ್ಯ ಆದ್ದು ಅಂತ ಹೇಳಿದರೆ, ಅಬ್ಬಕ್ಕ ದೇವಿಯ ಈ ಪ್ರದೇಶದಲ್ಲಿ ಬಸದಿ ಇತ್ತು ಅಂತ ಹೇಳುವಂಥ ಮಾತು ಎಲ್ಲಿಯೂ ಬರುವುದಿಲ್ಲ. ಬಹುಶಃ ಅವನನ್ನು ಬಸದಿ ಹತ್ರ ಕರ್ಕೊಂಡು ಹೋಗಲಿಲ್ವೋ, ಅಥವಾ ಅವನಿಗೆ ಬಸದಿ ಕಾಣಲಿಲ್ವೋ, ಅಥವಾ ಬರೀಲಿಕ್ಕೆ ಬಿಟ್ಟು ಹೋಯ್ತೋ, ಇದ್ದಿರಲೇಬೇಕು ನೋಡಿ. ಅದರ ಬಗ್ಗೆ ಅವನೇನು ಮಾತಾಡ್ತಾ ಇಲ್ಲ. ಸೊ ರಸ್ತೆಗಳು, ಅರಮನೆ, ಮಸೀದಿ, ಮನೆಗಳು, ಆಮೇಲೆ ಒಂದು ದೇವಾಲಯದ ಬಗ್ಗೆ ಹೇಳ್ತಾನೆ ಅವನು, ನಾರಾಯಣ ದೇವಾಲಯ ಅಂತೇಳಿ. ಅದು ನಾರಾಯಣ ಅಂತ ಹೇಳ್ತಾನೆ. ಆ ದೇವಾಲಯದ ಬಗ್ಗೆ ಹೆಚ್ಚು ಮಾಹಿತಿ ಕೊಡುವುದಿಲ್ಲ. ಅದು ಸ್ವಲ್ಪ ಎತ್ತರದ ಗುಡ್ಡ ಪ್ರದೇಶದಲ್ಲಿತ್ತು. ಅಲ್ಲಿ ರಫ್ ಆಗಿ ಮಾಡಿದಂಥ ಮೆಟ್ಟಿಲುಗಳನ್ನು ಹತ್ತಿ ಆ ದೇವಸ್ಥಾನದ ಹತ್ರ ಹೋಗಬೇಕು. ದೇವಸ್ಥಾನಕ್ಕೆ ಮಡಲಿನ ಮಾಡನ್ನು ಹಾಕಿದ್ರು. ಅದು ಬಹಳ ಗಟ್ಟಿಯಾದ ಒಂದು ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಅದರ ಒಳಗೆ ಯಾವ ದೇವರಿತ್ತು ಅಂತ ಹೇಳುವಂಥ ಮಾತನ್ನು ಆತ ಹೇಳುವುದಿಲ್ಲ. ದೇವಸ್ಥಾನದ ಬಗ್ಗೆ ಮಾತ್ರ ಹೇಳ್ತಾನೆ. ಆಮೇಲೆ ಆತ ಮುಂದೆ ನಡೆದು ಇನ್ನೊಂದು ಗುಡ್ಡದ ಮೇಲಿದ್ದಂಥ ಇನ್ನೊಂದು ಗುಡಿ ಹತ್ರ ಹೋಗ್ತಾನೆ. ಅದು ಆತ ಒಂದು ಭೂತದ ಗುಡಿ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಅವನ ಒಟ್ಟಿಗೆ ಒಬ್ಬ ಬ್ರಾಹ್ಮಣ ಇರ್ತಾನೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ದುಭಾಷಿ. ಅವನು ಹೇಳ್ತಾನಂತೆ, ಭೂತದ ಗುಡಿ ಹತ್ರ ಹೋಗೋದು ಬೇಡ, ನಾನು ಬರುವುದಿಲ್ಲ ಅಂತೇಳಿ. ನಾನು ಹೋಗ್ತೇನೆ ಅಂತ ಹೇಳಿಕೊಂಡು ಪಿಯತ್ರೋದೆಲ್ಲವೆಲ್ಲ ಆ ಗುಡಿಯ ಒಳಗೆ ಹೋಗ್ತಾನೆ. ಅಲ್ಲಿ ಕೂಡ ಒಳಗಿಂದೊಳಗೆ ಅವನಿಗೆ ಸ್ವಲ್ಪ ಹುಳುಕು ಉಂಟು. ಯಾಕೆಂದರೆ ಅವನೇ ಹೇಳ್ತಾನೆ, ನಾನು ಯೇಸು ಕ್ರಿಸ್ತನ ಜಪವನ್ನು ಮಾಡಿಕೊಂಡು ಅಲ್ಲಿ ಒಳಗೆ ಹೋದೆ ಅಂತೇಳಿ. ಅದು ಯಾಕೆ? ಧೈರ್ಯ ಇದ್ದರೆ ಅದು ಬೇಕಾ? ಏನೇ ಇರಲಿ, ಅವನ ದೇವರನ್ನು ಜಪಿಸಿಕೊಂಡು ಅವನು ಹೋದ. ಅಲ್ಲಿ ಕಾಣುವಂಥ ವಿಗ್ರಹದ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಕಾಣುತ್ತದೆ. ಅದು ಭೂತದ ವಿಗ್ರಹ ಅಂತ ಹೇಳ್ತಾನೆ. ಆದರೆ ಅವನು ಕೊಡುವಂಥ ವಿವರಗಳನ್ನು ನೋಡಿದರೆ ಅದು ಭೂತದ ವಿಗ್ರಹ ಅಂತ ನನಗೆ ಅನಿಸುವುದಿಲ್ಲ. ಕಲ್ಲಿನಿಂದ ಮಾಡಿದ ವಿಗ್ರಹ ಅಂತ ಹೇಳ್ತಾನೆ. ತಲೆಯಲ್ಲಿ ಕಿರೀಟ ಇತ್ತು ಅಂತ ಹೇಳ್ತಾನೆ. 4 ಕೈಗಳಿತ್ತು ಅಂತ ಹೇಳ್ತಾನೆ. 2 ಕೈಗಳಲ್ಲಿ, ಒಂದು ಕೈಯಲ್ಲಿ ಖಡ್ಗದ ರೀತಿಯಲ್ಲಿ, ಇನ್ನೊಂದು ಕೈಯಲ್ಲಿ ವೃತ್ತಾಕಾರವಾದ ಒಂದು ವಸ್ತು ಇತ್ತು ಅಂತ ಹೇಳ್ತಾನೆ. ಆಮೇಲೆ ಇದನ್ನೆಲ್ಲ ನೋಡುವಾಗ
ಆಮೇಲೆ ಆ ಒಂದು ಭೂತ ಒಂದು ವ್ಯಕ್ತಿಯ ಮೇಲೆ ಗಡ್ಡ ಎಲ್ಲ ಇದ್ದದ್ದು, ಅದರ ಮೇಲೆ ಕೂತುಕೊಂಡಿದ್ದಾಗ ಆ ಭೂತದ ಒಂದು ಸ್ವರೂಪ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಜನರ ಹತ್ರ ಕೇಳುವಾಗ ಅವರು ಹೇಳಿದ್ರಂತೆ ಅದು ಬೆರ್ಮೇರು ಅಂತೇಳಿ. ಈಗ ನನಗೇನು ಅನುಮಾನ ಬರ್ತಾ ಇದೆ ಅಂತ ಹೇಳಿದರೆ, ಅವನಿಗೆ ಹೋಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ನಿಜವಾಗಿ ಈ ವಿಗ್ರಹವನ್ನು ನೋಡಿದ್ದು ನಾರಾಯಣ ದೇವಸ್ಥಾನದಲ್ಲಿಯೋ ಅಥವಾ ಈ ಭೂತದ ದೇವಸ್ಥಾನದಲ್ಲಿಯೋ ಸ್ವಲ್ಪ ಅನುಮಾನ ಪಡಬೇಕಾದಂಥ ವಿಚಾರ ಉಂಟು. ಯಾಕೆಂದರೆ ಭೂತದ ದೇವಸ್ಥಾನದಲ್ಲಿರೋ ವಿಗ್ರಹಕ್ಕೆ ಇವನೇ ಹೇಳಿದ ವಿಗ್ರಹ ಯಾವ ರೀತಿಯಲ್ಲಿಯೂ ತಾಳೆ ಬರುವುದಿಲ್ಲ. ಬೆರ್ಮೆರೆ ವಿಗ್ರಹ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೆ ನೋಡಿದರೆ ಇವನೇ ಹೇಳಿದಂಥ ರೂಪದಲ್ಲಿ ಇಲ್ಲ. ಆದ್ದರಿಂದ ಸ್ವಲ್ಪ ಎಲ್ಲಿಯಾದರೂ ಈ ವಿಗ್ರಹ ಅಲ್ಲಿದ್ದದ್ದು ಅದು ಇಲ್ಲಿದ್ದದ್ದು ಸ್ವಲ್ಪ ಕನ್ಫ್ಯೂಷನ್ನಲ್ಲೇ ಹಾಗೆ ಬರೋದನ್ನೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ ನಮಗೆ. ಹೀಗೆ ಇದನ್ನು ನೋಡ್ತಾನೆ. ಆಮೇಲೆ ಅಲ್ಲಿ ಆ ಕಣಿ ಮಾಡ್ತಾಯಿದ್ರು ನೋಡಿ, ಅಲ್ಲಿಗೆ ಹೋಗಿ ನೋಡ್ತಾನೆ. ಹೀಗೆ ಕೆಲವಷ್ಟು ಸಂಗತಿಗಳನ್ನು ಇಲ್ಲಿ ನೋಡಿ ಆತ ಮರುದಿವಸ ಹೋಗ್ತಾನೆ. ಇದು ಆತ ಇಲ್ಲಿ ಕಂಡಂತಹ ಎರಡನೇ ಅಬ್ಬಕ್ಕ ದೇವಿಯನ್ನು ಕಂಡಂತಹ ಸಂದರ್ಭ. ಅವಳ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಇದ್ದಂಥ ಪರಿಸರದ ಒಂದು ಚಿತ್ರ. ಆದ್ದರಿಂದ ಗಮನಿಸಿ, ಆತ ಮೊದಲನೇ ಅಬ್ಬಕ್ಕ ಇದ್ದಾಗ ಬಂದವಲ್ಲ. ಮೊದಲನೇ ಅಬ್ಬಕ್ಕನ ಬಗ್ಗೆ ಆತ ಹೇಳ್ತಾ ಇಲ್ಲ, ಯುರೋಪಿನಲ್ಲಿ ಎಲ್ಲ ಪ್ರಸಿದ್ಧಿ ಇತ್ತು ಅಂತೇಳಿ. ಎರಡನೇ ಅಬ್ಬಕ್ಕನ ಬಗ್ಗೆ ಹೇಳ್ತಾ ಇದ್ದಾನೆ. ನಾನು ಈಗಾಗಲೇ ಹೇಳಿದೆ, ಮೊದಲನೇ ಅಬ್ಬಕ್ಕ ಸಾಯುವಾಗ ಇನ್ನು ಹುಟ್ಟಲೇ ಇಲ್ಲ, ಆಮೇಲೆ ಹುಟ್ಟಿದವ, ಆಮೇಲೆ ಬಂದವ. ಈ ರೀತಿಯಲ್ಲಿ ಮಣೇಲಿನಲ್ಲಿದ್ದಂಥ ಅಬ್ಬಕ್ಕ, ಆಕೆಯ ಒಟ್ಟು ಇಲ್ಲಿಯ ಅವಳು ಮಾಡಿದಂಥ ವ್ಯವಸ್ಥೆ, ಅರಮನೆ, ಒಟ್ಟು ಈ ಪರಿಸರ, ಇದರ ಬಗ್ಗೆ ಅದ್ಭುತವಾದಂಥ ಮಾಹಿತಿಯನ್ನು ಇವನು ಕೊಡುವುದರಿಂದ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ದೂರದ ಯುರೋಪಿನಿಂದ ಮಣೇಲಿನಂಥ ಒಂದು ಹಳ್ಳಿ ಒಬ್ಬ ಪ್ರವಾಸಿಯನ್ನು ಆಕರ್ಷಣೆ ಮಾಡಿದೆ. ದೂರದ ಯುರೋಪಿನಿಂದ ನಮ್ಮ ಊರಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬ ರಾಣಿಯನ್ನು ನೋಡಲಿಕ್ಕೆ ಅಷ್ಟು ದೂರದ ಊರಿನಿಂದ ಅವನು ಬಂದಿದ್ದಾನೆ. ಇನ್ನು ನಾವೆಲ್ಲ ಇಷ್ಟಿಷ್ಟು ಹತ್ತಿರದವರು ಇಲ್ಲಿಗೆ ಬಾರದಿದ್ದರೆ ಅದು ಪಿಯತ್ರೋದೆಲ್ಲ ಅವೆಲ್ಲಿಗೆ ಅಪಮಾನ ಮಾಡಿದಾಗ ಆದೀತು. ಏನೇ ಇರಲಿ, ಈ ರೀತಿಯ ಒಂದು ಅದ್ಭುತವಾದಂಥ ಚಿತ್ರಣವನ್ನು ಅವನು ಕೊಟ್ಟಿದ್ದಾನೆ. ಭಾಳ ದೀರ್ಘವಾಗಿ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗಬಹುದು. ಈಗ ಕೊನೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದೇನು ಅಂತ ಹೇಳಿದರೆ, ಆ ಅಬ್ಬಕ್ಕ ರಾಣಿಯ ಬಗ್ಗೆ ಕೆಲವು ಪ್ರಶ್ನೆಗಳು ಬರ್ತದೆ. ಅವಳಿಗೆ ದೊಡ್ಡ ಸೈನ್ಯ ಇರಲಿಲ್ವೋ? ಆ ಸೈನ್ಯ ಎಲ್ಲಿತ್ತು? ಈಗ ತಾನೇ ನಮ್ಮ ಮನೆಯಲ್ಲ ಇವರು ಹೇಳಿದರು, ಅಲ್ಲಿ ಒಂದು ಹಳೆಯ ಅವಶೇಷಗಳಿದ್ದು ಅಲ್ಲಿ ಅವಳ ಸೈನ್ಯ ಎಲ್ಲ ಇದ್ದಂಥ ಜಾಗ ಅಂತ ಹೇಳ್ತಾ ಇದ್ದರು ಅಂತೇಳಿ. ಆದರೆ ಈತ ನೋಡಿದಾಗ ಆಕೆ ಒಬ್ಬ ಆರ್ಡಿನರಿ ಹೆಂಗಸಿನ ರೂಪದಲ್ಲಿ ಆಕೆ ಕಂಡದ್ದು. ಅದು ಅವನು ಕೊಟ್ಟಂಥ ಚಿತ್ರ. ಅವನು ಯಾರನ್ನು ಏನಿಗೆ ನೋಡಿದ್ದು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಆಮೇಲೆ ಕೊನೆಯಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು. ಅಬ್ಬಕ್ಕ ದೇವಿಯರ ಬಗ್ಗೆ ಅಧ್ಯಯನ ಪೂರ್ಣ ಆಗಿಲ್ಲ. ಕಳೆದ ವರ್ಷ ಇಡೀ, ದಯವಿಟ್ಟು ತಪ್ಪು ತಿಳಿಬೇಡಿ, ಅಬ್ಬಕ್ಕ ದೇವಿಯನ್ನು ವೈಭವೀಕರಿಸುವಂತಹ, ಅಬ್ಬಕ್ಕ ದೇವಿಯ ಹಾಗೆ ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳುವ ರೀತಿಯಲ್ಲಿ, ಅದು ಸರಿಯೇ, ತಪ್ಪು ಅಂತ ಹೇಳುವುದಿಲ್ಲ. ಯಾಕೆಂದರೆ ನಮ್ಮ ಹೆಮ್ಮೆ. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದೆವು. ಆದರೆ ಇನ್ನೂ ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ, ವಸ್ತುನಿಷ್ಠವಾಗಿ, ಇತಿಹಾಸ ನಿಷ್ಠವಾಗಿ, ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಅಬ್ಬಕ್ಕನ ಸಂಪೂರ್ಣ, ಇಬ್ಬರೂ ಅಬ್ಬಕ್ಕ ದೇವಿಯರ ಸಂಪೂರ್ಣ ಸಾಧನೆಗಳನ್ನು, ಅವರ ಒಟ್ಟು ಅವರ ಕಾಲದ ಚಿತ್ರಣವನ್ನು ಪುನಃ ಮರು ಅಧ್ಯಯನ ಮಾಡಬೇಕಾದಂತಹ ಎಲ್ಲ ಹಿಂದಿನ ಇದನ್ನೆಲ್ಲ ಬಿಟ್ಟು, ಆ ವೈಭವೀಕರಣ, ಆ ಹೊಗಳಿಕೆ ಇದನ್ನೆಲ್ಲ ಬಿಟ್ಟು, ಅದಕ್ಕೆ ಮಾತ್ರ 1 ವರ್ಷ ಅದು ಸೀಮಿತ ಮಾಡಿ ಆಯಿತು, ಇನ್ನು ಜೀವಮಾನ ಇಡೀ ಅದನ್ನು ಹೇಳಿಕೊಂಡಿರುವುದಲ್ಲ. ಯಾವ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ವಿಚಾರಗಳನ್ನು ಸಂಗ್ರಹ ಮಾಡಿ ಮೂಲ ಆಕರೆಗಳಿಗೆ ಹೋಗಿ ಯಾವ ರೀತಿ ನಿಜವಾದ ಅಬ್ಬಕ್ಕನನ್ನು ನಾವು ಪ್ರೆಸೆಂಟ್ ಮಾಡಬಹುದು, ನಿಜವಾದ ಅಬ್ಬಕ್ಕಂದಿರ ಚಿತ್ರಗಳನ್ನು ಹೇಗೆ ಕೊಡಬಹುದು ಅಂತ ಹೇಳುವ ದಿಶೆಯಲ್ಲಿ ನಾವು ಆಲೋಚನೆ ಮಾಡಬೇಕು. ಅಂಥ ಆಲೋಚನೆಯನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಇದೊಂದು ನಾಂದಿಯನ್ನು ಹಾಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಪುನಃ ನನ್ನನ್ನೇ ಕರೆಸಿದ್ದಕ್ಕೆ ಒಂದು ಮಾತು ಉಂಟಂತೆ, 2 ಸಲ ಬಂದವರು 3 ಸಲ ಬರಲೇಬೇಕು ಅಂತೇಳಿ. ಆದ್ದರಿಂದ ಯಾವಾಗ ಇನ್ನು 3ನೇ ಸಲ ಬರ್ತೇನೋ ಗೊತ್ತಿಲ್ಲ, ಅದೇನು ಕಂಪಲ್ಸರಿ ಅಲ್ಲ, ಸುಮ್ಮನೆ ಹೇಳುವುದಷ್ಟೇ. 3ನೇ ಸಲ ಬಂದ ಮತ್ತು 4ನೇ ಸಲವೂ ಬರ್ತೇನೆ. ಯಾಕೆಂದರೆ ಇದು ಫಸ್ಟ್ ಅಲ್ಲ ನಾನು ಬರುವುದು. ನಾನು ಹಿಂದೆಯೂ ಇಲ್ಲಿ ಯಾರೋ ನೋಡಿದಾಗ ಅಕ್ಷಯ್ ಕುಮಾರ್ ಅವರ ಮನೆಗೆ ಬಂದು ನಾವು ಇಲ್ಲಿ ಎಲ್ಲ ತಿರುಗಾಡಿದ್ದೇವೆ. ನನ್ನ ಹಳೆ ವಿದ್ಯಾರ್ಥಿ ಅಂತ ಹೇಳುವ ನೆಲೆಯಲ್ಲಿ ಅವರ ಪತ್ನಿ ಕೂಡ ನನ್ನ ವಿದ್ಯಾರ್ಥಿ. ನೋಡಿ, ಎಲ್ಲ ಒಟ್ಟು ವಿದ್ಯಾರ್ಥಿಗಳ ದೊಡ್ಡ ಕೂಟವೇ ಇಲ್ಲಿ ಉಂಟು ನಮಗೆ. ಏನೇ ಇರಲಿ, ಇಂಥ ಒಂದು ಅವಕಾಶಕ್ಕಾಗಿ ಎಲ್ಲರನ್ನು ವಂದಿಸ್ತಾ, ವಿಶೇಷವಾಗಿ ತುಳು ಅಕಾಡೆಮಿಯವರನ್ನು, ಇವರು ನಮ್ಮ ಇಂಟ್ಯಾಕಿನವರಿದ್ದಾರೆ, ಇತ್ತೀಚೆಗೆ ನನಗೂ ಅವರಿಗೂ ಅತ್ಯಂತ ಆತ್ಮೀಯವಾದ ಸಂಪರ್ಕ ಬೆಳೆಯುತ್ತಾ ಉಂಟು. ಅವರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಮಾತು ಸ್ವಲ್ಪ ದೀರ್ಘ ಆಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ,
ಮತ್ತೆಂಥದ್ದು ಹೇಳುವುದು, ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಗಣಪಯ್ಯ ಭಟ್ರಿಗೆ ಸೊಲ್ಮೇಲು ಇನ್ನು ಟುಟ್ಟು ಎಂಕಲ್ನ ಅಕಾಡೆಮಿದ ಸದಸ್ಯರಾಯನ ಕುಂಬ್ರ ದುರ್ಗಾಪ್ರಸಾದ ರೈಕಲ್ ಬತ್ತದೇರು ಅರೆಗ್ಲ ಯಾನು ಈ ಚಾವಡಿಗರೇನು ಎದುಕೊನ್ವೆ ನನ್ನ ಪಾತೆರೋಡ ಐನಾರು ಅಕ್ಷಯ್ ಕುಮಾರ್ ಇಂಚದ ಅಕ್ಷಯ್ ಕುಮಾರ್ ಯಾನೇ ನನ್ನ ಪಾತೆರೋ ಎಂದು ಪಂಡ್ರೆ ಜೊತೆ ಅಕ್ಷಯ್ ಕುಮಾರ್ ಈ ಊರದ ಸಾಂಸ್ಕೃತಿಕ ಹಿನ್ನೆಲೆ ಪರಂಪರೆಯನ್ನು అయితే ಪುಂಡಿಕಾಯಿ ಗಣಪಯ್ಯ ಭಟ್ರು ಹಬ್ಬಕ್ಕನ ಕೇಂದ್ರೀಕೃತವಾದ ಒಂದು ಜಾತ ವಿಚಾರಗಳನ್ನು ಪಂಡಿರು ನಮ್ಮ ಕಲಾವಿದರ ನಿಖಿಲ್ನ ಗಮನಗೆ ಆತನ ನಿಖಿಲ್ನ ಮಾಹಿತಿಗೆ ಬೋಡಾದು ಮುಲ್ಪ ಇಂಚೆಂಚಿನ ಉಂಡು ವಾವಾ ಜಾಗೇಡು ಮುಲ್ಪದ ಕಸುಬು ಕೃಷಿ ಅತ್ತಂಡ ಬೇತದಾದ ಮಾತ ಐತಿಹ್ಯಲು ಉಂಡು ಇನ್ನತ ಬಗ್ಗೆ ಒಂಜಿ 10-15 ನಿಮಿಷ ಪಾತಿರುವೇರು ದಿಂಜ ನಮ್ಮ ಸುಮಾರು ಲೇಟ್ಲಾಂಡ್ ಏನಿಡದ್ರ ದಿಂಜ ಉದ್ದ ಪೋಪನ ಬಿಡ್ಚ ಹಿಡ್ದು ಬಕ್ಕಂತೆ ನಮ್ಮ ಮನಸ್ಸು ಮನ್ಪುನಾಗ ಚಾಪರ್ ಪುನಗಲ ಅಂತೆ ಪಾತಿರಲ್ಲಿ ಅಂಚೆ ಅದೊಂದು 10-15 ನಿಮಿಷದ ಉಲ್ಲೈಡು ಅಕ್ಷಯ್ ಕುಮಾರ್ ಈ ಮಣ್ಣೇಲ್ ಗ್ರಾಮದ ಚಿತ್ರಣನ ನಮ್ಮ ತುಂಬ ದಿಯರಲ್ಲಿ ಪುಂಡಿಗಾಯಿ ಗಣಪಯ್ಯ ಭಟ್ರವರು ಬ್ಯಾರ್ ಫಿಟ್ಟೆಡ್ ಕ್ವೀನ್ ಅಂದರೆ ಬರಿಗಾಲ ರಾಣಿ ಹಬ್ಬಕ್ಕನ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಇವಾಗ ನಾನು ಹೇಳಬೇಕಾದ್ದು ಈ ಊರಿನ ಹಿನ್ನೆಲೆ ಅಂದರೆ ಹಬ್ಬಕ್ಕ ಇರುವಾಗ ಸಾಧಾರಣ ಈ ಊರಿನಲ್ಲಿ ಏನೆಲ್ಲ ಇತ್ತು, ಆಮೇಲೆ ಅವಳ ಹೆಸರಿನೊಂದಿಗೆ ಬರುವ ಕೆಲವು ಪ್ರದೇಶಗಳ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬೋದು. ಇದೇ ಹಾಸನ ಮಳಲಿ ಇದೆ, ಅದರಿಂದ ಮಳಲಿ ಅಂತ ಹೇಳಿದ ಕೂಡಲೇ ಗೊತ್ತಾಗೋದಿಲ್ಲ. ಇದೇ ಮುಂಚೆ ಇದು ಮಣೇಲಾಗಿತ್ತು, ಆದರೆ ಬ್ರಿಟಿಷರ ಕಾಲದಲ್ಲಿ ಅದು ದಾಖಲೀಕರಣ ಆಗುವಾಗ ಮಳಲಿ ಆಗಿತ್ತು. ಮಣೇಲು ಎಂಬುದು ಮಣ್ಣಿನ ನೆಲ, ಅಂದರೆ ಮಣ್ಣು ಪ್ಲಸ್ ನೆಲ, ಅದು ಮಣೇಲು ಅಂತೇಳಿ ಮಣೇಲಾಗಿದೆ ಅಂತ ಒಂದು ಅಭಿಪ್ರಾಯ. ಮಣೇಲು ಎಂಬುದು ಮಂಗಳೂರು ತಾಲೂಕಿನ ಗಂಜಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3 ಗ್ರಾಮಗಳು ಮುಗರು, ತೆಂಗುಳ್ಪಾಡಿ, ಬಡಗುಳ್ಪಾಡಿ ಸೇರಿ ಮಳಲಿ ಊರು ಆಗಿದೆ. ಹಾಗೆ ಅದಕ್ಕೆ ಇನ್ನೂ 2 ಗ್ರಾಮ ಮುಂಚೆ ಸೇರಿತ್ತು, ಮಳಲಿ ಮಾಗಣೆ ಅಂತ ಕರೀತಾಯಿದ್ರು. ಅದು ಇದು ಕುಲವೂರು ಮತ್ತು ಮುತ್ತೂರು ಗ್ರಾಮಗಳು ಸೇರಿದಾಗ 5 ಗ್ರಾಮಗಳು ಸೇರಿ ಮಣೇಲ್ ಮಾಗಣೆ ಅಂತ ಏನಿತ್ತು. ಇಲ್ಲಿ ಪೊಳಲಿ ಜಾತ್ರೆಯಲ್ಲಿ ಮಳಲಿ ಮತ್ತು ಮಣೇಲ್ ಮತ್ತು ಅಮುಜ 2 ಪಾರ್ಟಿಗಳು, ಈ ಚೆಂಡು ಇದು ಮಾಡುವ ಇದರಲ್ಲಿ 2 ಪಾರ್ಟಿ ಅಂದರೆ ಒಂದು ಮಣೇಲ್ ಪಾರ್ಟಿ, ಆಮೇಲೆ ಒಂದು ಅಮುಜ ಪಾರ್ಟಿ, ಅವರು ಅದನ್ನು ನಡೆಸಿಕೊಡ್ಬೇಕು ಚೆಂಡು ಇದು ಮಾಡುವ ಅಂತ. ಅದು ಮುಂಚಿನಿಂದಲೂ ಆ ಪದ್ಧತಿ ಇದೆ. ಇಲ್ಲಿ ಮನೆಯಲ್ಲಿ ಹಿನ್ನೆಲೆ ನೋಡ್ತಾ ಇರುವಾಗ ನಮಗೆ ಇಲ್ಲಿ ಒಂದು ಲಿಂಗಮುದ್ರೆಯ ಗಡಿಗಲ್ಲು ಸಿಕ್ಕಿದೆ. ಅದರಿಂದ ಇದು ಕೆಳದಿ ಅರಸರ ಕಾಲದಲ್ಲಿ ಅವರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ನಾವು ಹೇಳ್ತೇವೆ. ಅದೇ ರೀತಿ ಅದಕ್ಕಿಂತಲೂ ಹಿಂದೆ ನೋಡುವಾಗ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ತುಳು ಶಾಸನ ಸಿಕ್ಕಿದೆ. ಅದರಲ್ಲಿ ರಾಜ ಕುಲಶೇಖರನ ಹೆಸರು ಬಂದಿದೆ ಅದರಲ್ಲಿ. ಆದ್ದರಿಂದ ಇದು 15ನೇ ಶತಮಾನಕ್ಕೂ ಹಿಂದೆ ಸಾಧಾರಣ 13ನೇ ಶತಮಾನ ಅಂದರೆ ಎರಡನೇ ರಾಜ ಕುಲಶೇಖರನ ಕಾಲಮಾನ ಅಂತ ಅಭಿಪ್ರಾಯ ಇದೆ ಇತಿಹಾಸಗಾರರದ್ದು. ಆದ್ದರಿಂದ ಇದು ಸಾಧಾರಣ 13ನೇ ಶತಮಾನದಲ್ಲಿ ಅಳುಪ ಅರಸರ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬುದು ಕಂಡಿದೆ. ಈ ಪ್ರದೇಶ ಅಳುಪ ಆಡಳಿತದ ಒಳಪಟ್ಟಿತ್ತು ಅಂತ. ಅದೇ ರೀತಿ ಇಲ್ಲಿ ಈಗ ನಾರಾಯಣಗುಡ್ಡೆ ಅಂತ ಹೇಳಿದರು, ಅದು ನಮ್ಮ ಸೂರ್ಯನಾರಾಯಣ ಅಂತ ಈಗ ಅಷ್ಟಮಂಗಲದಲ್ಲೆಲ್ಲ ಗೊತ್ತಾಗಿದೆ, ಸೂರ್ಯನಾರಾಯಣ ದೇವಸ್ಥಾನ. ಈ ಸೂರ್ಯನಾರಾಯಣ ದೇವಸ್ಥಾನವನ್ನು ಹೆಚ್ಚಾಗಿ ಕಟ್ಟಿಸಿದ್ದದ್ದು ಅಳುಪ ಡೈನಾಸ್ಟಿಯವರು ಮಾತ್ರ ಈ ಸೂರ್ಯನಾರಾಯಣ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದರು. ಆಮೇಲೆ ಮುಂದಕ್ಕೆ ಹೋಯಿತು, ಅದೇ ಸುರುವಿನಿಂದ ಅಳುಪರು ಅದು ಸೂರ್ಯನಾರಾಯಣ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೊಡಿದ್ರು. ಅದೇ ರೀತಿ ಬೇರೆ ದೇವಸ್ಥಾನಗಳನ್ನು ಅವರು ಕಟ್ಟಿಸ್ತಿದ್ರು. ಈಗ ನಾನು ಸ್ವಲ್ಪ ಎಲ್ಲದನ್ನು ಒಂದು ರೆಕಾರ್ಡ್ ಮಾಡಿಕೊಂಡು ಬಂದಿದ್ದೇನೆ. ಈ ಕಲಾವಿದರಿಗೆ ಇಲ್ಲಿ ನಾವು ಹೇಳಿದ ಮಾತು ನಾಳೆ ಆಗುವಾಗ ಮರೆತು ಹೋಗಿರ್ಬೋದು, ಯಾವ ಪ್ಲೇಸ್ ಏನು ಎಂಥದ್ದು ಅಂತ. ಅದಕ್ಕಾಗಿ ನಾನು ಅದನ್ನು ಒಂದು ಟೈಪ್ ಮಾಡಿ ಎಲ್ಲರಿಗೆ ಒಂದು ಕಾಪಿ ಕೊಡ್ತೇನೆ ನಾನು. ಆದ್ದರಿಂದ ನಿಮಗೆ ಆಗಾಗ ನೀವು ನಮ್ಮನ್ನು ಕಾಣಬೇಕು ಅಂತ ಇಲ್ಲ, ಅಥವಾ ಡಿಸ್ಕಸ್ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಮೈನ್ ಫಲ್ಗುಣಿ ನದಿ ಹರಿತಾ ಇದೆ ಇಲ್ಲಿ. ಅದು ಕೃಷಿಗೆ ಬಹಳ ಸಹಾಯಕವಾಗಿ ಸಂಪದ್ಭರಿತ ನಾಡಾಗಿತ್ತು ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ಇವರು. ಜೇಡಿನ ಮಣ್ಣಿನ ಇದು ಕಣಿ, ಅಂದರೆ ಇಲ್ಲಿ ನೀವು ನೋಡಿರ್ಬೋದು, ಈಗ
ಪೊಳಲಿ ಮಾರ್ಗದಿಂದ ಬಂದವರಿಗೆಲ್ಲ ಅಲ್ಲಿ ತುಂಬ ಪಾಯಗಳು ಕಾಣ್ಬೋದು. ಇದೆಲ್ಲ ಜೇಡಿ ಮಣ್ಣನ್ನು ಇದು ಮಾಡಿದ್ದು, ಗಣಿಗಾರಿಕೆ ಮಾಡಿ ಇಲ್ಲಿ ಮಡಿಕೆ ಕುಡಿಕೆಗಳನ್ನು ಮಾಡುವ ಇವರು ಕುಟುಂಬಸ್ಥರು ತುಂಬ ಜನ ಇದ್ದರು. ಆಮೇಲೆ ಈ ಕಾಯಕಕ್ಕಾಗಿ ಹೆಂಚು ತಯಾರಿಕೆಗೆ ಮಣ್ಣಿನ ಗಣಿಗಾರಿಕೆ ನಡೆದು ಊರಿನ ತುಂಬ ದೊಡ್ಡ ದೊಡ್ಡ ಕೆರೆಗಳನ್ನು ನಾವು ಕಾಣ್ಬೋದು. ಜೇಡಿ ಮಣ್ಣಿನ ದೊರವಿಕೆ ಕುಂಬಾರರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆ ನಿಂತು ಮಡಿಕೆ ಕುಡಿಕೆಗಳನ್ನು ಮಾಡುವ ಕಾಯಕದಲ್ಲಿ ತೊಡಗಿದ್ರು. ಮುಂಚೆ ನೀವು ಕೇಳಿರ್ಬೋದು ಮಣೇಲ್ದ ಕರ ಅಂದರು, ಅದು ಹೆಸರುವಾಸಿ. ಮಣೇಲ್ದ ಕರ ಅಂದರೆ ಹೆಸರುವಾಸಿ. ಆದರೆ ಕುಂಬಾರರು ಈ ಕಡೆ ಇಲ್ಲ. ನದಿ ಬದಿಯಲ್ಲಿ ಜೇಡಿ ಮಣ್ಣು ಸಿಗ್ತದೆ, ಆದರೆ ಕುಂಬಾರರು ಈ ಗುಡ್ಡೆ ಬದಿಯಲ್ಲಿದ್ದಾರೆ. ನಮ್ಮ ಗುಡ್ಡೆ ಇದೆ. ಅದಕ್ಕೆ ಈ ಮಡಿಕೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಈ ಸೇಡಿ ಮಣ್ಣಿನ ಒಂದು ಹೊಯ್ಗೆ ಕೊಡಬೇಕು. ಆದ್ದರಿಂದ ಸೇಡಿ ಮಣ್ಣಿನ ಹೊಯ್ಗೆ ಸಿಗುವುದು ನಮ್ಮ ಗುಡ್ಡೆಯಲ್ಲಿ. ಆದ್ದರಿಂದ ಅವರು ಹೆಚ್ಚಿನ ಮನೆಗಳೆಲ್ಲ ಆ ಕಡೆ ಇದೆ. ಸುಮಾರು 360 ಕುಟುಂಬಗಳು ಇಲ್ಲಿ ಇದ್ದರು. 360 ಕುಟುಂಬ ಇದ್ದರು. ಈಗ ಕೆಲವು ಕುಟುಂಬಗಳು ಈ ಕಾಯಕದಲ್ಲಿ ಇದೆ, ಈಗ ಮಡಿಕೆ ಮಾಡುವ ಕಾಯಕ. ಯಾಕಂದರೆ ಈಗ ಲೋಹದ ಪಾತ್ರೆಗಳು ಬಂದಿದ್ದಾವೆ, ಆದ್ದರಿಂದ ಅದು ಮೂಲೆಗುಂಪಾಗ್ತಾ ಬರ್ತಾ ಇದೆ. ಹತ್ತಿರದ ಪೊಳಲಿ ದೇವಸ್ಥಾನದಲ್ಲಿ ಮೃಣ್ಮಯ ಮೂರ್ತಿ ಇದೆ. ಎಲ್ಲ ಮೂರ್ತಿಗಳು ಮೃಣ್ಮಯ ಅಲ್ಲಿದ್ದು. ಅದು ಯಾಕೆಂತ ಹೇಳಿದರೆ, ಈ ಸ್ಥಳೀಯವಾಗಿ ಇಲ್ಲಿ ಜೇಡಿ ಮಣ್ಣು ಸಿಗುತ್ತಾ ಇರೋದ್ರಿಂದ ಅದು ಆ ದೇವಸ್ಥಾನದಲ್ಲಿ ಅದನ್ನು ಸ್ಥಳೀಯ ಮೆಟೀರಿಯಲನ್ನೇ ಯೂಸ್ ಮಾಡಿದ್ದಾರೆ ಅಂತ ಒಂದು ವಿಚಾರ ಕೂಡ ಇದೆ. ಕುಂಬಾರರ ಗುಡಿಗೈಗಾರಿಕೆ ಈಗ ನಾಡು ಎನಿಸಿಕೊಂಡಿದ್ದು ಆಧುನಿಕ ಲೋಹದ ಪಾತ್ರೆಯ ಬಳಕೆ ಬಂದ ಮೇಲೆ ಮಣ್ಣಿನ ಪಾತ್ರೆ ಬಳಕೆಗೆ ಹೊಡೆತ ಬಿತ್ತು. ಸುಮಾರು 360ಕ್ಕೂ ಹೆಚ್ಚು ಕುಟುಂಬಗಳು ಇದ್ದರೂ ಈಗ ಕೆಲವೇ ಕುಟುಂಬಗಳು ಮಾತ್ರ ಮನೆಯಲ್ದ ಕರ ಮಾಡುವ ಕಾಯಕದಲ್ಲಿ ಇದೆ. ಚೌಟರ ಅರಮನೆಗೆ ಒಳಪಟ್ಟ ಒಂದು ಬಸದಿ ಕೂಡ ಮೂಡುಬಿದ್ರಿಯಲ್ಲಿ ಮೃಣ್ಮಯ ಮೂರ್ತಿಯನ್ನು ಹೊಂದಿದೆ. ಆದ್ದರಿಂದ ಚೌಟಾರಸರ ಆಡಳಿತಕ್ಕೆ ಒಳಪಟ್ಟದ್ರಿಂದ ಮೂಡುಬಿದ್ರಿ ಬಸದಿಯಲ್ಲಿ ಕೂಡ ಲೆಪ್ಪದ ಬಸದಿ ಅಂತ ಹೇಳ್ತೇವೆ. ಅದರಲ್ಲಿ ಎಲ್ಲ ಮೃಣ್ಮಯ ಮೂರ್ತಿ ಇದೆ. ಮಣೇಲ್ ಅಬ್ಬಕ್ಕನ ಕಾಲದಿಂದಲೂ ಎಲ್ಲ ಧರ್ಮದವರು ಇಲ್ಲಿ ನೆಲೆಸಿ ಸಾಮಾಜಿಕ ಧಾರ್ಮಿಕ ಸಾಮರಸ್ಯ ಸಹಬಾಳ್ವೆಯಲ್ಲಿ ಬೆಳೆದವರು. ಇಲ್ಲಿ ಜೈನರು, ಬ್ರಾಹ್ಮಣರು, ಕುಂಬಾರರು, ಗಾಣಿಗರು, ಮುಸಲ್ಮಾನರು ಕೂಡಿ ಬಾಳುವುದನ್ನು ನಾವು ಕಾಣ್ತೇವೆ. ಕಾಜಿಲ ಪ್ರದೇಶ ಅಂತ ಇದೆ. ಅಲ್ಲಿ ನಾವು ಪೊಳಲಿದು ಮಾರ್ಗದಿಂದ ಮನೆಯಲ್ಲಿಗೆ ಬರುವುದಿದ್ರೆ ಅಲ್ಲಿ ಕಾಜಿಲ ಪ್ರದೇಶ. ಅಲ್ಲಿ ತಾಳೆ ಮರಗಳು ತುಂಬ ಇದೆ. ಅಲ್ಲಿ ನಮ್ಮ ಮೂರ್ತೆದಾರರು ಜಾಸ್ತಿ ಅಲ್ಲಿ ವಾಸಿಸ್ತಾಯಿದ್ರು. ಅದು ಆ ಒಂದು ಪ್ರದೇಶದಲ್ಲಿ ಮೂರ್ತೆದಾರರು. ಇಲ್ಲಿ ಪೂವಾರು ಪ್ರದೇಶದಲ್ಲಿ ಕುಂಬಾರರು ಮತ್ತು ಗುಡ್ಡೆ ಪ್ರದೇಶದಲ್ಲಿ ಎಲ್ಲ ಕುಂಬಾರರು ಇದ್ದಾರೆ. ಹಾಗೆ ಒಂದು ಗಾಂಧಲಚ್ಚಿಲ್ ಅಂತ ಒಂದು ಪ್ರದೇಶ ಇದೆ ಮಳಲಿಯಲ್ಲಿ. ಗಾಂಧಲಚ್ಚಿಲ್ ಅಂತ, ಇದು ಗಾಣದ ಲಚ್ಚಿಲ್, ಗಾಂಧಲಚ್ಚಿಲ್ ಅಂತ ಹೀಗಾಗಿದೆ. ಗಾಣದ ಲಚ್ಚಿಲ್ ಅದು ಗಾಣಿಗರು ಕೂಡ ಇಲ್ಲಿ ಇದ್ದರು, ಗಾಣಗಳು ಕೂಡ ಇದ್ದವು. ಕಬ್ಬಿನ ರಸ ತೆಗೆಯುವ ಗಾಣ ಹಾಗೂ ಎಣ್ಣೆಯ ಗಾಣಗಳು ಕೂಡ ಇಲ್ಲಿ ಇದ್ದವು ಅಂತ ನಮಗೆ ಅದರಿಂದ ತಿಳಿದು ಬರ್ತದೆ. ಮಳಲಿ ಮಟ್ಟಿ ಪ್ರದೇಶ ಅಂತ ಇದೆ. ಈ ಕಡೆ ಕೈಕಂಬಕ್ಕೆ ಹೋಗುವಾಗ ಒಂದು ಮಟ್ಟಿ ಅಂತ ಕರೀತೀವಿ. ಅದು ಕದ್ರಿ ಜೋಗಿ ಮಠದ ಆಡಳಿತಕ್ಕೆ ಒಳಪಟ್ಟಿತ್ತು. ಆದ್ದರಿಂದ ಅಲ್ಲಿ ಒಂದು ಕಾಲಭೈರವ ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗಿದೆ, ಪುನರ್ನಿರ್ಮಾಣ ಆಗಿದೆ. ಅಲ್ಲಿ ಒಂದು ಜೋಗಿ ಮಠ ಶಾಖೆ ಇದ್ದುದರಿಂದ ಅದು ಮಟ್ಟಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮಟ್ಟಿ ಅಂತ ಹೆಸರು ಬಂತು ಅಂತ ಅಲ್ಲಿ ಮಳಲಿ ಮಟ್ಟಿ. ಆಮೇಲೆ ಜೈನ್ ಟೇಲರು ಅಂತ ಪಿತ್ರೋದೆಲ್ಲವೆಲ್ಲ ಹೇಳಿದ್ದು. ಜೈನರಿಗೆ ಜೈನ್ ಟೇಲರ್ ಅಂತ ಹೇಳಿದ್ದಾನೆ. ಹಿಂದೆ ಇಲ್ಲಿ 40 ಜೈನರ ಮನೆಗಳಿದ್ವು. ಜೈನರ ಮನೆ 40 ಇತ್ತು. ಹಾಗೆ ಅನಂತನಾಥ ಸ್ವಾಮಿ ತೀರ್ಥಂಕರ ಬಸದಿ ಇದಕ್ಕೆ ಸಾಕ್ಷಿಯಾಗಿದೆ. ಮನೆಯಲ್ಲಿ ರಾಣಿಯ ಮನೆಯಿಂದ ಅನತಿ ದೂರದಲ್ಲಿದೆ. ಆಮೇಲೆ ಈಗ ನಮ್ಮ ಗುರುಗಳು ಗುಂಡಿಗಾಯಿ ಗಣಪತಿ ಭಟ್ರು ಹೇಳಿದರು, ಅವರು ಇತಿಹಾಸದ ಪುರಾವೆ ಇಲ್ಲದೆ ಯಾವುದನ್ನು ಮಾತಾಡೋದಿಲ್ಲ. ಆದರೆ ನಾನು ಸ್ವಲ್ಪ ಇಲ್ಲಿ ಸ್ಥಳೀಯ ಜನರು ಏನೇನು ಹೇಳ್ತಾಯಿದ್ರು ಅದನ್ನು ಕೂಡ ಸೇರಿಸಿಕೊಂಡಿದ್ದೆ. ನಾನು ಓರಲ್ ಹಿಸ್ಟ್ರಿ ಅಂತ ಹೇಳ್ಬೋದು. ಕೆಲವು ಕಡೆ ಓರಲ್ ಹಿಸ್ಟ್ರಿ ಅಂದರೆ ಅರ್ಧನ ಎಲ್ಲ ಓರಲ್ ಹಿಸ್ಟ್ರಿಯಲ್ಲಿ ಬರ್ತದೆ ನೋಡಿ. ಓರಲ್ ಹಿಸ್ಟ್ರಿ ಆಗಿ ತಗೊಂಡಿದ್ದೇವೆ. ಹಾಗೆ ಇದರಲ್ಲಿ ಇಲ್ಲಿ ಮಳಲಿ ಪುರಾತನ ಶ್ರೀ ಅನಂತನಾಥ ಸ್ವಾಮಿ ಬಸದಿಯಲ್ಲಿ ಹೆಬ್ಬಕ್ಕ ರಾಣಿ ಅನಂತ ಚತುರ್ದಶಿ ದಿನದಂದು ಅನಂತ ನೋಂಪಿಯನ್ನು ಆಚರಿಸ್ತಿದ್ದಳು, ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದಳು ಎಂದು ಹಿರಿಯರು ಹೇಳ್ತಿದ್ದರು. ನಮ್ಮ ಹಿರಿಯರು ಹೇಳ್ತಾಯಿದ್ದಾರೆ. ಅಲ್ಲದೆ ಬಸದಿಯಲ್ಲಿ 3 ಹೊತ್ತಿನ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ನಡೆಯುತ್ತಿತ್ತು ಅವರಿಂದ. ಆಮೇಲೆ ಇಲ್ಲಿ ಒಂದು ಬ್ರಾಹ್ಮಣರಿಗಾಗಿ ವಾದಿರಾಜ ಮಠ ನಾರಳ ಇದೆ.
ಇಲ್ಲಿಯೇ ಹತ್ತಿರದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಇದು ಶ್ರೀ ವಾದಿರಾಜ ಸ್ವಾಮಿ ಅವರಿಗಿಂತಲೂ ಮೊದಲೇ ಸ್ಥಾಪಿಸಲ್ಪಟ್ಟಿತ್ತು ಇದು ಈ ಮಠ, ಮತ್ತು ನಂತರ ಅದನ್ನು ಅಭಿವೃದ್ಧಿಪಡಿಸಲಾಯಿತು. ಈ ಮಠವು ಸುಂದರ ಪ್ರಕೃತಿಯ ನೆಲದಲ್ಲಿದೆ. ಮಠವು ಒಳಗಿನ ದೇವಾಲಯ, ಕಾರಿಡಾರು, ಅಡುಗೆ ಮನೆ ಇತ್ಯಾದಿ ಒಳಗೊಂಡಿದೆ. ಕಾರಿಡಾರಿನ ಮೂಲೆಯ ಒಂದು ಕೋಣೆಯಲ್ಲಿ ಶ್ರೀ ಭೂತರಾಜರ ಪವಿತ್ರ ಉಪಸ್ಥಿತಿಯನ್ನು ಕಾಣಬಹುದು. ಭೂತರಾಜರ ಪವಿತ್ರ ಸನ್ನಿಧಾನವು ವಿಶೇಷ ಪೂಜೆಗಾಗಿ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಭೂತರಾಜರು ಕುದುರೆಯ ಮೇಲೆ ಅಶ್ವರೂಢಾಗಿ ಕುಳಿತಿರುವುದನ್ನು ಕೂಡ ಕಾಣ್ಬೋದು ನಾವು ಅಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ತೊಟ್ಟಿಲು ಯಾವಾಗಲೂ ನಿಧಾನವಾಗಿ ತೂಗಾಡ್ತಿದೆ ಅಂತ ಊರವರು ಹೇಳ್ತಾರೆ. ಇಲ್ಲಿ ಹೊರಗೆ ಸ್ವಾಮೀಜಿ ರತ್ನಗರ್ಭ ತೀರ್ಥರ ಮೂಲ ಬೃಂದಾವನ ಇದೆ. ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಬೃಂದಾವನ ಇದೆ. ಅಲ್ಲಿ ಒಂದು ಸಣ್ಣ ಪುಷ್ಕರಣಿ ಕೂಡ ಇದೆ, ಸಣ್ಣದು. ಎತ್ತರ ಸ್ಥಳದಲ್ಲಿ ವರಾಹ ತೀರ್ಥ ಎಂಬ ಸಣ್ಣ ಕೊಳವಿದೆ. ಆ ಕೊಳದಲ್ಲಿ ಪ್ರತಿಫಲಿಸುವುದು ವರಾಹನ ನೆರಳು ಅದರಲ್ಲಿ ಪ್ರತಿಫಲಿಸ್ತದೆ ಅಂತ ಭಾವಿಸಲಾಗಿದೆ. ಆದ್ದರಿಂದ ಅದಕ್ಕೆ ವರಾಹ ತೀರ್ಥ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಜಾಗವನ್ನು ಕೂಡ ಚೌಟ ಅರಸರು ಅವರಿಗೆ ಬ್ರಾಹ್ಮಣರಿಗೆ ಉಂಬಳಿಯಾಗಿ ಕೊಟ್ಟಿದ್ದರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆಮೇಲೆ ಇದೆ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಅದು GSP ಬಾಂಧವರು ಅವರ ಕೊಡುಗೆ ಅನನ್ಯ ಇಲ್ಲಿಗೆ ಮನೆಯಲ್ಲಿ ಶ್ರೀನಿವಾಸ ನಾಯಕರು MLA ಆಗಿದ್ದರು. ಅನೇಕ ಸಾಮಾಜಿಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ವ್ಯಾಪಾರ ವ್ಯವಹಾರ ಕೇಂದ್ರವಾಗಿತ್ತು. ಅಕ್ಕಿ, ಕಬ್ಬು, ಕೃಷಿ ಉತ್ಪನ್ನ, ಹೆಂಚು, ಮಣ್ಣಿನ ಪಾತ್ರೆ ಮುಂತಾದ ವಸ್ತುಗಳ ಮಾರಾಟ ನಡೆಯುತ್ತಿತ್ತು. ಬಂಡಸಾಲೆ, ಅಂಗಡಿ, ಹೋಟೆಲುಗಳನ್ನು ಇವರೆಲ್ಲ ಕೊಂಕಣಿ ಸಮಾಜ ಬಾಂಧವರು ಇಲ್ಲಿ ನಡೆಸ್ತಾಯಿದ್ರು. ಈ ಬಂಡಸಾಲೆಯಲ್ಲಿ ಅಕ್ಕಿಮುಡಿಯ ವ್ಯಾಪಾರ, ಬಂದರಿನೊಡನೆ ಮಂಗಳೂರಿನ ಬಂದರಿನೊಡನೆ ಒಂದು ನಿರಂತರ ಸಂಪರ್ಕದಲ್ಲಿ ಇದ್ದವರು GSP ಬಾಂಧವರು ಅಂತ ಹೇಳ್ಬೋದು. ವ್ಯಾಪಾರ ಕೇಂದ್ರವತ್ತು ಅಕ್ಕಿಮುಡಿಗಳನ್ನು ಇಲ್ಲ. ಇದು ಅಕ್ಕಿಮುಡಿ ಹೇಗೆ ಅಂದರೆ ನದಿಯ ಮೂಲಕ, ದೋಣಿಯ ಮೂಲಕ ಮಂಗಳೂರಿಗೆ ಸಾಗಿಸ್ತಾಯಿದ್ರು. ಅದು ಅಕ್ಕಿ ಮುಡಿಯನ್ನು ಸಾಗಿಸಬೇಕಾದ್ರೆ ನೀರು ಆದಷ್ಟು ಬೇಗ ಮೇಲೆ ಬರಬೇಕಲ್ಲ, ಅದಕ್ಕಾಗಿ ಇಲ್ಲಿ ಬಂಡಸಾಲೆಯಲ್ಲಿ ಒಂದು ಸ್ಟಾಕ್ ಮಾಡಿ ಮಳೆಗಾಲ ಬಂದಾಗ ನೀರು ಮೇಲೆ ಬರ್ತಿತ್ತು. ಇಲ್ಲಿ ಪೇಟೆಯವರೆಗೆ ಮಳೆಗಾಲದಲ್ಲಿ ನೀರು ಬಂದಾಗ ದೋಣಿಯಲ್ಲಿ ಸಾಗಿಸಿ ಅಕ್ಕಿ ಮುಡಿಗಳನ್ನು ಸಾಗಿಸ್ತಿದ್ರು. ಅದಕ್ಕಾಗಿ ಒಂದು ಬಂಡಸಾಲೆಯನ್ನು ಇಲ್ಲಿ ನಿರ್ಮಿಸಿ ಅದರಲ್ಲಿ ಸ್ಟಾಕ್ ಮಾಡಿ ಇಡ್ತಾಯಿದ್ರು, ಅಕ್ಕಿ ಮುಡಿಗಳನ್ನು ಸ್ಟಾಕ್ ಮಾಡಿ ಇಡ್ತಾಯಿದ್ರು. ಆಮೇಲೆ ಸೂರ್ಯನಾರಾಯಣ ದೇವಸ್ಥಾನ, ಈಗ ಅವರು ನಾರಾಯಣಗುಡ್ಡೆ ಅಂತ ಹೇಳಿದರು. ಈ ದೇವಸ್ಥಾನ ಅಳುಪರ ಕಾಲದಲ್ಲಿ ಕಟ್ಟಲಾಗಿದೆ ಎಂದು ಅಂದಾಜಿಸಲಾಗಿದೆ. ನಾವು ಅಂದರೆ ಸೂರ್ಯನಾರಾಯಣ ದೇವಸ್ಥಾನವನ್ನು ಅಳುಪರು ಜಾಸ್ತಿ ಕಟ್ಟಿಸ್ತಾಯಿದ್ರು. ಆದ್ದರಿಂದ ಅದು ಸೂರ್ಯನಾರಾಯಣ ದೇವಸ್ಥಾನ ಆದುದರಿಂದ ಅದು ಅಳುಪರೇ ಕಟ್ಟಿರಬೇಕು. ಅದಕ್ಕೆ ಪೂರಕವಾಗಿ ಇಲ್ಲಿ ಸಿಕ್ಕಿದ ತುಳು ಶಾಸನದಲ್ಲಿ ಕೂಡ ಅಳುಪರ ಹೆಸರು ಇದೆ. ಅದು ಅಲ್ಲಿಂದಲೇ ಬಂದಿರಬಹುದು ಎನ್ನುವ ಒಂದು ವಿಚಾರ ಕೂಡ ಇದೆ. ಈ ಪ್ರದೇಶವನ್ನು ನಾರಾಯಣಗುಡ್ಡೆ ಎಂದು ಹೆಸರಿಸುತ್ತಾ ಪಿತೃದೆಲ್ಲವೆಲ್ಲ ಭೇಟಿ ನೀಡ್ತಾನೆ. ಹಬ್ಬಕ್ಕ ಪೂಜಿಸಿದ ದೇವರ ಗುಡಿ ಶೋಗೆಗಳಿಂದ ಮುಚ್ಚಿದ ಮುಳಿ ಹುಲ್ಲಿನ ಮಾಡು ಹೊಂದಿತ್ತು. ಹಾಗೂ ದೇವರ ಮೂರ್ತಿಯ ವಿವರಗಳನ್ನು, ದೈವದ ಗುಡಿಯ ವಿವರಗಳನ್ನು ಅವನು ಅದರಲ್ಲಿ ಹೇಳಿರ್ತಾನೆ. ಅದು ಈಗಲೇ ಇಲ್ಲದೆ. ಆಮೇಲೆ ಒಂದು ಪಡು ದೇವಸ್ಥಾನ ಅಂತ ಒಂದು ಸಣ್ಣ ದೇವಸ್ಥಾನ ಪುಷ್ಪಪುರದಲ್ಲಿದೆ. ಪುಷ್ಪಪುರ ಅಂದರೆ ಈಗ ಅದು ಪೂವಾರು ಆಗಿದೆ. ಅಲ್ಲಿ ಒಂದು ಸಣ್ಣ ವಿಷ್ಣುಮೂರ್ತಿ ದೇವಸ್ಥಾನ ಇದೆ, ಪಡು ದೇವಸ್ಥಾನ ಅಂತ ಇಲ್ಲಿ ಕರೀತೇವೆ. ಆಮೇಲೆ ಮಸೀದಿ ಕೂಡ ಇಲ್ಲಿ ಇತ್ತು ಅಂತ ಪಿತೃದೆಲ್ಲವೆಲ್ಲ ಹೇಳಿದ್ದಾನೆ. ಹಿಂದಿನ ಕಾಲದಿಂದಲೂ ಇಲ್ಲಿ ಮುಸ್ಲಿಮರು ಅಂಗಡಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರ್ತಿದ್ದರು. ಪಿತೃದೆಲ್ಲವೆಲ್ಲ ಮೂರರ ಮನೆಯಲ್ಲಿ, ಮೂರು ಅಂದರೆ ಮುಸ್ಲಿಮರು, ಮುಸ್ಲಿಮರ ಮನೆಯಲ್ಲಿ ಆಹಾರ ವಸತಿ ಸೌಲಭ್ಯ ಒದಗಿಸಲಾಗಿತ್ತು ಪಿತೃದೆಲ್ಲವೆಲ್ಲನಿಗೆ, ಅವರು ಹೇಳಿದಾಗೆ. ಆಮೇಲೆ ಮನೆಯಲ್ಲಿ ಒಂದು ಚಾರಿತ್ರಿಕ ಹಿನ್ನೆಲೆ ಇರುವ ನಾಡು ಇದು. ಅನೇಕ ಗುತ್ತು, ಬೀಡು, ಹೆಸರಾಂತ ಮನೆಗಳು, ಕಟ್ಟೆಮಾರು ಬಳ್ಳಾಲರ ಬೀಡು, ಒಳಿಪಾಡಿ ಗುತ್ತು, ಭಾವಂತ ಬೆಟ್ಟು ಗುತ್ತು, ಪರಾರಿ ಗುತ್ತು, ಸಂಕೇಶು ಗುತ್ತು, ರಾಮನಾಯಕ್, ದಿವಂಗತ ವಿಠಪ್ಪ ನಾರಾಯಣ ನಾಯಕ್ ಇವರ ಮನೆತನ ಮುಂತಾದ ಮನೆತಗಳು ತನ್ನ ಗತವೈಭವವನ್ನು ಹೊಂದಿದ್ದು ವಾಣಿಜ್ಯ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ನೆಲೆಗಟ್ಟಿನ ಊರು ಕೂಡ ಇದು ಹೌದು. ಈಗಿನ ಗಟ್ಟಮಾರು ಮನೆತನ ಇಂದಿನ ಹಳೆಯ ಮನೆಯ ಬಕ್ಕನ ಮನೆಯಾಗಿತ್ತು ಎಂದು ತಿಳಿದು ಚರಿತ್ರೆಯಿಂದ ಬರುತ್ತದೆ. ನಾರಾಯಣಗುಡ್ಡೆ ಈಗಿನ ಸೂರ್ಯನಾರಾಯಣ ದೇವಸ್ಥಾನದ ಉತ್ತರ ದಿಕ್ಕಿಗೆ ಅಬ್ಬಕ್ಕ ದೇವಿಯ ಅರಮನೆ ಇತ್ತು ಎಂದು ಪಿತೃದೆಲ್ಲವೆಲ್ಲ ಹೇಳ್ತಾನೆ. ಇಲ್ಲಿ ಪಿತೃದೆಲ್ಲವೆಲ್ಲ ನಾರಾಯಣಗುಡ್ಡೆಯಿಂದ ಉತ್ತರ ದಿಕ್ಕಿಗೆ, ಆದ್ದರಿಂದ
ಅದೇ ಆಗಿರ್ಬೋದು ಅಂತ. ಆದರೆ ಇತಿಹಾಸ ತಜ್ಞ ಪಾದೂರು ಗುರುರಾಜ್ ಭಟ್ ಅವರ ಅಭಿಪ್ರಾಯ ಪ್ರಕಾರ ರಾಣಿಯ ಮನೆ ಒಂದು ಕಟ್ಟಪಣಿ ಹತ್ತಿರ ಇತ್ತು ಎಂಬುದು ಹೇಳಿದ್ದರು. ಆದರೆ ಅದು ಈಗ ಈ ನಾರಾಯಣಗುಡ್ಡ ಅವರಿಗೆ ಬೆಳಕಿಗೆ ಬರಲಿಲ್ಲ. ಯಾಕೆಂದರೆ ನಾರಾಯಣಗುಡ್ಡ ಉತ್ತರಕ್ಕೆ ಅಂತ ಹೇಳಿದರೆ ಇಲ್ಲಿ ಆಗ್ತದೆ, ಅದು ಆಚೆ ಇರುವುದರಿಂದ ಕಟ್ಟಪುಣಿ ಅದು ಆಗುವ ಸಾಧ್ಯತೆ ಕಡಿಮೆ. ಅವರ ಒಂದು ಅಭಿಪ್ರಾಯ ಆಗ ತಿಳಿಸಿದರು. ಎಷ್ಟೋ ವರ್ಷಗಳ ಹಿಂದೆ ಇದು ಗುರುರಾಜ್ ಭಟ್ರು ಬಂದು ಇಲ್ಲೆಲ್ಲ ಇದು ಮಾಡಿದಾಗ ಆ ಒಂದು ಅಭಿಪ್ರಾಯವನ್ನು ಅವರು ಹೇಳಿದರು. ಆಮೇಲೆ ಇಲ್ಲಿ ಪುರಾತನ ಹೆಸರುಗಳು ಎಲ್ಲ ಕೆಲವು ಪ್ರದೇಶಗಳಿಗೆ ಇದೆ, ಬಡಾವಣೆಗಳಿಗೆ ಇದೆಲ್ಲ. ಈಗ ಅವರಲ್ಲಿ ಕೆಲವು ಬಡಾವಣೆ ಬೇಳಿ ಆವರಣದಲ್ಲಿರುವ ಪ್ರದೇಶವನ್ನು ಪಿತ್ತಿಲು ಲಚ್ಚಿಲು ಎಂದು ಕರೀತಾರೆ. ಹಿಂದಿನಿಂದಲೂ ಕರೆಯಲ್ಪಡುತ್ತದೆ ಇದು ಲಚ್ಚಿಲು ಅಂತ. ಉದಾಹರಣೆಗೆ ಗಾಣದ ಲಚ್ಚಿಲು, ಆಮೇಲೆ ಅಲ್ಲಿ ಬ್ಯಾರಿ ಲಚ್ಚಿಲು ಅಂತ ಇದೆ, ಬ್ಯಾರಿ ಲಚ್ಚಿಲು, ಹೀಗೆ ಬಸ್ತಿ ಪಿತ್ತಲು, ಜೋಯ್ಸರ ಪಿತ್ತಲು ಅಂತ ಮುಂತಾದ ಹೆಸರು ಇರುವ ಪ್ರದೇಶಗಳಿದ್ದಾವೆ. ಬಸದಿ ಎದುರುಗಡೆ ಅಶ್ವತ್ಥಕಟ್ಟೆ ಪ್ರದೇಶದಲ್ಲಿ ಜೋಯ್ಸರ ಪಿತ್ತಲು ಎಂದು ಹೇಳ್ತಾ ಇದ್ದಾರೆ ಅದರ ಪಿತ್ತಲಿಗೆ. ಹೀಗೆ ಸಾಂಸ್ಕೃತಿಕವಾಗಿ ನಾವು ನೋಡುವಾಗ ಇಲ್ಲಿ ಭಾಳ ಹಿಂದೆಯೇ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಕಟ್ಟೆಮಾರು ಬಳ್ಳಾಲಿ ಅವರ ಮನೆಯಲ್ಲಿ ನಡೀತಾ ಇತ್ತಂತೆ. ಅನೇಕ ಯಕ್ಷಗಾನ ಕಲಾವಿದರ ಹುಟ್ಟಿಗೆ ಇಲ್ಲಿ ಕಾರಣ ಆಗಿದೆ. ಆದ್ದರಿಂದ ಇಲ್ಲಿ ರಾಮಾಂಜನೇಯ ಯಕ್ಷಗಾನ ಮಂಡಳಿ ಅಂತ ಒಂದು ಸ್ಥಾಪನೆ ಆಗಿದೆ, ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಇಲ್ಲಿ ಒಂದು ಆಟದ ಬಾಕಿಮಾರು, ಈಗ ಕಟ್ಟೆಮಾರು ಮನೆ ಹತ್ತಿರ ಇರುವ ಆಟದ ಬಾಕಿಮಾರು ಗದ್ದೆಯಲ್ಲಿ ಯಕ್ಷಗಾನ ಬಾಲಾಟ ತುಂಬ ಸಲ ನಡೆಯುತ್ತಿತ್ತು. ಆದ್ದರಿಂದ ಅದಕ್ಕೆ ಆಟದ ಬಾಕಿಮಾರು ಅಂತಲೇ ಹೆಸರಿದೆ ಈಗ ಕೂಡ. ಅನೇಕ ಯಕ್ಷಗಾನ ಕಲಾವಿದರು ಪೊಳಲಿ ಮೇಳದಲ್ಲಿದ್ದರು. ಇಲ್ಲಿ ಪೊಳಲಿಯ ಯಕ್ಷಗಾನ ಮೇಳ ಇತ್ತು, ಅದರಲ್ಲಿ ಇದ್ದರು. ಮಳೆಗಾಲದಲ್ಲಿ ರಾಮಾಯಣ ಮಹಾಭಾರತ ಕಥಾವಾಚನ ಇದೆಲ್ಲ ನಮ್ಮ ಶಾಲೆಯಲ್ಲಿ ನಡೀತಿತ್ತು. ಅಲ್ಲದೆ ಬ್ರಿಟಿಷರ ಕಾಲದಲ್ಲಿ ಒಂದು ಸಲ ಕೋರ್ಟು ಬೈಠಕ್ ಕೂಡ ಈ ಕಟ್ಟೆಮಾರ ಮನೆಯಲ್ಲಿ ನಡೆದಿತ್ತು ಎಂದು ಹಿರಿಯರು ಹೇಳ್ತಾರೆ. ಅದಕ್ಕೆ ಒಂದು ಹಾಲಿಗೆ ಒಂದು ಚಾವಡಿಯನ್ನು ಕೋರ್ಟ್ ಹಾಲ್ ಅಂತ ಹೇಳುವ ವಾಡಿಕೆ ಇತ್ತು. ಕೆಲವು ಗುತ್ತು ಮನೆಯಲ್ಲಿ ಕಂಬಳ, ಭೂತಕೋಲ ಮತ್ತು ಕೋಳಿ ಅಂಕ ಹೀಗೆ ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಿತ್ತು. ಒಂದು 4 ಗುತ್ತುಗಳು ಇಲ್ಲಿದ್ದಾವೆ. ಅವುಗಳು ಎಲ್ಲ ಗುತ್ತುಗಳಿದ್ದು ಅವರದ್ದು ಒಂದು ಕಂಬಳ ಎಲ್ಲ ನಡೆಸ್ತಾ ಇದ್ದರು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಕ್ಕಿ ಮುಡಿ ಮತ್ತು ದೋಣಿಯಲ್ಲಿ ಸಾಗಿಸ್ತಾ ಇದ್ದದ್ದು ಅಕ್ಕಿ ಮುಡಿಗಳು. ಮತ್ತೊಂದು ಇಲ್ಲಿದ್ದು ಜೇಡಿ ಮಣ್ಣು ಕೂಡ ಮಂಗಳೂರಿಗೆ ಸಾಗಿಸ್ತಾ ಇದ್ದು. ಆದ್ದರಿಂದ ಈ ಗುರುಪುರ ನದಿ ಮತ್ತು ನೇತ್ರಾವತಿ ನದಿ ದಡದಲ್ಲಿ ಈ ಟೈಲ್ಸ್ ಫ್ಯಾಕ್ಟ್ರಿಗಳೆಲ್ಲ ಸ್ಥಾಪನೆ ಆಗಿದ್ದು ಹಾಗೆ. ಈಗ ಧಾರ್ಮಿಕವಾಗಿ ನೋಡಿದರೆ ಪೊಳಲಿ ಜಾತ್ರೆ ಸಂದರ್ಭದಲ್ಲಿ ಪೊಳಲಿ ಚೆಂಡು ಮೂಡಬಿದಿರೆ ಸಮೀಪದ ನಿರ್ಮಾಣಗೊಂಡು ಪುತ್ತಿಗೆಯಿಂದ ಮನೆಯಲ್ಲಿಗೆ ಬಂದು ರಾಣಿ ಅಬ್ಬಕ್ಕನ ಮನೆಗೆ ಬಂದು ರಾಣಿಗೆ ತೋರಿಸಿ ಚೆಂಡಿನ ಮರ್ಯಾದೆ ಅಂದರೆ ತಳಿರು ತೋರಣಸೋಗೆ ಮುಂತಾದ ಉಪಚಾರ ಸ್ವೀಕರಿಸಿ ಪೊಳಲಿಗೆ ಹೋಗುವ ಪದ್ಧತಿ ಇತ್ತು. ಅದೆಲ್ಲ ಮುಂಚಿನವರು ಹೇಳ್ತಾಯಿದ್ರು. ಕಟ್ಟೆಮಾರು ಮನೆತನವರು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಉಳಿಪಾಡಿ ಗುತ್ತುವಿನಲ್ಲಿ ಕೊಡಮಂದಾಯ ದೈವದ ಸ್ಥಾನ ಇರುವುದು ಅಲ್ಲದೆ ಪೊಳಲಿ ಕೊಡಮಂದಾಯ ದೈವದ ಭಂಡಾರ ಮಳಲಿ ಬಸದಿಯ ರಸ್ತೆಯಲ್ಲಿರುವ ಉಳಿಪಾಡಿ ಗುತ್ತಿಗೆ ಬಂದು ಗುತ್ತಿನ ದೈವಸ್ಥಾನದಿಂದ ಭಂಡಾರ ಪೊಳಲಿಗೆ ತೆರಳಿ ಜಾತ್ರೆ ಮುಗಿಸಿ ಅಲ್ಲಿ ನೇಮೋತ್ಸವ ನಂತರ ಹಿಂದಿರುಗಿ ಉಳಿಪಾಡಿ ಗುತ್ತಿಯು ಬರುವ ಪದ್ಧತಿ ಇತ್ತು. ಇದು ಭಂಡಾರದ ಗುತ್ತು ಎಂದು ಎಣಿಸಿಕೊಂಡಿದೆ. ಆದ್ದರಿಂದ ವರ್ಷಕ್ಕೆ 5 ಸಲ ಇತ್ತಂತೆ ಮುಂಚೆ, ಈಗ ಸ್ವಲ್ಪ ಕಡಿಮೆ ಆಗಿದೆ, 3 ಸಲ ಏನಾಗಿದೆ. ಇದು ಬೆರ್ಮೆರಗುಡ್ಡೆ ಸಾರ್ ಹೇಳಿದ ಹಾಗೆ ಗುಡ್ಡ ಪ್ರದೇಶವು 1000 ಭೂತಗಳ ಒಡೆಯ ಬೆರ್ಮನ ಇದ್ದ ಒಂದು ಪ್ರದೇಶ ಅಂತ ಪಿತೃದಲ್ಲವೆಲ್ಲ ಹೇಳಿದ್ದಾನೆ. ಆಮೇಲೆ ಐತಿಹಾಸಿಕ ಪ್ರದೇಶ ಇದು ಹಂಚದ ಬಾಗಿಲು ಅಂದರೆ ಇಲ್ಲಿ ಮಲ್ಲಿಯ ಹಂಚದ ಬಾಗಿಲು ಎನ್ನುವ ಸ್ಥಳ ರಾಣಿ ಅಬ್ಬಕ್ಕನ ದೋಣಿ ಮೂಲಕ ನದಿಯಲ್ಲಿ ಬಂದು ಹೋಗುವ ಸರಕು ಸಾಮಗ್ರಿಗಳಿಗೆ ಸುಂಕ ವಿಧಿಸಿ ವಸೂಲಿ ಮಾಡುವ ನದಿಯ ಪ್ರವೇಶ ದ್ವಾರ ಸುಂಕದ ಕಟ್ಟೆ. ನಶಿಸುವುದರೂ ಹಂಚದ ಬಾಗಿಲು ಎಂಬ ಹೆಸರು ಈಗ ವಾಡಿಕೆಯಲ್ಲಿದೆ. ಇಲ್ಲಿಂದ ಮುಂದಕ್ಕೆ ಬರುವಾಗ ಬಜಾರ್ ಹತ್ತಿರದ ಮಾರ್ಕೆಟ್ ಬಂಡಸಾಲೆ ಎದ್ದು ಮನೆಯಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತು ಎಂದು ತಿಳಿದು ಬರ್ತದೆ. ಫಲ್ಗುಣಿ ನದಿಯ ಬದಿಯ ಸರಕು ಇಳಿಸುವ ಸ್ಥಳ ಕೂಡ ಇದೆ. ಅಲ್ಲಿ ಎತ್ತರ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಪೇರಿಸಿ ಅಲ್ಲಿ ಒಂದು ಆಯತಾಕಾರದ ದೊಡ್ಡ ಪಾದೆಗಳನ್ನು ಸೇರಿಸಿ ನಿರ್ಮಿಸೋದೊಂದು ಕಟ್ಟೆ ಇದೆ. ಈಗಲೂ ಅದನ್ನು ನೋಡ್ಬೋದು. ಆಮೇಲೆ ಅಲ್ಲಿ ಅದಕ್ಕೆ ಸರಿಯಾಗಿ ಮೇಲೆ ಅಲ್ಲಿ ಒಂದು ಬುರುಜು ಕಾವಲು ಗೋಪುರ ಇದೆ. ಅಲ್ಲಿಂದ ನೇರವಾಗಿ ಪಶ್ಚಿಮಕ್ಕೆ ಇರುವ ಮುಳ್ಳಗುಡ್ಡ ಪ್ರದೇಶದಲ್ಲಿ ಬಂಡೆಯ ಮೇಲೆ ಒಂದು ಕೆಂಪು ಕಲ್ಲಿನಿಂದ ಕಟ್ಟಿದ ಸಾಧಾರಣ 15 ಫೀಟ್ ಆಯತಾಕಾರದ ತಳಹದಿ ಪಂಚಾಂಗ ಇದೆ, ಸ್ಟ್ರಕ್ಚರ್ ಕಾಣಸಿಗ್ತದೆ. ಇದು ಕಾವಲು ಗೋಪುರ ಆಗಿರ್ಬೋದು ಎನ್ನುವ ಒಂದು ಇತಿಹಾಸ ತಜ್ಞರೆಲ್ಲ ಅಭಿಪ್ರಾಯ. ಯಾಕೆಂದರೆ ಅಲ್ಲಿ ನಿಂತು ನೋಡಿದರೆ ಅಲ್ಲಿ ದೋಣಿಯಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅಂತ ಕಾಣ್ತದೆ. ಆದ್ದರಿಂದ ಅದು ಕಾವಲು ಗೋಪುರ ಆಗಿರ್ಬೋದು ಅಂತ
ಸೋಮನಾಥ ದೇಗುಲ ಕೂಡ ಅಲ್ಲಿ ಹತ್ತಿರ ಇತ್ತು. ಮುಳ್ಳಗುಡ್ಡೆಯ ಕಾವಲು ಗೋಪುರದ ಗುಡ್ಡದ ಕೆಳಗಿನ ಸಮತಟ್ಟಾದ ಪ್ರದೇಶದಲ್ಲಿ ಸೋಮನಾಥ ದೇಗುಲ ಹಬ್ಬಕ್ಕೆ ಕಟ್ಟಿಸಿದ ಕೊರಗೊಟ್ಟು ಸೋಮನಾಥ ದೇವಸ್ಥಾನ ಅಂತ ಅದು ಇತ್ತು. ಈಗ ಯಾವುದು ಏನು ಇಲ್ಲ ಅಲ್ಲಿ. ಕೆಲವು ಅವಶೇಷಗಳು ಅದನ್ನು ನದಿಯಲ್ಲಿ ಕೊಂಡೋಗಿ ಬಿಸಾಡಿದ್ದಾರೆ. ಆಮೇಲೆ ಅದು ಹೇಗೆ ಪ್ರೂವ್ ಆಗ್ತದೆ ಅಂತಂದರೆ ತಂತ್ರಿವರ್ಗದ ಪೂಜಾ ಪಾಲು ಪಟ್ಟಿಯಲ್ಲಿ ಕೊರಗೊಟ್ಟು ಸೋಮನಾಥ ದೇವಸ್ಥಾನ ಅಂತ ಇದೆ. ಈ ಹಬ್ಬಕ್ಕೆ ಕಟ್ಟಿದ 5 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಆಗಿರ್ಬೋದು. ಯಾಕೆಂದರೆ ಮನೆಯಲ್ಲಿ ಅವರು ಇದ್ದದರಿಂದ ಸೋಮನಾಥ ದೇವಸ್ಥಾನ ಒಂದು ಇರಲೇಬೇಕಾದ್ದು, ಅದು ಅದೇ ಆಗಿರ್ಬೋದು ಅಂತ ನಮ್ಮ ಎಲ್ಲ ಅಭಿಪ್ರಾಯ. ಆಮೇಲೆ ಕಟ್ಟಪುಣಿ ದಿವಂಗತ ವಿಠಪ್ಪ ನಾಯಕ ಅವರ ಮನೆ ಹತ್ತಿರ ಒಂದು ಚಾವಡಿ ಮನೆಯ ರಚನೆಯಿಂದ ಕಟ್ಟಡ ಇತ್ತಂತೆ, ಸೈನಿಕರ ನೆಲವೀಡು. ಅದರಲ್ಲಿ ಹಬ್ಬಕ್ಕ ರಾಣಿ ಸೈನಿಕರು ನೆಲೆಸಿರುವ ವಿಚಾರ ಹಿರಿಯರು ಹೇಳ್ತಾರೆ. ಈಗ ವಾಮನ ನಾಯಕ ಅವರು ಕೂಡ ಹೇಳಿದರು ಮೊನ್ನೆ ಅದು. ಅದರ ಒಂದೊಂದು ಗೋಡೆಗಳು ಎಷ್ಟು ಅಗಲ ಇತ್ತು ಅಂತ. ಅಲ್ಲಿ ಒಂದು ಸಣ್ಣ ಸೈನಿಕರ ಗುಂಪು ಅಲ್ಲಿ ನೆಲೆಸಿತ್ತು ಅಂತ ಎಂಬುದನ್ನು ಕೂಡ ನಾವು ಕೇಳ್ಬೋದು. ಅದಕ್ಕೆ ತಾಗಿಕೊಂಡು ಕಟ್ಟಪುಣಿ ಇದೆ. ಇದು ಕಟ್ಟಪುಣಿ ಒಂದು 4 ಫೀಟ್ ಎತ್ತರದಲ್ಲಿ ಇದೆ. ಕೆಂಪು ಕಲ್ಲಿನ ಕಟ್ಟವನ್ನು ಕಟ್ಟಿದ್ದಾರೆ. ನಡುವೆ ಗಾಡಿ ಹೋಗುವಷ್ಟು ಅಗಲದೆ 6 ಫೀಟ್ ಅಗಲದ ಏನೋ ಇದೆ ಇದು ಕಟ್ಟಪುಣಿ. ಕೆಂಪು ಕಲ್ಲಿನ ಕಟ್ಟ ಸ್ವಲ್ಪ ಭಾಗ ಮಾತ್ರ ಈಗ ನಮಗೆ ಕಾಣಸಿಗ್ತದೆ. ಆಗಿನ ಕಾಲದಲ್ಲಿ ಇದೇ ಪ್ರಧಾನ ರಸ್ತೆಯಾಗಿತ್ತು ಎಂದು ಹೇಳ್ತಾರೆ. ಅದೇ ಗಾಡಿ ಹೋಗುವ ರಸ್ತೆ ಆಗಿತ್ತು. ಗಾಡಿಯ ಮೂಲಕ ಮುಂಚೆ ದೋಣಿಯಿಂದ ಇಳಿದ ಸರಕುಗಳನ್ನೆಲ್ಲ ಪುತ್ತಿಗೆಗೆ ಸಾಗಿಸುತ್ತಿದ್ದು ನಮ್ಮ ಮಳಲಿ ಓಲ್ಡ್ ರಸ್ತೆಯಲ್ಲಿ. ಭಾರಿ ಹಳೆಯ ರಸ್ತೆ ಇದೆ, ಅದು ಹೇರ್ಪಿನ್ ಕರ್ವ್ನಾಗಿ ಹೀಗೆ ಮೇಲೆ ಹೋಗುವುದು. ಅದು ಮಳೆಯ ಮುಂಚಿನ ಗಾಡಿ ಹೋಗುವ ಮಾರ್ಗ. ಆ ಗಾಡಿ ಮೂಲಕ ಅದು ಪುತ್ತಿಗೆ ಅಂದರೆ ಹಬ್ಬಕ್ಕ ಚೌಟಾರಸರ ರಾಜಧಾನಿಗೆ ಮತ್ತು ಅಲ್ಲಿಂದ ಆಚೆ ಹೋಗ್ತಿತ್ತು. ಅದೇ ಮಾರ್ಗ ಇತ್ತು ಅಂತ ಹೇಳುವುದಕ್ಕೆ ನಾವು ಅಡಂಗಾಲಲ್ಲಿ ನೋಡಿದರೆ ಸಾಧಾರಣ ಗೊತ್ತಾಗುತ್ತೆ ಮುಂಚೆ ಯಾವ ಮಾರ್ಗ ಇತ್ತು ಅಂತ. ಆಮೇಲೆ ಗುರುಕಂಬಳ ಒಂದು ಪ್ರದೇಶ ಇದೆ ಗಿನ್ನಿಗಂಬಳದ ಹತ್ತಿರ. ಇದನ್ನು ಹಬ್ಬಕ್ಕನ ಮಗ ಚೆಲುವರಾಯನಿಗೆ ಕಾಯಿಲೆ ಬಂದಾಗ ಮುಸ್ಲಿಂ ಗುರು ಒಂದು ಚಿಕಿತ್ಸೆ ನೀಡಿ ಅವನನ್ನು ಗುಣಪಡಿಸ್ತಾರೆ. ಅದಕ್ಕಾಗಿ ಆ ಗುರುಕಂಬಳ ಪ್ರದೇಶವನ್ನು ಹಬ್ಬಕ್ಕ ಅವರಿಗೆ ಆ ಗುರುಗಳಿಗೆ ಮುಸ್ಲಿಂ ಗುರುಗಳಿಗೆ ನೀಡಿದ್ದಾರೆ. ಆದ್ದರಿಂದ ಅದಕ್ಕೆ ಗುರುಕಂಬಳ ಅಂತ ಹೆಸರು ಬಂದಿದೆ ಅಂತ ಒಂದು ಇತಿಹಾಸ ತಿಳಿಸ್ತದೆ. ಕೆಲವರು ಹೇಳ್ತಾ ಇದ್ದಾರೆ ಹಿರಿಯರು ಎಲ್ಲ. ನೀರಾವರಿಗಾಗಿ ನಿರ್ಮಿಸಿದ ಸಣ್ಣ ಅಣೆಕಟ್ಟು ಅದು ನಮ್ಮ ಬಚ್ಚಿತ್ತಲ್ ಪ್ರದೇಶದಲ್ಲಿ ಇದೆ. ಈಗ ಮನೆಯಲ್ಲಿ ಊರಿನ ಬಚ್ಚಿತ್ತಲ್ ಪ್ರದೇಶದಲ್ಲಿ ಹರಿಯುತ್ತಿರುವ ನೀರಿನ ಸಣ್ಣ ಹೊಳೆಯೊಂದಕ್ಕೆ ಅಡ್ಡ ಅಣೆಕಟ್ಟು ಹಾಕಿ ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಅದನ್ನು ನೀರು ಹಾಯಿಸಿ ವ್ಯವಸಾಯ ಅಗ್ರಿಕಲ್ಚರ್ ನಡೆಸ್ತಾಯಿದ್ರು ಹಬ್ಬಕ್ಕ. ಅದರ ಮೇಲ್ವಿಚಾರಣೆ ನಡೆಸ್ತಿದ್ರು. ಬಿತ್ರೋದೆಲ್ಲವೆಲ್ಲ ಬರುವಾಗ ಹಬ್ಬಕ್ಕ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅಂತ ಕೂಡ ನಮಗೆ ಚರಿತ್ರೆಯಿಂದ ಗೊತ್ತಾಗ್ತದೆ. ಈ ಶಿಥಿಲವಾದ ಕಟ್ಟದ ಕಲ್ಲುಗಳನ್ನು ನಾವು ಈಗ ನಲ್ಲಿ ನೋಡಬಹುದು ಕಟ್ಟ ಹಾಕಿದ ಸ್ಥಳದಲ್ಲಿ. ಆಮೇಲೆ ಕಾಲುವೆಯ ಜಾಡು ಕೂಡ ಈಗ ಮೇಲಿಂದ ನೋಡಿದರೆ ಕಾಣ್ತದೆ. ಸಾಧಾರಣವಾಗಿ ಇದೆ ಅದು ಕಾಲುವೆ 2 ಕಿಲೋಮೀಟರ್ವರೆಗೆ ಒಂದು ಕಾಲುವೆ ನಡೆದು ಸಾಧಾರಣ ಅಂಚದ ಬಾಗಿಲಿನವರೆಗೆ ಅದು ಬರ್ತದೆ. ಬೆರ್ಮೆರೆ ಗುಡ್ಡಕ್ಕೆ ಸುತ್ತಿ ಹಾಕಿಕೊಂಡು ಅಲ್ಲಿಂದ ಕಟ್ಟ ಹಾಕಿದ ನೀರು ಬರುವ ಒಂದು ಕಾಲುವೆ. ಶೈಕ್ಷಣಿಕವಾಗಿ ಮನೆಯಲ್ಲಿ ಏನು ಇದೆ ಅಂದರೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಢಾಕಾ ಜಿಲ್ಲಾ ಪ್ರಾಚೀನ ಶಾಲೆಗಳಲ್ಲಿ ಇದು ಮಳಲಿ ಶಾಲೆ ಒಂದು. ಇದು 133 ವರ್ಷ ಆಯಿತು ಈಗ ಮಳಲಿ ಶಾಲೆಗೆ. 133 ವರ್ಷ ಶತಮಾನವನ್ನು ಆಚರಿಸಿಕೊಂಡಿದೆ. ಶ್ರೀಮಂತರ ಮನೆಯಲ್ಲಿ ಇದು ದೇವಸ್ಥಾನದ ಜಗಲಿಯಲ್ಲಿ ಮತ್ತು ಕೆಲವು ಮಕ್ಕಳಿಗೆ ಶಿಕ್ಷಣ ಸ್ಟಾರ್ಟಿಂಗ್ನಲ್ಲಿ ಪ್ರಾರಂಭದಲ್ಲಿ ಎಲ್ಲ ಶಾಲೆಯನ್ನು ಸ್ಟಾರ್ಟ್ ಮಾಡಿ ಹಾಗೆ ಬಸದಿಯ ಒಂದು ಛತ್ರ ಇತ್ತು. ಅದರಲ್ಲಿ ಕೂಡ ಸ್ವಲ್ಪ ಸಮಯ ಈ ಮಳಲಿ ಶಾಲೆ ನಡೀತಾ ಇತ್ತು. ಆಗ ಒಬ್ಬ ಅಧ್ಯಾಪಕ ಇದ್ದು ಈ ಶಾಲೆಗೆ ಈಗ 20ನೇ ಶತಮಾನ ಆದಿಯಲ್ಲಿ 2 ಅಧ್ಯಾಪಕರನ್ನು ಹೊಂದಿದ್ದು 1958ರ ನಂತರ ಶಾಲೆಯ ಇತಿಹಾಸದಲ್ಲಿ ಹಂತವಾಗಿ ದೊಡ್ಡ ದೊಡ್ಡ ಬದಲಾವಣೆಗಳು ಮಾಡಿ ಅಭಿವೃದ್ಧಿ ಸಹಕಾರದಿಂದ ಶಾಲಾ ಕಟ್ಟಡ ವಿಸ್ತರಿಸಿ ಜೂನ್ 12ರಂದು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಆಗಿದೆ. ಇದು 1890ರಲ್ಲಿ ಸ್ಟಾರ್ಟ್ ಆದ ಶಾಲೆ. ಇವಿಷ್ಟು ನನಗೆ ಗೊತ್ತಿದ್ದ ಒಂದು ಹಬ್ಬಕ್ಕನ ಹೆಸರಿನೊಂದಿಗೆ ಅಥವಾ ಈ ಸಾಮಾಜಿಕ ಹಿನ್ನೆಲೆ, ಈ ಊರಿನ ಹಿನ್ನೆಲೆ, ಮನೆಯಲ್ಲಿನ ಹಿನ್ನೆಲೆ ಅಂತ ಹೇಳಿ ಈಗ ಆಲ್ರೆಡಿ ಸಮಯದ ಅಭಾವ ಇದೆ. ಅದರಿಂದ ನಾನು ಇದರ ಕಾಪಿಯನ್ನು ಎಲ್ಲರಿಗೂ ನಾವು ಕಲಾವಿದರಿಗೆ ಬೇಕಿದ್ದರೆ ಕೊಡ್ತೇನೆ. ಅದನ್ನು ಮಾಡಿಸಿ ಇಟ್ಟಿದ್ದೇನೆ, ನೀವು ತಗೊಳ್ಬೋದು. ಮತ್ತು ಏನಾದರೂ ಡೌಟ್ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಲೇಸದ ವಿಷಯಡು ದಾದ ಪಂಡ ಮುಲ್ಪ ಚಿತ್ರ ಕಲಿತಕಲು ಮಾದ ಬೈದೇರಿ
ಅಂಚನೆ ಅಧ್ಯಕ್ಷರು ಒಂಜಿ ಎಲ್ಲಿಯ ಮನವಿ ಮಲ್ಪುನು ನಮ್ಮ ಊರ್ದಾಕಲ್ನ ಪರವಾದ ಮುಲು ಪೂರ ಇತಿಹಾಸ ಪ್ರಕಾರದ ಮಾತ ಚಿತ್ರಕಲೆ ಮುಲ್ಪ ಮಲ್ಪೇರು ಅಂಡ ಈ ಚಿತ್ರಕಲೆ ಫೋಟೋಸ್ ಪೂರ ನಮ್ಮ ಅಕಾಡೆಮಿದ ಒಂಜಿ ಗೋಡೆರು ಮತ್ತು ಆವರಣ ಮಲ್ತದ್ದು ಚಿತ್ರಕಲೆ ಬುಡ್ಪೈನಕಲ್ನೆಲ್ಲ ಒಂಜಿ ಪುದರ್ ಒರಿಯುಂಡು ಮತ್ತು ಮುಲ್ಪ ಮಣೆಲ್ದಾಲ ಒಂಜಿ ಪುದರ್ ಅಲ್ಪ ಒರಿಯುಂಡು ಬತ್ತದ ದೂರ ಬತ್ತ ತೂಪುನಕಲೆಲ್ಲ ಒಂಜಿ ಒರಿಯುಂಡು ಐಕೊಂಜಿ ಇಂಗ್ಲ ಐತೆ ಮೇರೆ ಸಾಹಿತ್ಯ ಅಕಾಡೆಮಿದ ಸದಸ್ಯರೆಲ್ಲ ಉಳ್ಳೇರು ಐದು 6 ಹೊರ ನೆನಪು ಮಲ್ತದೇರು ಅಚ್ಚ ಐನ್ಲ ಒಂಜಿ ಮಲ್ಪೋಡು ಪಣದು ನಮ್ಮ ಅಧ್ಯಕ್ಷರ ಯಾರು ಒಂಜಿ ಮನವಿ ಮಲ್ಪನು ಅಂಚೆ ಇತ್ತೆ ಲಾಸ್ಟ್ ಅಕೇರಿದವಾದ ಇತ್ತೆ ಚಿತ್ರಕಲೆ ಬುಡ್ಪವನಕಲು ಮಾತ ವೇದಿಕೆಗೆ ಬತ್ತದು ಒಂಜೊಂಜಿ ಸ್ಮರಣಿಕೆ ಅಕಾಡೆಮಿದ ಪರವಾದ ತಗೊಂಡು ವಿಲ್ಸನ್ ಸೋಜಾ. ನಸ್ಮಿತಾ ಡಿ ನಾರಾಯಣನ್, ಶ್ರೀಕಾಂತ್ ಎ, ಅಭಿಷೇಕ್ ತೀರ್ಥಹಳ್ಳಿ, ರೂಪೇಶ್ ಸುವರ್ಣ, ಎನ್ ಸಂದೀಪ್, ಲಿಖಿತ್ ಪೂಜಾರಿ, ಭಾಗವಹಿಸಿನ ಮಾತಾ ತಜ್ಜರ್ನಕಲು ಮಾತಾ ಈ ಲೇಸ್ನಡ್ ಪೈನಂಚಿನ ಅಧ್ಯಕ್ಷರು ಅಂಚನೆ ನಮ್ಮ ಊರ್ದಕಲು ಮಾತ ಬೊಕ್ಕ ಪತ್ರಿಕೆದಕಲು ಮಾಧ್ಯಮದಕಲು ನಮ್ಮ ಒಂಜೇ ಪಾತ್ರೆಡು ಅಕಾಡೆಮಿದ ಪರವಾದ ಬೊಕ್ಕ ರಾಣಿಯ ಬೊಕ್ಕ ಪರವಾದ ನಿಕ್ಲೆಗೆ ಸೋಲು ಇತ್ತದು ಸೋಲು ಮೇಲು.